நான் உங்கள் அப்போஸ்தலன் பவுல் பெதஸ்தா பெத்தேல் சபையின் ஞாயிறு ஆராதனைக்கு உங்களை வரவேற்கிறேன். இன்றைய தேவனுடைய வார்த்தை கேளுங்கள், ஆசீர்வதிக்கப்படுங்கள். ஓசன நம்மத்திலே இருப்பது மிகுந்த சந்தோஷம். நஞ்சன்குன் பகுதியில் அவர் சபை நடத்துகிறார்கள். ஸோ அதை பாஸ்டம்மாவோட பொறுப்பில் விட்டுட்டு அவருடைய மகன் ஜூனியர் பாஸ்டர் ஜோஷ்வா அவருடைய கரத்தில் விட்டுட்டு இந்த நாளில் கர்த்தருடைய வார்த்தை கொடுத்து நம்மை உற்சாகப்படுத்த நம்மத்தில் வந்திருப்பது மிகுந்த சந்தோஷம். கூப்பிட்ட உடனே கருத உடனே அவர் வருகிறேன்னு சொன்னார். எனக்கு அவருக்கு ஏறக்குறைய 30 ஆண்டுகள் மேலாக நாங்கள்லாம் ஒரே பைபிள் காலேஜில் படித்து இன்று கர்த்தருக்காக ஆங்காங்கே நாங்கள் சேவை செய்கிறோம். ஸோ அவருடைய ஊழியங்களுக்காக, குடும்பத்துக்காக, சபைக்காக ஜெபிங்க. இந்த காலவோளை கர்த்தருடைய வார்த்தை நம்மத்தில் கொண்டு வருவார்கள். கரங்களை தட்டி பாஸ்டர் ஓசனா அவர்களை நாம் வரவேற்கிறோம். ಡೈರೆಕ್ಟ್ ಕನ್ನಡ ಭಾಷಾಂತರ ಬೇಕಾ? ತಮಿಳಲ್ಲಿ ಬೇಡಲ್ವಾ? ಆಮೆನ್, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೇರವಾಗಿ ನಾವು ಕನ್ನಡದಲ್ಲೇ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಇವತ್ತಿನ ದಿನದಲ್ಲಿ ನಿಮ್ಮ ಮಧ್ಯದಲ್ಲಿ ಬಂದು ನಿಮ್ಮ ಜೊತೆಯಲ್ಲಿ ದೇವರನ್ನು ಆರಾಧಿಸುವಂತೆ ದೇವರು ಮಾಡಿದ ಕೃಪೆ, ದೇವರು ಮಾಡಿದ ಅದ್ಭುತಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ವಂದನೆ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸ್ನೇಹಿತರಾದ ಪಾಸ್ಟರ್ ಶಾಂಕಿ ಅವರಿಗೂ ಸಭೆಯವರಾದ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ಸೊ ಮುಖ್ಯವಾಗಿ ನೋಡುವಾಗ ನಮ್ಮ ಸಭೆಯಲ್ಲಿ 1 ವರ್ಷ ಮಗುವಿಂದ 3 ವರ್ಷದ ಮಕ್ಕಳು, ನಮ್ಮ ಸಭೆಯಲ್ಲಿ 1 ವರ್ಷದ ಮಗುವಿಂದ 3 ವರ್ಷದ ಮಕ್ಕಳು ಯಾರು ನನ್ನ ಹತ್ರ ಬರಲ್ಲ. ಕಾರಣ ಏನು? ಬೇರೆ ಮಕ್ಕಳು ಬರ್ತಾರೆ, ಅಕ್ಕಪಕ್ಕ ಮಕ್ಕಳು ಬರ್ತಾರೆ, ಅಥವಾ ನಾನು ಬೇರೆ ಸಭೆಗೆ ಹೋದರೆ ಆ ಮಕ್ಕಳು ಬರ್ತಾರೆ. ನಮ್ಮ ಸಭೆಯಲ್ಲಿರುವಂಥ ಮಕ್ಕಳು ನಾನೇ ಅವ್ರಿಗೆ ಪ್ರತಿಷ್ಠೆ ಮಾಡಿರ್ತೀನಿ. 3 ತಿಂಗಳಿರುವಾಗ, 8 ತಿಂಗಳಿರುವಾಗ ಪ್ರತಿಷ್ಠೆ ಮಾಡ್ತೀನಿ ಕೈಯಲ್ಲಿ ಎತ್ಕೊಂಡು. ಅದು ಬೆಳೀತಾ 3 ವರ್ಷದವರೆಗೆ ಒಂದು ಮಗು ಕೂಡ ನನ್ನ ಹತ್ರ ಬರಲ್ಲ. ನಾನು ಕರೆದ್ರೂ ಬರಲ್ಲ, ಮಾತಾಡಿಸಿದ್ರು ಓಡೋಗ್ತಾರೆ. ಕಾರಣ ಏನು? ಯೋಚನೆ ಮಾಡಿ. ನಾನು ತುಂಬ ಯೋಚನೆ ಮಾಡಿದೆ, ಏನಪ್ಪ ನಮ್ಮ ಸಭೆ ಮಕ್ಕಳು ನನ್ನ ಹತ್ರ ಬರಲ್ವಲ್ಲ. ಚಿಕ್ಕ ಮಕ್ಕಳು ನನ್ನ ನೋಡಿದ್ರೆ ಏನು ಮಾಡ್ತಾರೆ? ಓಡಿ ಹೋಗ್ತಾರೆ. ಸೊ ಕಾರಣ ಒಂದು ದಿನ ನನಗೆ ಗೊತ್ತಾಯಿತು. ಏನಾಗುತ್ತೆ ಅಂದರೆ, ಸಭೆಯಲ್ಲಿರುವಾಗ ತಾಯಿ ಅಥವಾ ತಂದೆ ಸುಮ್ಮನಿರು ಪಾಸ್ಟರ್ ಬೈತಾರೆ, ಸುಮ್ಮನಿರು ಪಾಸ್ಟರ್ ಹೊಡಿತಾರೆ ಅಂತ ಅವರೇ ಹೇಳ್ತಾರೆ. ನಾನಂತೂ ಯಾವತ್ತೂ ಹೇಳಿಲ್ಲ. ಅರ್ಥ ಆಯ್ತಾನೆ ಹೇಳಿದ್ದು? ಸುಮ್ಮನಿರು ಪಾಸ್ಟರ್ ಏನು ಮಾಡ್ತಾರೆ? ಬೈತಾರೆ. ಸುಮ್ಮನಿರು ಪಾಸ್ಟ್ರು ಹೊಡಿತಾರೆ ಅನ್ನೋದು ನನ್ನ ಕಿವಿಗೆ ಬಿತ್ತು. ಆಗ ಗೊತ್ತಾಯ್ತು, ಓ ಅದಕ್ಕೆ ಮಕ್ಕಳು ನನ್ನ ಹತ್ರ ಏನು ಮಾಡೋದಿಲ್ಲ. ನಾನು ಹೇಳಿಲ್ಲ, ಮಕ್ಕಳನ್ನ ಹೊಡಿತೀನಿ ಅಂತ ನಾನು ಹೇಳಿಲ್ಲ, ಮಕ್ಕಳನ್ನ ಬೈತೀನಿ ಅಂತ ನಾನು ಹೇಳಿಲ್ಲ. ತಂದೆ ತಾಯಿಗಳು ಮಕ್ಕಳನ್ನ ಶಾಂತಗೊಳಿಸಲಿಕ್ಕೆ ಅಥವಾ ಮಕ್ಕಳಿಗೆ ಭಯ ಹುಟ್ಟಿಸಲಿಕ್ಕೆ ಪಾಸ್ಟರ್ ಬೈತಾರೆ, ಆಮೇನ್ ಪಾಸ್ಟರ್ ಹೊಡಿತಾರೆ, ಸುಮ್ಮನೆ ಅನ್ನುವಾಗ ಮಕ್ಕಳು ಪಾಸ್ಟರ್ ನೋಡಿಕೊಳ್ಳೋ ಏನಾಗುತ್ತೆ? ಭಯ ಬಂದುಬಿಡುತ್ತೆ. ಆಮೇನ್. ಸೊ ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೇನೆ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೆ ನಾವು ನೇರವಾಗಿ ಹೋಗೋಣ. ಯೋಹಾನನಿಗೆ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 1ನೇ ವಚನ, 2ನೇ ವಚನ, 3ನೇ ವಚನ, 4ನೇ ವಚನ, ಸ್ವಲ್ಪ ವಚನಗಳು ಓದಿ ಆಮೇಲೆ ಮುಂದೆ ನಡೀತಾ ಇದೆ. ಇದು ನಾವು ನೋಡುವಾಗ ಮದುವೆ ನಡೀತಾ ಇದೆ. ಆಮೇಲೆ ದ್ರಾಕ್ಷಾರಸವನ್ನು ನೀರನ್ನಾಗಿ ಮಾಡಿದ್ರಾ? ದ್ರಾಕ್ಷಾರಸ ಖಾಲಿ ಆಯಿತು. ಆಮೇಲೆ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದ್ರು. ಆಮೇಲೆ ಅಲ್ಲೇನೇನಿದೆ? ವಾಕ್ಯವನ್ನು ನಾವು ಕೇಳೋದು ಮಾತ್ರವಲ್ಲ, ವಾಕ್ಯವನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಸುಮ್ಮನೆ ಸೈತಾನನೇ ಹೋಗು, ಕಷ್ಟವೇ ಹೋಗು, ಕಣ್ಣೀರು ಹೋಗು, ರೋಗ ಹೋಗಂದ್ರೆ ಹೋಗಲ್ಲ. ವಾಕ್ಯವನ್ನು ಹೇಳಿದಾಗ ಮಾತ್ರ ಹೋಗುತ್ತವೆ. ಹಲ್ಲೆಲೂಯಾ. ಸೈತಾನನು ಭಯಪಡುವುದು ಕೇವಲ ದೇವರ ವಾಕ್ಯಕ್ಕೆ. ಸೈತಾನನೇ ಹೋಗು ಅನ್ನೋದು ನಮ್ಮ ಮಾತು, ಹೌದಾ? ಹೋಗಲ್ಲ.
ದೇವರ ವಾಕ್ಯವನ್ನು ನಾವು ಉಪಯೋಗ ಮಾಡಬೇಕಾಗಿದೆ. ಹಲ್ಲೆಲೂಯ. ಸೊ ದೇವರ ವಾಕ್ಯವನ್ನು ನಾವು ಕಲಿಯುವಾಗ, ದೇವರ ವಾಕ್ಯವನ್ನು ನಾವು ಓದುವಾಗ ಆ ಬಾಯಿಂದ ನಾವೇನು ಮಾಡಬೇಕು? ದೇವರ ವಾಕ್ಯವನ್ನು ಅರಿಕೆ ಮಾಡಬೇಕು. ಬಾಯಿಂದ ಅರಿಕೆ ಮಾಡುತ್ತಾ ಇರುವಾಗ ದೇವರ ಶಕ್ತಿ ನಮ್ಮೊಳಗೆ ಹೋಗುತ್ತದೆ. ಹಲ್ಲೆಲೂಯ. ಸೊ ಅದಕ್ಕಾಗಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಮೊದಲನೇದಾಗಿ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಆರಂಭಿಸಿದಾಗ ಯೇಸು ಮಾಡಿದ ಮೊದಲನೆಯ ಅದ್ಭುತ. ಹಲ್ಲೆಲೂಯ. ಇದೆಲ್ಲರಿಗೆ ಗೊತ್ತಿದೆ. ಯೇಸು ಮಾಡಿದ ಮೊದಲನೆಯ ಅದ್ಭುತ, ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದ್ದಾರೆ. ಮೊದಲನೆಯ ಅದ್ಭುತ ಒಂದು. ಎರಡನೇದಾಗಿ ನೀರು ಯಾವುದಕ್ಕೆ ಸೂಚನೆಯಾಗಿದೆ? ನಮ್ಮನ್ನು ಶುದ್ಧೀಕರಣಕ್ಕೆ ಸೂಚನೆಯಾಗಿದೆ. ಹಲ್ಲೆಲೂಯ. ನಾವು ಸ್ನಾನ ಮಾಡುತ್ತೇವೆ. ಯಾಕೆ? ಮೈಯಲ್ಲಿರುವಂಥ ಕೊಳೆಯೆಲ್ಲ, ಮೈಯಲ್ಲಿರುವಂಥ ವಾಸನೆಯೆಲ್ಲ ಏನಾಗಬೇಕು? ಹೋಗಬೇಕಾಗಿದೆ. ಅದು ಶುದ್ಧೀಕರಣಕ್ಕೆ ಸೂಚನೆಯಾಗಿದೆ. ಎರಡನೇದಾಗಿ ದ್ರಾಕ್ಷರಸವನ್ನಾಗಿ ಮಾಡಿದನೆ ಅಂದರೆ ಯೇಸುವಿನ ರಕ್ತಕ್ಕೆ ಸೂಚನೆಯಾಗಿದೆ. ಹಲ್ಲೆಲೂಯ. ಯೇಸು ತನ್ನ ಸೇವೆಯನ್ನು ಆರಂಭ ಮಾಡಿದಾಗ ಆತನು ಮೊದಲು ಶುದ್ಧೀಕರಣದ ಬಗ್ಗೆ ಜನರಿಗೆ ತಿಳಿಸುವಂತೆ ನೀರನ್ನು ಸೂಚಿಸಲಾಗಿದೆ. ಎರಡನೇದಾಗಿ ಯೇಸುವಿನ ರಕ್ತ, ಆತನ ರಕ್ತದಲ್ಲಿ ನಾವು ಪಾಲು ಹೊಂದದೆ ಹೋದರೆ ಪರಲೋಕ ರಾಜ್ಯದಲ್ಲಿ ನಮಗೇನಿಲ್ಲ? ಪಾಲು ಇಲ್ಲ. ಈ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ವಿ. ಆದರೆ ಇಲ್ಲಿ ಕೆಲವೊಂದು ಪದಗಳನ್ನು, ಪದ ಅಂದರೆ ಗೊತ್ತಲ್ವಾ? ವಾಕ್ಯ ಅಲ್ಲ, ಪದ, ವರ್ಡ್, ಒಂದು ಪದಗಳನ್ನು ನಾನು ನಿಮಗೆ ಹೇಳಿ ಆ ವಾಕ್ಯದ ಮುಖಾಂತರ ನಾನು ಹೇಳ್ತೀನಿ. 2ನೇ ವಚನ ಓದಿ. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ಹಲ್ಲೆಲೂಯ. ಇಲ್ಲಿ ನೀವು ಅಂಡರ್ಲೈನ್ ಮಾಡಿಕೊಳ್ಳುವಂಥದ್ದು ಕರೆದರು. ಏನು ಮಾಡಿದರು? ಯೇಸುವನ್ನು ಆತನ ಶಿಷ್ಯರನ್ನು ಎಲ್ಲಿಗೆ ಕರೆದರು? ನಾವು ನಮ್ಮ ಜೀವನದಲ್ಲಿ ಯೇಸುವನ್ನು ಎಲ್ಲ ಸ್ಥಳಗಳಿಗೆ ಕರೀತಾ ಇದ್ದೇವಾ? ಹಲ್ಲೆಲೂಯ. ಎಲ್ಲ ಸ್ಥಳಗಳಿಗೆ ನಾವು ಯೇಸುವನ್ನು ಕರೀತಾ ಇದ್ದೇವಾ? ಎಲ್ಲ ವಿಷಯಗಳಲ್ಲಿ ಯೇಸುವನ್ನು ಕರೀತಿ. ಯೇಸುವೆ, ನಾನಿವತ್ತು ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಜೊತೆಯಲ್ಲಿ ನೀನು ಬಾ. ಯೇಸುವೆ, ನಾನಿವತ್ತು ಅಂಗಡಿಗೆ ಹೋಗ್ತಾ ಇದ್ದೇನೆ, ನನ್ನ ಜೊತೆಯಲ್ಲಿ ನೀನು ಬಾ. ದೇವರ ಯೇಸುವೆ, ಇವತ್ತು ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೇನೆ, ನನ್ನ ಜೊತೆಯಲ್ಲಿ ನೀನು ಬಾ. ಇದು ನಾವು ಕರೀತಾ ಇದ್ದೇವಾ? ಹಲ್ಲೆಲೂಯ. ಹಲ್ಲೆಲೂಯ. ಎಲ್ಲ ವಿಷಯಗಳಲ್ಲಿ, ನಾವು ಜೀವಿಸುವಂಥ ಎಲ್ಲ ವಿಧಾನಗಳಲ್ಲಿ ಯೇಸುವನ್ನು ಕರೆಯಬೇಕು. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವ ಯೇಸುವೆ, ನನ್ನ ಜೊತೆ ನೀ ಬಾ. ಅಡಿಗೆ ತುಂಬ ರುಚಿಯಾಗಿರ್ತದೆ. ಹಲ್ಲೆಲೂಯ. ಟಿ ವಿ ನೋಡ್ತಾ, ಧಾರಾವಾಹಿ ನೋಡ್ತಾ ಯೇಸುವೆ ನೀ ಬಾ ಅಂದರೆ ಬರ್ತಾನಾ? ಆಮೇನ್. ಹಲ್ಲೆಲೂಯ. ಫೋನಲ್ಲಿ ನೋಡಬಾರ್ದಲ್ಲ ನೋಡ್ತಾ ಯೇಸುವೆ ನೀ ಬಾ ಅಂದರೆ ಬರ್ತಾನಾ? ಹಲ್ಲೆಲೂಯ. ಅದಕ್ಕೆ ನಾವು ಕರೆಯಲ್ಲ ಯೇಸುವನ್ನು. ಆಮೇನ್. ಹಲ್ಲೆಲೂಯ. ಬೆಂಗಳೂರಲ್ಲಿ ನೋಡುವಾಗ ಎಲ್ಲ ಚಿಕ್ಕ ಮನೆಗಳು, ಹೌದಾ ಇಲ್ವಾ? ಚಿಕ್ಕ ಮನೆಗಳು, ಒಂದೇ ಮನೆಯಲ್ಲಿ 2 ಬೆಡ್ರೂಮ್ ಇರ್ತದೆ, ಬಾತ್ರೂಮ್ ಇರ್ತದೆ ಅಂತ ಹೇಳ್ತಾರೆ. ಅದನ್ನು ನೋಡುವಾಗ ನಿಮ್ಮ ಅನೇಕ ಜನ ಬಾಡಿಗೆ ಮನೇಲಿದ್ದೀರ, ಹೌದಾ ಇಲ್ವಾ? ಸೊ ಬಾಡಿಗೆ ಮನೇಲಿರುವಾಗ ಏನಾಗುತ್ತೆ, ಒಂದು ಹಾಲ್ ಮನೆ ನೋಡುವಾಗ ಒಂದು ಹಾಲನ್ನು ಕಟ್ಟಿರ್ತಾರೆ, ಹೌದಾ? ಆಮೇಲೆ ಏನಿರುತ್ತೆ? ಹಾಲ್ ಆದಮೇಲೆ ಹೇಳಿ, ನೀವು ಮಾತಾಡ್ತಿದ್ರೆ ಚೆನ್ನಾಗಿರುತ್ತೆ. ಹಾಲ್ ಆದಮೇಲೆ ಬೆಡ್ರೂಮ್ ಇರುತ್ತೆ. ಓಕೆ, ಬೆಡ್ರೂಮ್ ಆದಮೇಲೆ ಕಿಚನ್ ಇರುತ್ತೆ. ಕಿಚನ್ ಆದಮೇಲೆ ಬಾತ್ರೂಮ್ ಇರುತ್ತೆ. ಬಾತ್ರೂಮ್ ಆದಮೇಲೆ ಅಷ್ಟೇನಾ? ಇನ್ನೊಂದಿರುತ್ತೆ, ಇನ್ನೊಂದು ಬೆಡ್ರೂಮ್ ಇರುತ್ತೆ. ಆಮೇಲೆ ಏನು ಮನೆ? ಹೇಳಿ, ಏನು ಮನೆ? ಬೆಡ್ರೂಮು ದೊಡ್ಡದಾಗಿರುತ್ತೆ, ಹೌದಾ? ಬಾತ್ರೂಮು ದೊಡ್ಡದಾಗಿರುತ್ತೆ, ಹಾಲು ಇನ್ನೂ ದೊಡ್ಡದಾಗಿರುತ್ತೆ. ದೇವರ ಮನೆ ಯಾಕೆ ಯೋಚನೆ ಮಾಡಿದ್ರ? ಬೆಡ್ರೂಮು ದೊಡ್ಡದಾಗಿರಬೇಕು, ನಮಗೆ ಹಾಲು ದೊಡ್ಡದಾಗಿರಬೇಕು. ಒಂದು ಮೂಲೆಯಲ್ಲಿ ಕಟ್ಟಿರ್ತಾರೆ, ಬಾಗಿಲು ಬೇರೆ ಹಾಕಿರ್ತಾರೆ, ಹೌದಾ ಇಲ್ವಾ? ಆಮೇನ್. ಹಲ್ಲೆಲೂಯ. ಅದರ ಅರ್ಥ ಏನಿದೆ ನಾನು ಹೇಳ್ತೀನಿ ನೋಡಿ ನಿಮಗೆ. ಕಟ್ಟೋರು ಕಟ್ತಾರೆ, ದೇವರೇ ನೀ ಇಲ್ಲೇ ಇರು. ಎಲ್ಲಿ? ಬೆಡ್ರೂಮಲ್ಲಿ ಬರಬೇಡ, ಮಾಡಬಾರ್ದಲ್ಲ, ಮಾಡ್ತಾ ಇರ್ತೀವಿ ಅಲ್ಲಿ, ಬರಬೇಡ. ಹಾಲಲ್ಲಿ ಬರಬೇಡ, ಟಿ ವಿಯಲ್ಲಿ ನೋಡಬಾರ್ದಲ್ಲ, ನೋಡ್ತಾ ಇರ್ತೇವೆ, ಜಗಳ ಮಾಡ್ತಿರ್ತೇವೆ, ಬಡಿದಾಳು ಕೊಡ್ತಿರ್ತೇವೆ, ಅಡುಗೆ ಮನೆಯಲ್ಲಿ ಏನೇನೋ ಮಾಡ್ತಿರ್ತೀನಿ, ಅಲ್ಲಿ ಬರಬೇಡ. ನಾನು ಬೆಳಿಗ್ಗೆ ನಿನ್ನ ಹತ್ರ ಬರ್ತೀನಿ. ಬೆಳಿಗ್ಗೆ ಒಂದು 15 ನಿಮಿಷ ನಿನ್ನ ಹತ್ರ ಬರ್ತೀನಿ, ಬಾಗಿಲು ತೆಗಿತೀನಿ, ನೀನು ಏನು ಮಾಡಬೇಕಾದ್ರೆ ಮಾಡಿ ಬಾಗಿಲು ಹಾಕ್ತೀನಿ, ಅಲ್ಲೇ ಇರು. ಆಮೇನ್. ಆದರೆ ನಮ್ಮ ದೇವರು, ನಾವು ಏನು ಗೊತ್ತಾ? ಹಾಲಲ್ಲಿ ದೇವರೇ ನೀನೇ ಇರು, ನನ್ನ ಬೆಡ್ರೂಮಲ್ಲಿ ನೀನೇ ಇರು, ನನ್ನ ಅಡುಗೆ ಮನೆಯಲ್ಲಿ ನೀನೇ ಇರು, ನನ್ನ ಬಾತ್ರೂಮಲ್ಲಿ ನೀನೇ ಇರು, ನನ್ನ ವರಂಡದಲ್ಲಿ ಇರು, ನನ್ನ ಮನೆ ಎಲ್ಲವೂ ನೀನೇ ಇರು, ನಿನ್ನ ಪ್ರಸನ್ನತೆಯು ನನ್ನ ಮನೆಯಲ್ಲಿ ಇರಲಿ. ಹಲ್ಲೆಲೂಯ. ನಮಗೆ ದೇವರ ಮನೆ ಬೇಡ, ನಾವು ಕೂತಿರುವಂಥ ಸ್ಥಳವೇ ದೇವರ ಮನೆಯಾಗಿದೆ, ನಾವು ಮಲಗಿರುವಂಥ ಬೆಡ್ರೂಮೇ ನಮಗೆ ದೇವರ ಮನೆ ಆಗಿದೆ. ದೇವರು ಯಾವಾಗಲೂ ಎಲ್ಲ ಸಮಯದಲ್ಲಿ ನಾವು ಕರೆಯಬೇಕು. ಹಲ್ಲೆಲೂಯ. ಮದುವೆಗೆ ಯೇಸುವನ್ನು ಕರೆದರು. ಯೇಸುವನ್ನು ಕರೆದಾಗ ಯೇಸು ಏನು ಮಾಡಿದನು? ನಾ ಬರಲ್ಲ ಅಂದ,
ಹೋಗಿದ್ದಾನೆ. ಸೊ ನಮ್ಮ ಜೀವನದಲ್ಲಿ ಏನೇ ಕೆಲಸ ನಾವು ಮಾಡಿದರೂ, ಯಾವುದೇ ವಿಷಯವಾಗಲಿ, ದೇವರನ್ನು ನಾವು ಕರೆಯಬೇಕು. ಹಲ್ಲೆಲೂಯ. ಮನುಷ್ಯರನ್ನು ನಾವು ಕರೀತಾ ಇದ್ದೇವೆ, ದೊಡ್ಡ ವ್ಯಕ್ತಿಯನ್ನು ನಾವು ಕರೀತಾ ಇದ್ದೇವೆ, ಶ್ರೀಮಂತರನ್ನು ಕರೀತಾ ಇದ್ದೇವೆ, ನೆಂಟರನ್ನು ಕರೀತಾ ಇದ್ದೇವೆ, ಬಂಧು ಬಳಗವನ್ನು ಕರೀತಾ ಇದ್ದೇವೆ, ಸ್ನೇಹಿತರನ್ನು ಕರೀತಾ ಇದ್ದೇವೆ. ಪ್ರಶ್ನೆ ಏನಂದರೆ, ಎಲ್ಲಕ್ಕಿಂತ ಮೊದಲಾಗಿ ಯೇಸುವನ್ನು ನಾವು ಕರೆಯಬೇಕು. ಯೇಸು ನಮ್ಮ ಜೀವಿತದಲ್ಲಿ ನಾವು ಕರೆದಾಗ ನಮಗೆ ದೇವರು ಖಂಡಿತವಾಗಿ ಆಶೀರ್ವಾದವನ್ನು ಕೊಡುತ್ತಾನೆ. ಆ ಮದುವೆಯಲ್ಲಿ ಯೇಸು ಕರೆದರೂ ಮದುವೆಯಲ್ಲಿ ಯಾವ ಕೊರತೆ ಇರಲಿಲ್ಲ. ಹೌದಾ ಇಲ್ವಾ? ಯೇಸುವನ್ನು ಕರೆಯಬೇಕು. ಸೊ ನಮ್ಮ ಜೀವನದಲ್ಲಿ ಯಾವುದೇ ವಿಷಯವಾಗಲಿ, ಚಿಕ್ಕ ಕೆಲಸ ಆಗಲಿ, ದೊಡ್ಡ ಕೆಲಸ ಆಗಲಿ, ನಾವೊಬ್ಬರೇ ಹೋಗುವಾಗ ಯೇಸುವೆ ನನ್ನ ಜೊತೆಯಲ್ಲಿ ನೀ ಬಾ. ನಾ ಪ್ರಯಾಣ ಮಾಡುವಾಗ ಯೇಸುವೆ ನನ್ನ ಜೊತೆಯಲ್ಲಿ ನೀ ಬಾ. ನಾ ಟ್ರೈನಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ, ಆಟೋದಲ್ಲಿ ಹೋಗುವಾಗ, ನಡ್ಕೊಂಡು ಹೋಗುವಾಗ ಯಾರು ಬರುತ್ತಾರೋ ಇಲ್ಲವೋ, ದೇವರೇ ನೀನು ನನ್ನ ಸಂಗಡ ಬರಬೇಕು. ಯೇಸು ನಮ್ಮ ಸಂಗಡ ಬಂದರೆ ಸಂಭವಿಸಬಹುದಾದ ಪ್ರತಿಯೊಂದು ಕೇಡು ಗಂಡಾಂತರದಿಂದ ದೇವರು ನಮ್ಮನ್ನು ಬಿಡಿಸುತ್ತಾನೆ. ಪ್ರಿಯ ದೇವರು ಮಕ್ಕಳು, ನಂಬರ್ 1 ನಾವು ಯೇಸುವನ್ನು ಕರೆಯಲಿಕ್ಕೆ ಮರೆಯಬಾರದು. ಹಲ್ಲೆಲೂಯ. ಬೆಳಗ್ಗೆ ಹೇಳ್ತೇವೆ, ಬೆಂಗಳೂರಲ್ಲಿ ಗೊತ್ತು, ಬೆಂಗಳೂರಲ್ಲಿ 5 ಜನ ಇದ್ದರೆ 5 ಜನ ಕೆಲಸ ಮಾಡೋ ಜೀವನ. ಹಲ್ಲೆಲೂಯ. ಬೆಳಗ್ಗೆ ಹೇಳ್ತೇವೆ, ರೆಡಿ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಪ್ರಾರ್ಥನೆ ಮಾಡೋದನ್ನು ಮಾತ್ರ ಮರಿತೇವೆ. ಹಲ್ಲೆಲೂಯ. ಬ್ಯಾಗ್ ತೊಗೋತೇವೆ, ಲಂಚ್ ಬ್ಯಾಗ್ ತೊಗೋತೇವೆ, ಮೊಬೈಲ್ ತೊಗೋತೇವೆ, ಎಲ್ಲ ತೊಗೊಳ್ತೇವೆ. ಮುಖ್ಯವಾದದ್ದೇನು? ಪ್ರಾರ್ಥನೆ. ಹೋಗುವಾಗಲೂ ಬರುವ ದೇವರ ವಾಕ್ಯ ಹೇಳ್ತದೆ, ಇಂದಿನಿಂದ ಯೆಹೋವನು ನಿನ್ನನ್ನು ಹೋಗುವಾಗಲೂ ಬರುವಾಗಲೂ ಕಾವ್ತಾನೆ. ನೀನು ಕರೆದ್ರೆ ತಾನೇ ನಿನ್ನ ಜೊತೆಯಲ್ಲಿ ಬರ್ತಾನೆ. ಯಾಕೆ ಆಕ್ಸಿಡೆಂಟ್ ಆಗ್ತದೆ? ಯಾಕೆ ನೋವು ಆಗ್ತದೆ? ಯಾಕೆ ಜಗಳ ಆಗ್ತದೆ? ನಾವು ಯೇಸುವನ್ನೇನು ಮಾಡ್ತಾ ಇಲ್ಲ. ಆತನು ಕರೆದರೆ ಬರುವ ದೇವರು. ಕರೆದಿಲ್ಲ ಅಂದರೆ ದೇವರ ವಾಕ್ಯ ಹೇಳ್ತದೆ, ಪ್ರಕಟಣೆಯಲ್ಲಿ 3:16 ಏನು ಹೇಳ್ತದೆ? ಈಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ದೇವರ ಮನಸ್ಸು ಮಾಡೋ ಬಾಗಿಲ ಒಳಗೆ ಬರ್ತಾನೆ. ಹಲ್ಲೆಲೂಯ. ನೀ ಬರಬೇಡ ಅಂದರೆ, ಆದರೆ ಆ ದೇವರ ವಾಕ್ಯ ಹೇಳ್ತದೆ, ಈಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ನಿನ್ನ ಬಾಗಿಲನ್ನು, ನಿನ್ನ ಹೃದಯವೆಂಬ ಬಾಗಿಲನ್ನು, ನಿನ್ನ ಮನಸ್ಸೆಂಬ ಬಾಗಿಲನ್ನು, ನಿನ್ನ ಆಲೋಚನೆ ಅನ್ನುವಂಥ ಬಾಗಿಲನ್ನು ನಾನೇನು ಮಾಡ್ತೇನೆ? ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದರೆ ನಾನು ಒಳಗೆ ಬಂದು ಅವರೊಂದಿಗೆ ಅನ್ಯೋನ್ಯತೆ ಊಟ ಮಾಡುತ್ತೇನೆ. ಹಲ್ಲೆಲೂಯ. ನೀನು ಬಾಗಿಲು ತೆಗೆಯಬೇಕು. ನಿನ್ನ ಹೃದಯದ ಬಾಗಿಲು, ನಿನ್ನ ಮನಸ್ಸಿನ ಬಾಗಿಲು, ನಿನ್ನ ಆಲೋಚನೆಯ ಬಾಗಿಲನ್ನು ತೆರೆದ್ರೆ ಮಾತ್ರ ಯೇಸು ಬರುತ್ತಾನೆ. ಹಲ್ಲೆಲೂಯ. ಒಂದಿನ ತೋಮನು ಹೇಳ್ತಾ ಇದ್ದಾನೆ, ಶಿಷ್ಯರು ಹೇಳ್ತಾ ಇದ್ದಾರೆ, ಯೇಸು ಮರಣ ಹೊಂದಿ ಪುನರುತ್ಥಾನಾಗಿದ್ದಾನೆ, ನಾವೆಲ್ಲರೂ ಯೇಸುವನ್ನು ಏನು ಮಾಡಿದ್ದೇವೆ? ನೋಡಿದ್ದೇವೆ ಎನ್ನುವಾಗ ತೋಮ ಹೇಳ್ತಾನೆ, ನಿಜವಾಗಿಯೂ ನೋಡಿದ್ರ? ನಾವು ತಾನೇ ಅವನ್ನ ಮಣ್ಣು ಮಾಡಿದ್ದು, ಮಣ್ಣಲ್ಲ, ಗುಹೆಯಲ್ಲಿ ಇಟ್ಟು ಕಲ್ಲನ್ನು ಹಾಕಿದ್ದು. ನೀವೇನು ಹೇಳ್ತಿದ್ರಿ? ಈಗ ಯೇಸು ಎದ್ದಿದ್ದಾನೆ, ಅಷ್ಟು ಮಾತ್ರ ನಾವು ನಾನು ನಂಬಲ್ಲ ಅಂದ್ಬಿಟ್ಟ. ತೋಮ ಹೇಳ್ತಾನೆ, ನಾನು ಆತನ ಕೈಗಳಲ್ಲಿ ಬೆರಳನ್ನು ಹಾಕಿ, ಪಕ್ಕೆಯಲ್ಲಿ ಬೆರಳನ್ನು ಹಾಕಿ ಮುಟ್ಟಿ ನೋಡಿದ್ರೆ ಹೊರತು ನಾನು ನಂಬುವುದಿಲ್ಲ ಎಂದು ಹೇಳುವಾಗ ದೇವರ ವಾಕ್ಯ ಹೇಳ್ತಾನೆ, ಶಿಷ್ಯರು ತಮ್ಮ ಬಾಗಿಲನ್ನು ಮುಚ್ಚಿಕೊಂಡಿರುವಾಗ, ಗಮನಿಸಿ, ಶಿಷ್ಯರು ತಮ್ಮ ಬಾಗಿಲನ್ನು ಮುಚ್ಚಿಕೊಂಡಿರುವಾಗ ಯೇಸು ಏನು ಮಾಡಿದನು? ಒಳಗೆ ಯಾರು ಬಾಗಿಲು ತೆಗೆದಿಲ್ಲ, ಅದರ ಒಳಗೆ ಬಂದನು. ಆ ರೀತಿಯಾಗಿ ಅಲ್ಲ, ಆದರೆ ನಾವು ನಮ್ಮ ಹೃದಯ ಎಂಬ, ನಮ್ಮ ಮನಸ್ಸೆಂಬ ಬಾಗಿಲನ್ನು ಏನು ಮಾಡಬೇಕು? ತೆರೆಯಬೇಕು. ಪ್ರತಿದಿನ ಯೇಸು ಏನು ಮಾಡ್ತಾ ಇದ್ದಾನೆ? ನನ್ನ ಮಗನೇ, ನನ್ನ ಮಗಳೇ ಎಂದು ಕರೆಯುತ್ತಾ ಇದ್ದಾನೆ. ಹಲ್ಲೆಲೂಯ. ಕರೀತಾ ಇರುವಾಗ ನಾವೇನು ಮಾಡಿದ್ದೇವೆ? ಲೋಕದ ಕಾರ್ಯಗಳಲ್ಲಿ ನಿರತರಾಗಿ ದೇವರ ಸ್ವರವನ್ನು ನಾವು ಕೇಳದೆ ಸೈತಾನನ ಸ್ವರವನ್ನು ಕೇಳಿ ನಾಶವಾಗುತ್ತಾ ಇದ್ದೇವೆ. ಸೈತಾನನ ಸ್ವರವನ್ನು ಕೇಳಿ ನಾವು ಅನೇಕ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಒಳಗಾಗುತ್ತಾ ಇದ್ದೇವೆ. ಆದರೆ ನಾವು ದೇವರ ಸ್ವರವನ್ನು ಪ್ರತಿದಿನ ದೇವರು ನಮ್ಮನ್ನು ತಟ್ಟುತ್ತಾ ಇದ್ದಾನೆ. ಹಲ್ಲೆಲೂಯ. ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಯನ್ನು ಆತನು ತಟ್ಟುತ್ತಾ ಇದ್ದಾರೆ. ಸೊ ಒಂದಾಯಿತು. ಎರಡನೇದಾಗಿ ನಾವು ನೋಡುವಾಗ 3ನೇ ವಚನ ಓದೋಣ. ಗಮನಿಸಿ, ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ ಸಾಕು ಎಂದು ಹೇಳಿದಳು. ಮೊದಲದು ಕರೆದರು, ಎರಡನೇದು ಹೇಳಿದಳು. ಹಲ್ಲೆಲೂಯ. ಇವನು ಮರಿಬೇಡಿ. ಅಲ್ಲಿ ಏನಾಗಿದೆ? ಮದುವೆಯಲ್ಲಿ ಏನು ಮುಗಿದೋಗಿದೆ? ದ್ರಾಕ್ಷಾರಸವು ಮುಗಿದೋಗಿದೆ. ನಾನು ನಿನ್ನೆ ಶಾಂಕಿ ಪಾಸ್ ಮಾತಾಡುವಾಗ KGF ಅಲ್ಲಿ 3ನೇ ತಾರೀಕಿಗೂ ಮದುವೆ ಇದೆ. ನಮಗೆ KGF ಭಾಳ ಪರಿಚಿತ ಇದೆ. KGF ಅಲ್ಲಿರುವಂಥ ಜನ ವಿಚಿತ್ರವಾದ ಜನ. ಪಾಸ್ಟ್ರನ್ನು ನೋಡಲ್ಲ, ಯಾರನ್ನೂ ನೋಡಲ್ಲ. ಊಟ ಅಂದರೆ ಎಲ್ಲಕ್ಕಿಂತ ಮುಂಚೆ ಬಂದು ಕೂತಿರ್ತಾರೆ. ಸೊ ಮಿಲ್ಕಿ ಪಾಸ್ಟ್ ಏನು ಹೇಳ್ತಾರಪ್ಪ, ನೀವು ದೂರದಿಂದ ಬರ್ತಾಯಿದ್ರಿ, ನಮ್ಮ ಜನ ಬಗ್ಗೆ ನಿಮಗೆ ಗೊತ್ತು, ನೀವೇನು ಮಾಡಿ ಗೊತ್ತಾ, ಫಸ್ಟೇ ಕೂತ್ಕೊಂಡ್ಬಿಡಿ ಅಂತ ಹೇಳ್ಬಿಟ್ರು. ಯಾಕಂದರೆ ನೀವು ಪಾಸ್ಟ್ ತಾಳ್ಮೇಲೆ ನೀವು ಹೋಗಿ ಅಂದರೆ ಲಾಸ್ಟಿಗೆ ಎಲುಬು ಕೂಡ ಸಿಗುವುದಿಲ್ಲ. ಮಾಂಸ ಬಿಡಿ, ಎಲುಬು ಕೂಡ ಸಿಗುವುದಿಲ್ಲ. ಸೊ ಆ ರೀತಿಯಾಗಿ ಮದುವೆಯಲ್ಲಿ ದ್ರಾಕ್ಷಾರಸವು ಏನಾಯಿತು ಅಂದರೆ
ಅಲ್ಲಿ ಮಾತೇನೆಂದರೆ, ಯೇಸುವಿನ ತಾಯಿ ದ್ರಾಕ್ಷಾರಸವು ಮುಗಿದ ಕೂಡಲೇ ಎಲ್ಲಿಗೆ ಓಡ್ತಾ ಇದ್ದಾಳೆ ಹೇಳಿ? ಎಲ್ಲಿಗೆ ಓಡ್ತಾ ಇದ್ದಾಳೆ? ಯೇಸುವಿನ ಬಳಿಗೆ ಓಡ್ತಾ ಇದ್ದಾಳೆ. ಹಲ್ಲೆಲೂಯ. ನಿನ್ನ ಜೀವನದಲ್ಲಿ ಕೊರತೆ ಬಂದಾಗ, ನಿನ್ನ ಜೀವನದಲ್ಲಿ ಸಮಸ್ಯೆ ಬಂದಾಗ ನೀನು ಹಾಸ್ಪಿಟಲ್ ಹೋಗುವುದಲ್ಲ, ಯೇಸುವಿನ ಬಳಿಗೆ ಬರಬೇಕು. ಹಲ್ಲೆಲೂಯ. ಮದುವೆಯಲ್ಲಿ ನಾವು ಮೊದಲು ಏನು ಮಾಡ್ತೇವೆ? ಮದುವೆ ತಂದೆ ಹತ್ರ ಹೋಗ್ತೇವೆ. ಹಲ್ಲೆಲೂಯ. ಮದುವೆ ತಾಯಿ ಹತ್ರ ಹೋಗ್ತೇವೆ. ಅಥವಾ ದೊಡ್ಡಮ್ಮ ಅಲ್ಲೊಬ್ಬರು ಇನ್ಚಾರ್ಜ್ ಇರ್ತಾರೆ, ನೀನೇ ಪಾತ್ಕೋ, ನೀನೇ ನೋಡ್ಕೊಪ್ಪ, ನನಗೆ ಬ್ಯುಸಿ ಆಗಿದ್ದಾರೆ, ಅವ್ರ ಹತ್ರ ಹೋಗ್ತಾರೆ. ದ್ರಾಕ್ಷಾರಸ ಏನಾಯಿತು? ತೀರಾಯಿತು. ಆ ಅಮ್ಮ ಇನ್ನೊಬ್ಬರಿಗೆ ನೋಡ್ದ ಊಟ ಇಲ್ಲಂತೆ, ಊಟ ಇಲ್ಲಂತೆ, ನಮ್ಮ ಭಾಷೆಯಲ್ಲಿ ಊಟ ಇಲ್ಲಂತೆ ಗಲಿಬಿಲಿ ಗಲಾಟೆ ಮಾಡಿಬಿಡ್ತಾರೆ. ಹೌದಾ ಇಲ್ವಾ? ಅವಾಗ ಮುಂದಿದ್ದವರು ಎಂದಿದ್ದರು ಓಡ್ತಾರೆ, ಅಯ್ಯೋ ಕರೆದ್ರು ನಮ್ಮನ್ನು ಊಟನೇ. ಆದರೆ ಗಮನಿಸಿ, ಅಲ್ಲಿ ಯೇಸುವಿನ ತಾಯಿ ಒಂದು ಸಮಸ್ಯೆ ಬಂದಿದೆ, ಒಂದು ಕೊರತೆ ಬಂದಿದೆ, ಅಲ್ಲಿಗೆ ಒಂದು ಕಷ್ಟ ಬಂದಿದೆ. ಯೇಸುವಿನ ತಾಯಿ ನೇರವಾಗಿ ಯೇಸುವಿನ ಬಳಿಗೆ ಹೋಗಿ ಮೌನವಾಗಿ, ಯೇಸುವೆ ದ್ರಾಕ್ಷಾರಸವು ಏನಾಯಿತು? ನಾವು ಯಾರಿಗೆ ಹೇಳ್ತಾ ಇದ್ದೀವಿ ಇವತ್ತು? ಹಲ್ಲೆಲೂಯ. ನಾವು ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳುತ್ತಾ ಇಲ್ಲ, ಯಾರಿಗೆ ಹೇಳಬಾರ್ದು ಎಲ್ಲರಿಗೂ ಹೇಳ್ತಾ ಇದ್ರು. ಹೌದಾ ಇಲ್ವಾ? ಹೆಣ್ಮಕ್ಳಲ್ಲಿರುವಂಥ ಒಂದು ಒಳ್ಳೆಯ ಗುಣ, ನಾನು ಹಿಂಗೆ ಹೇಳ್ದನಂತ ಯಾರಿಗೂ ಹೇಳ್ಬೇಡ. ಆ ಅಮ್ಮ ಹಿಂಗೆ, ಆ ಪಾಸ್ಟ್ರು ಹಿಂಗೆ, ಆ ಸಹೋದರ ಹಿಂಗೆ, ನಾನು ಹೇಳ್ದಂತ ಮಾತ್ರ ಯಾರಿಗೂ ಹೇಳ್ಬೇಡ. ಆ ಅಮ್ಮ ಸುಮ್ಮನಿರ್ತಾಳ? ಈ ಅಮ್ಮನ ಹತ್ರ ಹೋಗಿ ಆ ಪಾಸ್ಟ್ರು ಹಿಂಗೆ, ಆ ಅಮ್ಮ ಹಿಂಗೆ, ಆ ಸಭೆ ಹಿಂಗೆ, ನಾನು ಹೇಳಿದಂಥ ಯಾರಿಗೂ. ಈ ಅಮ್ಮ ಹೋಗಿ ಆ ಅಮ್ಮನಿಗೆ ಇಡೀ ಊರಿಗೆ ಪಬ್ಲಿಸಿಟಿ ಆಯಿತು. ಲಾಸ್ಟಲ್ಲಿ ಹೇಳುವಂಥ ಮಾತು, ನಾನು ಹೇಳಿದಂಥ ಯಾರಿಗೂ. ಆದರೆ ಎಲ್ಲ ಕಡೆಗೆ ಅದೇನಾಗಿದೆ. ಆದರೆ ಗಮನಿಸಿ, ದೇವರ ಮಕ್ಕಳಾದ ನಾವು ನಮ್ಮ ಜೀವನದಲ್ಲಿ ಯಾರಿಗೂ ಹೇಳಿದರು, ಯಾರಿಗೆ ಹೇಳದಿದ್ರು, ನಮಗೋಸ್ಕರ ಸರ್ವವನ್ನು ಕೊಟ್ಟ ಯೇಸುವಿನ ಬಳಿಗೆ ನಾವು ಬಂದು ಹೇಳಬೇಕಾಗಿದೆ. ಹಲ್ಲೆಲೂಯ. ಅದು ರಹಸ್ಯವಾಗಲಿ, ಅದು ಮರ್ಮವಾಗಲಿ, ಅದು ಒಳ್ಳೆಯದಾಗಲಿ, ಅದು ಕೆಟ್ಟದಾಗಲಿ, ಯೇಸುವಿನ ಬಳಿಗೆ ಬಂದು ನಾವು ಹೇಳಬೇಕಾಗಿದೆ. ಆಮೇನ್. ಮೂರನೇದಾಗಿ ಅಲ್ಲಿ ಒಂದು ಕೊರತೆ ಬಂದಿದೆ. ಕೊರತೆ ಅಂದರೆ ಗೊತ್ತಲ್ವಾ? ಒಂದು ಕೊರತೆ ಬಂದಿದೆ. ಕೊರತೆ ಬಂದ ಕೂಡಲೇ ಮರಿಯಳು ಯೇಸುವಿನ ಬಳಿಗೆ ಹೋಗುತ್ತೆ. ನಮ್ಮ ಜೀವನದಲ್ಲಿ ಕೊರತೆ ಬರುತ್ತೆ. ರೋಗ ಅನ್ನೋದೊಂದು ಕೊರತೆ, ಕಷ್ಟ ಅನ್ನೋದೊಂದು ಕೊರತೆ, ಸಾಲ ಅನ್ನೋದೊಂದು ಕೊರತೆ, ಅಸಮಾಧಾನ ಅನ್ನೋದು ಕೊರತೆ. ಇವೆಲ್ಲವೂ ಬಂದಾಗ ನಾವು ಎಲ್ಲಿಗೆ ಹೋಗಬೇಕು? ಯೇಸು. ನಮಗೆ ಗೊತ್ತಿರುವಂಥದ್ದು ಈಸಿ. ತಲೆನೋವು ಜಾಸ್ತಿ ಆಯ್ತಂದ್ರೆ ಏನು ಮಾಡ್ತೇವೆ? ತಲೆನೋವು ಜಾಸ್ತಿ ಆಯ್ತಂದ್ರೆ ಏನು ಮಾಡ್ತೇವೆ? ಹಾಸ್ಪಿಟ್ಲಿಗೆ ಹೋಗ್ತೇವೆ. ಅಲ್ಲ, ನೀವು ಹೇಳಿದ್ರು ಹೇಳಿಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಅಲ್ಲಿ ಎಲ್ಲಿಗೆ ಹೋಗ್ತೇವೆ? ಹಾಸ್ಪಿಟ್ಲಿಗೆ ಹೋಗ್ತೇವೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಡಾಕ್ಟ್ರೇನು ಸುಮ್ಮನೆ ಇರ್ತಾನ? ಇರುವ ಭಯವನ್ನು ಜಾಸ್ತಿ ಮಾಡಿಸ್ತಾನೆ. ಹೌದಾ ಇಲ್ವಾ? ಹಾಸ್ಪಿಟ್ಲಲ್ಲಿ ಹೋದಾಗ ಡಾಕ್ಟ್ರ್ ಹೇಳ್ತಾನೆ, ಏನೇನೋ ಈ ಥರ ಬರೀತಾನೆ, ಬರೆದುಬಿಟ್ಟು ಮಾತ್ರೆ ಕೊಡ್ತಾನೆ. ಹೌದಾ ಇಲ್ವಾ? ಮಾತ್ರೆ ಕೊಟ್ಟು ಅಲ್ಲಿ ಬರೀತಾನೆ. ಗಮನಿಸಿ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಅಷ್ಟೇ ತಾನೇ ಹೇಳ್ತಾನೆ. ಅದಾದಮೇಲೆ ಊಟಕ್ಕಿಂತ ಮುಂಚೆ ಒಂದು ಅಂತ ಹೇಳ್ತಾನೆ. ಹೌದಾ ಇಲ್ವಾ? ಆಮೇಲೆ ಊಟಕ್ಕಿಂತ ಮುಂಚೆ ಒಂದು, ಊಟ ಆದ ಕೂಡಲೇ ಒಂದು, ಮಧ್ಯಾಹ್ನ ಅರ್ಧ, ಸಾಯಂಕಾಲ ಒಂದು ಅಥವಾ ಎರಡು ಊಟಕ್ಕಿಂತ ಮುಂಚೆ ಅಂತ ಹೇಳ್ತಾನೆ. ಅವನು ಬರೀತಾನೆ, ಇಷ್ಟು ಮಾತ್ರೆ ಕೊಡ್ತಾನೆ. ನಮ್ಗೆ ಅರ್ಥ ಆಗುತ್ತಾ? ಅವನಲ್ಲಿ ಬರೆದುಬಿಟ್ಟು ಟಿಕ್ ಹಾಕ್ತಾನೆ. ಅವನು ಹೇಳ್ತಾನೆ, ಹಿಂಗೆ ಕಟ್ ಮಾಡಿದ್ದು ಊಟಕ್ಕಿಂತ ಮುಂಚೆ. ಹೌದಾ? ಆಮೇಲೆ ಇನ್ನೊಂದು ಸಲ ಏನೋ ಮಾರ್ಕ್ ಮಾಡಿ, ಇದು ಮಾಡಿದ್ದು ಮಧ್ಯಾಹ್ನ ಅರ್ಧ ಅಂತ ಬರೆದಿರ್ತಾನೆ. ಹೌದಾ ಇಲ್ವಾ? ಅದೆಲ್ಲ ಮನೆಗೆ ತೊಗೊಂಬರ್ತೇವೆ. ಡಾಕ್ಟ್ರ್ ಹೇಳ್ದ, ಮೆಡಿಕಲ್ ಶಾಪ್ ಅವನು ಹೇಳ್ದ, ಆದರೆ ನಮಗೇನು ಡಬ ಯಾವ್ದು ತೊಗೋಬೇಕು, ಯಾವ್ದು ಮಕ್ಳಿಗೆ ಹೇಳ್ತಾರೆ. ಆ ಮಕ್ಳು ನೀವು ನೋಡಿ, ಆ ಮಕ್ಕಳು ಕೂಡ ಅಮ್ಮ ಇದು ಹಿಂಗೆ ಅಂತ ಹೇಳಿದಾಗ ನಾವೆಷ್ಟು ಬುದ್ಧಿವಂತರು. ಡಾಕ್ಟರ್ ಏನು ಮೊದಲು ತೊಗೋಂತಾನೋ ಅದನ್ನೇ ನಾವು ತೊಗೋತೇವೆ ಹೊರತು, ನನ್ನ ಇಷ್ಟ, ನೀ ಬರ್ಕೊಡು, ನನ್ನ ಇಷ್ಟ ಬಂದರೆ ನಾನು ತೊಗೋತೇನೆ ಅಂತ ಹೇಳ್ತೇವಾ? ಊಟಕ್ಕಿಂತ ಮೊದಲು ಯಾವುದೋ ಅದನ್ನೇ ಗಮನಿಸಿ, ಇದೇನೋ ಊಟಕ್ಕಿಂತ ಮುಂಚೆ ಅದು ತೆಗೆದುಕೊಳ್ತೇವೆ. ಊಟ ಆದಮೇಲೆ ಯಾವುದೋ ಅದನ್ನೇ ತೆಗೆದುಕೊಳ್ತಾ ಇದ್ದೇವೆ. ಎಲ್ಲವಾ ಇಲ್ಲವಾ? ಡಾಕ್ಟರ್ ಮಾತನ್ನೇ ಅಷ್ಟು ಗಂಭೀರವಾಗಿ ನಾವು ಕೇಳುವಾಗ ಯೇಸುವಿನ ಮಾತನ್ನು ನಾವು ಯಾಕೆ ಕೇಳುತ್ತಾ ಇಲ್ಲ? ಪ್ರಾರ್ಥನೆ ಮಾಡಂದರೆ ಪ್ರಾರ್ಥನೆ ಮಾಡಲ್ಲ, ದೇವರ ಆಲಯಕ್ಕೆ ಬಾ ಅಂದರೆ ದೇವರ ಆಲಯಕ್ಕೆ ಬರಲ್ಲ, ವಾಕ್ಯವನ್ನು ಓದಂದರೆ ವಾಕ್ಯವನ್ನು ಓದಲ್ಲ, ಇವೆಲ್ಲ ಮಾಡಲ್ಲ. ಅದು ಡಾಕ್ಟರ್ ಕರೆಕ್ಟಾಗಿ ಈ ಮಾತ್ರೆ ಇಷ್ಟು ಟೈಮಿಗೆ ಈ ಮಾತ್ರೆ ಹಿಂಗೆ ತೊಗೋಬೇಕಂದ್ರೆ ಹಂಗೆ ತೊಗೋತಾ ಇದ್ದೇವೆ. ಡಾಕ್ಟ್ರ ಮೇಲೆ ನಂಬಿಕೆ, ಮಾತ್ರೆಗಳ ಮೇಲೆ ಇರುವಂಥ ನಂಬಿಕೆ ಎಲ್ಲವನ್ನು ಕೊಡುವಂಥ ಯೇಸುವಿನ ಮೇಲೆ ಇವತ್ತು ನಮಗೆ ಬರುತ್ತಾ ಇಲ್ಲ. ಹಲ್ಲೆಲೂಯಾ. ಇದೊಂದು ಸಾಧಾರಣವಾದ ಕತೆ, ಆದರೆ ಆಳವಾಗಿ ನೋಡುವಾಗ ಬಹಳ ವಿಷಯಗಳಿವೆ ಪ್ರಿಯದೇವರ ಮಕ್ಕಳೇ. ಅವರು ಮರಿಯಳು ಹೋಗಿ ಯೇಸುವಿನಿಗೆ ಹೇಳುತ್ತಾ ಆದರೆ, ಒಂದು ದೊಡ್ಡ ಕೊರತೆ ಬಂದಿದೆ, ನಿನ್ನ ಜೀವನದಲ್ಲಿ ಯಾವುದೇ ಕೊರತೆ ಬರಲಿ, ನಿನ್ನ ಜೀವನದಲ್ಲಿ ಯಾವುದೇ ಅಗತ್ಯತೆ ಇರಲಿ, ನೀನು ಮೊಣಕಾಲೂರಿ ಯೇಸುವಿನ ಬಳಿಗೆ ಹೇಳುವಾಗ ಯೇಸು ಖಂಡಿತವಾಗಿ ನಿನಗೆ ಉತ್ತರ ಕೊಡುವ ದೇವರಾಗಿದ್ದಾನೆ, ನಿನ್ನ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ, ನಿನ್ನ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಯಾರಿಗೆ ನಾವು ಹೇಳುತ್ತಾ ಇದ್ದೇವೆ ಇವತ್ತು?
ಇನ್ನೊಬ್ಬರ ಮಾತಂದರೆ, ಇನ್ನೊಬ್ಬರ ವಿಷಯ ಮಾತಾಡಬೇಕಂದ್ರೆ ಬಹಳ ಸಂತೋಷವುಳ್ಳವರಾಗಿರ್ತೇವೆ ನಾವು. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ, ನಮ್ಮ ಸಭೆಯಲ್ಲಿ ಕೂಡ ಅಷ್ಟೇ, ನಮ್ಮ ಕೊರತೆ, ನಮ್ಮ ಸಮಸ್ಯೆ ನಾವು ಯಾರಿಗೂ ಹೇಳುವುದಿಲ್ಲ, ಕೇವಲ ದೇವರಿಗೆ ಮಾತ್ರ ಹೇಳುತ್ತೇವೆ. ಹಲ್ಲೆಲೂಯಾ. ಯಾಕಂದರೆ ನಾವು ದೇವರಿಗೆ ಸಂಬಂಧವಾಗಿದೆ, ಏಕೆಂದರೆ ಆತನು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ನಾವು ಹೇಳಿದರೆ ಮಾತ್ರ ಆತನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೊ ಎರಡನೇದಾಗಿ ನಾವು ಯೇಸುವಿನ ತಾಯಿ ಯೇಸುವಿಗೆ ಹೇಳುತ್ತಾ ಇದೆ. ಮೂರನೇದಾಗಿ ನೋಡುವಾಗ ನಾವು ಅದೇ 4ನೇ ವಚನ ಓದಿಕೊಳ್ಳೋಣ. ಯೇಸು ಆಕೆಗೆ, ಅಮ್ಮ ನನ್ನ ಗೊಡವೆ ನಿನಗೆ ಯಾಕೆ? ಸಾಕು ಸಾಕು. ಮೇಲಿನ ಮತ್ತೆ 3ನೇ ವಚನದಲ್ಲಿ ಯೇಸು ನೋಡಿ, ಅಲ್ಲಿ ದ್ರಾಕ್ಷರಸವು ಮುಗಿದೋದ ಕೂಡಲೇ ಮರಿಯಳಿಗೆ ವಿಷಯ ತಿಳಿತು. ಮರಿಯಳು ಏನು ಮಾಡ್ತಾ ಇದ್ದಾಳೆ? ಓಡಿ ಹೋಗಿ ಯಾರ ಬಳಿ ಹೇಳ್ತಾ ಇದ್ದಾಳೆ? ಯಾಕೆ ಯೇಸುನ ಬಳಿ ಹೇಳಿದ್ದು? ಯೇಸು ಮಾಡಿದ ಮೊದಲನೇ ಅದ್ಭುತ ಇದು. ಅದಕ್ಕಿಂತ ಮುಂಚೆ ಯೇಸು ಏನು ಮಾಡಲಿಲ್ಲ. ಯೇಸು ಅದ್ಭುತ ಮಾಡಲಿಲ್ಲ, ಫಸ್ಟ್ ಅದ್ಭುತ. ಯೇಸುವಿನ ಬಳಿಗೆ ಹೋಗ್ತಾ ಇದ್ದಾರೆ. ಅರ್ಥವೆಂದರೆ ಯೇಸು ಚಿಕ್ಕವನಾಗಿರುವಾಗ, ಮನೆಯಲ್ಲಿರುವಾಗ ಖಾರ ಪುಡಿ ತೀರ್ದೋಗಿರ್ಬೇಕು. ಏಸಪ್ಪ ಬಾ, ಚಿಕ್ಕವನಲ್ವಾ. ಅಮ್ಮ ಹೇಳ್ತಾಳೆ ಖಾರ ಪುಡಿ ಏನಾಗಿದೆ? ತೀರೋಗಿದೆ, ಅಂಗಡಿಗೆ ಹೋಗಿ ತೊಗೊಂಬಾ ಅನ್ನುವಾಗ ಯೇಸು ಏನು ಹೇಳ್ತಾನೆ? ಪ್ರಾರ್ಥನೆ ಮಾಡಿರ್ತಾನೆ, ಖಾರ ಪುಡಿ ಆಗಿರುತ್ತೆ. ಹೌದಾ ಇಲ್ವಾ? ಹಲ್ಲೆಲೂಯಾ. ಸಕ್ಕರೆ ಮುಗಿದೋಗಿರುತ್ತೆ. ಯೇಸು ಪ್ರಾರ್ಥನೆ ಮಾಡಿರ್ತಾನೆ, ಸಕ್ಕರೆ ರೆಡಿ ಆಯಿತು. ಸಾಯಂಕಾಲ ರೊಟ್ಟಿ ಮಾಡಬೇಕು. ಅಮ್ಮ ಹೇಳ್ತಾಳೆ ರೊಟ್ಟಿ ಮಾಡೋಕ್ಕಾಗಲ್ಲಪ್ಪ, ಇವತ್ತು ನನ್ನ ಕೈ ಏನಾಗ್ತಾಯಿದೆ, ಗುಲ್ಬರ್ಗವಾದರೆ ರೊಟ್ಟಿ ತಟ್ತಾರೆ. ಹೌದಾ ಇಲ್ವಾ? ನಾವರು ಮಾಡ್ತೇವೆ. ಹೌದಾ ಇಲ್ವಾ? ತಟ್ಟುವುದರಲ್ಲಿ ಬಹಳ ಮಾಡ್ದಂಗೆ ತಟ್ಟುದನ್ನು ಟಪ 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 ಸತ್ತುವಾಗ ಅದು ನಾನು ನೋಡಿದ್ದೇನೆ. ಟಪ 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 ಅಂತ ತಟ್ಟುವಾಗ ರೊಟ್ಟಿ ಆಟೋಮೆಟಿಕ್ಕಾಗಿ ತಿರುಗ್ತಾ ಇರುತ್ತೆ. ಹೌದಲ್ಲಮ್ಮ? ಅದು ನಮಗೆ ಗೊತ್ತಾಗಲ್ಲ. ಅದು ತಟ್ಟುತ್ತಿರುವಾಗ ರೊಟ್ಟಿ ಪಟಪ ಅದೇ ರೌಂಡಾಗಿ ತಿರುಗ್ತದೆ. ಅದನ್ನು ಗಮನಿಸಿದರೆ ಈ ಕಡೆ ಲೆವೆಲ್ ಇರೋಲ್ಲ, ಈ ಕಡೆ ಎಲ್ಲ ಸಮಾಗಿರ್ತದೆ. ಅಂದರೆ ಗಮನಿಸಿ ಮಾಡ್ತಾರೆ. ಈಗ ರಾತ್ರಿ ಚಪಾತಿ ಮಾಡಬೇಕು. ಮನೆಯಮ್ಮ ತಾಯಿ ಹೇಳ್ತಾರೆ, ಇವತ್ತು ನನಗೆ ಚಪಾತಿ ಮಾಡೋಕ್ಕಾಗಲ್ಲಪ್ಪ, ನನಗೇನಾಗ್ತದೆ ಮೈ. ಯೇಸು ಪ್ರಾರ್ಥನೆ ಮಾಡಿರ್ಬೋದು, ಮರಿಯಳಿಗೆ ವಾಸಿಯಾಗಿರ್ಬೋದು. ಹಲ್ಲೆಲೂಯಾ. ಮನೆಯಲ್ಲಿ ಯೇಸು ಮಾಡಿದ ಅದ್ಭುತವನ್ನು ಮರಿಯಳು ನೋಡಿದರೆ ಅದಕ್ಕಾಗಿಯೇ ಒಂದು ಕಾರಣ. ಇನ್ನೊಂದು ಕಾರಣ ಏನಂದರೆ, ಮರಿಯಳು ಗರ್ಭಧರಿಸುವಾಗಲೇ ಗಬ್ರಿಯನಾದ ದೇವದೂತನು ಬಂದು ಹೇಳ್ತಾನೆ, ನೀನು ಗರ್ಭಧರಿಸುತ್ತಿ, ಆದರೆ ಪವಿತ್ರಾತ್ಮನು ನಿನ್ನ ಮೇಲೆ ಬರುತ್ತಾನೆ. ನಿನ್ನಲ್ಲಿ ಹುಟ್ಟುವ ಮಗನು ನಿನ್ನ ಮಗನಲ್ಲ, ಆತ್ಮಿಕವಾಗಿ ಆತನು ದೇವರ ಮಗನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಮರಿಯಳಿಗೆ ಗೊತ್ತಿದೆ, ನನ್ನ ಮಗನಾದ ಯೇಸು ಸಾಧಾರಣ ಮಗನಲ್ಲ, ಆತನು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರ ಮಗನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಅದನ್ನು ತಿಳಿದಿದ್ದಾಳೆ. ನಾವು ಆರಾಧನೆ ಮಾಡುವ ದೇವರು ಸಾಧಾರಣವಾದ ಅದು ಮೊದಲು ನಾವು ತಿಳ್ಕೊಳ್ಳಬೇಕು. ನಾವು ಆರಾಧನೆ ಮಾಡುವ ದೇವರು ಸರ್ವಶಕ್ತನು, ಶೂನ್ಯದಿಂದಲೇ ಎಲ್ಲವನ್ನು ಮಾಡುವ ದೇವರಾಗಿದ್ದಾನೆ. ಎಲ್ಲವೂ ಮುಗಿಯುತ್ತನ್ನುವಾಗ ದೇವರು ಆರಂಭ ಮಾಡ್ತಾನೆ, ಆರಂಭಿಸುವಾಗಲೇ ದೇವರು ಮುಕ್ತಾಯ ಮಾಡುವ ದೇವರಾಗಿದ್ದಾನೆ. ಮೊದಲು ನಾವು ತಿಳ್ಕೋಬೇಕು, ನಾವು ಯಾರನ್ನು ಆರಾಧನೆ ಮಾಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಕಾಲೇಜಿಗೆ ಹೋಗುವಾಗ 10th ಮುಗಿದ ಮೇಲೆ, PUC ಮುಗಿದ ಮೇಲೆ 10 ಕಾಲೇಜ್ ಹುಡುಕ್ತಾರೆ. ಹೌದಾ ಇಲ್ವಾ? 10 ಸಬ್ಜೆಕ್ಟ್ ಹುಡುಕ್ತಾರೆ. ಯಾವ ಕಾಲೇಜ್ ಒಳ್ಳೆಯದು, ಎಲ್ಲಿ ಫೀಸ್ ಕಡಿಮೆ ಆಗಿದೆ, ಎಲ್ಲಿ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ, ಎಲ್ಲಿ ಕಾಲೇಜ್ ಮುಗಿದ ಮೇಲೆ ಕೆಲಸ ಸಿಗುತ್ತೆ, ಎಲ್ಲವನ್ನು ವಿಚಾರಿಸ್ತಾರೆ. ಅದೇ ರೀತಿಯಾಗಿ ನಾವು ನಂಬಿರುವ ದೇವರು ಯಾರೆಂದು ಮೊದಲು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ನಾವು ನಂಬಿರುವ ದೇವರು ಕಲ್ಲಲ್ಲ, ನಾವು ನಂಬಿರುವ ದೇವರು ಮಣ್ಣಲ್ಲ, ನಾವು ನಂಬಿರುವ ದೇವರು ಇರುವಾಗೇ ಇರುವ ದೇವರಲ್ಲ, ನಾವು ನಂಬಿರುವ ದೇವರು ಮಾತನಾಡುವ ದೇವರಾಗಿದ್ದಾನೆ. ನಾವು ನಂಬಿರುವ ದೇವರು ಅಸಾಧ್ಯವಾದನ್ನು ಸಾಧ್ಯ ಮಾಡುವ ದೇವರ. ಈ ರಹಸ್ಯವನ್ನು ನಾವು ತಿಳಿದುಕೊಳ್ಳಬೇಕಾದಕ್ಕಾಗಿ ಅವಳು ಓಡಿ ಹೋಗಿ ಯೇಸುವಿನ ಬಳಿಗೆ, ದ್ರಾಕ್ಷಾರಸವು ತೀರಿ ಹೋಗಿದೆ. ಅವಳಿಗೆ ಗೊತ್ತಿತ್ತು ಯೇಸು ಅದ್ಭುತವನ್ನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀನು ನಂಬಿದ ದೇವರು ಮಹಾ ಅದ್ಭುತವನ್ನು ಮಾಡುವ ದೇವರಾಗಿದ್ದಾನೆ. ನೀನು ಊಹಿಸುವುದಕ್ಕಿಂತಲೂ ಹೆಚ್ಚಾಗಿ ಮಾಡುವ ದೇವರಾಗಿದ್ದಾನೆ. ಆ ನಂಬಿಕೆ ನಮ್ಮಲ್ಲಿ ಬರುವಾಗ ನಾವು ದೇವರ ಬಳಿಗೆ ಬರುತ್ತೇವೆ. ಆಮೆನ್. ಹಲ್ಲೆಲೂಯಾ. ಸೊ ನೆಕ್ಸ್ಟ್ ಹೋಗೋಣ. 4ನೇ ವಚನ ಓದಿಮ್ಮ. ಯೇಸು ಆಕೆಗೆ, ಅಮ್ಮ ನನ್ನ ಗೊಡವೆ ನಿನಗೆ ಯಾಕೆ? ಆಮೇನ್. 3ನೇದು ಏನು? ನನ್ನ ಸಮಯ ಇನ್ನೂ ಬಂದಿಲ್ಲ. ಯೇಸು ಹೇಳ್ತಾ ಇದ್ದಾನೆ, ಅಮ್ಮ ನನ್ನನ್ನು ಏನು ಬೇಡ, ಕಾಣಬೇಡ, ನನ್ನ ನೀನು ಒತ್ತಾಯ ಮಾಡಬೇಡ, ನನ್ನ ನೀನು ಬಲವಂತ ಮಾಡಬೇಡ. ಯಾಕಂದರೆ ನೀನು ಹೇಳಿದ ಹಾಗೆ ನೀನು ನನಗೆ ತಾಯಿ ಆಗಿರ್ಬೋದು ಭೂಲೋಕದಲ್ಲಿ, ಆದರೆ ಪರಲೋಕದಲ್ಲಿ ನನಗೆ ಒಬ್ಬ ತಂದೆ ಇದ್ದಾನೆ. ನಿನ್ನ ಮಾತಿಗಿಂತ ಹೆಚ್ಚಾಗಿ ನಾನು ನನ್ನ ದೇವರ ಮಾತನ್ನು ಕೇಳುವುದು ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ಅನೇಕ ಜನ ಸ್ನೇಹಿತರ ಮಾತನ್ನು ಕೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಅನೇಕ ಜನ ಅಕ್ಕಪಕ್ಕದ ಜನರ ಮಾತನ್ನು ಕೇಳಿ ಹಾಳಾಗಿ ಹೋಗುತ್ತಾ ಇದ್ದಾರೆ, ನಾಶವಾಗಿ ಹೋಗುತ್ತಾ ಇದ್ದಾರೆ. ಹಲ್ಲೆಲೂಯಾ.
ಕೆಲಸಕ್ಕೆ ಹೋಗ್ತೇವೆ, ಕೆಲಸದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಅವ್ರು ಹೇಳ್ತಾರೆ, ಏನಾದರೂ ಒಂದು ಹೇಳ್ತಾರೆ, ಅದನ್ನು ಮಾಡ್ತೇವೆ. ಸ್ನೇಹಿತರ ಮಾತನ್ನು ಕೇಳ್ತೇವೆ, ಲೋಕದ ಜನರ ಮಾತನ್ನು ಕೇಳ್ತಿದ್ದೇವೆ, ನಾಶವಾಗುವವರ ಮಾತನ್ನು ಕೇಳ್ತಾ ಇದ್ದೇವೆ, ಡಾಕ್ಟರ್ ಮಾತನ್ನು ಕೇಳ್ತಾ ಇದ್ದೇವೆ. ಆದರೆ ಯಾರ ಮಾತನ್ನು ಕೇಳಬೇಕು? ಯೇಸುವಿನ ಮಾತು. ಯೇಸು ಹೇಳ್ತಾ, ಅಮ್ಮ ನಿನ್ನನ್ನು ಕಾಡಿಸ್ಬೇಡ, ನನ್ನ ಗೊಡವೆ ನಿನಗೆ. ಅವ್ರು ಬಲವಂತ ಮಾಡ್ತಾರೆ, ಬಾ ಕೈ ಹಿಡ್ಕೊಂಡು, ಯೇಸುವೆ ಬಾ ಬೇಗ, ದ್ರಾಕ್ಷಾರಸ ಏನಾಯಿತು, ತೀರಾ ಕಾಲಾಯ್ತು, ಬಾ ಏನಾದರೂ ಮಾಡು ಕರೀತಾ ಇದ್ದಾಳೆ. ನಾವು ಹಂಗೆ ತಾನೇ ಒಂದೊಂದು ಸಾರಿ ಎದೆ ಬಡ್ಕೊಂಡು ಪ್ರಾರ್ಥನೆ ಮಾಡ್ತಾ, ದೇವರೇ ನನ್ನ ಕಣ್ಣೀರನ್ನ ನೋಡು. ಮಾಡಬಾರ್ದೆಲ್ಲ ಮಾಡಿಬಿಟ್ಟು, ಕೇಳಬಾರ್ದೆಲ್ಲ ಕೇಳಿಬಿಟ್ಟು, ಹೋಗಬಾರ್ದ ಕಡೆಲ್ಲ ಹೋಗಿಬಿಟ್ಟು, ಹಲ್ಲೆಲೂಯಾ, ಕಷ್ಟಗಳು ಕಣ್ಣೀರು ದುಃಖ ಜಾಸ್ತಿ ಆದಾಗ ಏನು ಮಾಡ್ತೇವೆ? ಎದೆ ಬಡ್ಕೊಂಡು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತೇವೆ. ಯಾಕೆ ಎದೆ ಬಡ್ಕೋಬೇಕು? ಯಾಕೆ ಕಣ್ಣೀರು ಸುರಿಸಬೇಕು? ಒಳ್ಳೆಯವರಾಗಿರುವಾಗಲೇ ದೇವರನ್ನು ಹುಡುಕಿದರೆ ನಮಗೆ ಯಾವ ಸಮಸ್ಯೆ ಬರುವುದಿಲ್ಲ. ನಾವು ಆರೋಗ್ಯವಾಗಿರುವಾಗಲೇ, ನಾವು ಚೆನ್ನಾಗಿರುವಾಗಲೇ ನಾವು ದೇವರ ಆಲಯಕ್ಕೆ ಬರಬೇಕು. ಪ್ರಿಯ ದೇವರ ಮಕ್ಕಳು, ದೇವರನ್ನು ಹುಡುಕಬೇಕು, ದೇವರನ್ನು ನಾವು ಕೇಳಿಕೊಳ್ಳಬೇಕು. ದೇವರು ಎಲ್ಲವನ್ನು ಕೊಡುವ ದೇವರು ಆಗಿದ್ದಾನೆ. ನನ್ನ ಗೊಡವೆ ನಿನಗೆ ಬೇಡ ಅಂದರೆ, ಮುಂದಿನದಾಗಿ ನನ್ನ ಸಮಯ ಇನ್ನೂ ದೇವರ ಸಮಯಕ್ಕಾಗಿ ನಾವೇನು ಮಾಡಬೇಕು? ಕಾಯಬೇಕು. ಇವತ್ತಿನ ದಿನದಲ್ಲಿ ಯಾರೂ ಕಾಯಲ್ಲ. 2 ನಿಮಿಷದಲ್ಲಿ ಅಡುಗೆ ಮಾಡ್ಬೋದಂತೆ. ಏನಂದರೆ ನೂಡಲ್ಸ್, ಮ್ಯಾಗಿ ನೂಡಲ್ಸ್. ಎಷ್ಟು ನಿಮಿಷದಲ್ಲಿ? 2. ಪಾಸ್ಟರ್ ಕೂತ್ಕೊಳ್ಳಿ, ಪಾಸ್ಟರ್ ಮನೆಗೆ ಪಾಸ್ಟರ್ ಕೂತ್ಕೊಳ್ಳಿ, ಪಾಸ್ಟರ್ ಇರ್ತಾರೆ, ಟೈಮ್ ಆಯಿತು ಪಾಸ್ಟರ್, 10 ನಿಮಿಷದಲ್ಲಿ ಅಡುಗೆ ಮಾಡ್ತೀನಿ. ಎಷ್ಟು ನಿಮಿಷದಲ್ಲಿ? 10 ನಿಮಿಷದಲ್ಲಿ ಅಡುಗೆ ಮಾಡಿಬಿಡ್ತೀರ ಅಂತಾರೆ. ಹೌದಾ ಇಲ್ವಾ? ಯಾಕೆ? ಏನಿದೆ? ಗ್ಯಾಸ್ ಇದೆ. ನಾನು ಅಡುಗೆ ಮಾಡಲ್ಲ, ನೀವು ಮಾಡ್ತೀರಿ ಹೇಳಿ. ಗ್ಯಾಸ್ ಇದೆ, ಆಮೇಲೆ ಕುಕ್ಕರ್ ಇದೆ, ಪಾತ್ರೆ ಎಲ್ಲ 3 ಗಂಟೆ ಆಗುತ್ತೆ. ಗ್ಯಾಸ್ ಇದೆ, ಪಾಸ್ಟೇ 2 ಬಿಸಿಲಾಗಿದೆ ಪಾಸ್ಟರ್, ಇನ್ನೊಂದು ಬಿಸಿಲಿಗೆ ಅಷ್ಟೇ ಪಾಸ್ಟರ್, ಕೂತ್ಕೊಳ್ಳಿ. ಆಮೇನ್. ಮಸಾಲ ಯಾರು ಆಡಿಸಲ್ಲ, ಎಲ್ಲ ರೆಡಿಮೇಡು. ಆಮೇನ್. ಎಲ್ಲ ರೆಡಿಮೇಡ್ ಹಾಕಿ ಕುದಿಸಿ ಕೊಟ್ಬಿಡ್ತಾರೆ. 2 ನಿಮಿಷದಲ್ಲಿ ಅಡುಗೆ, ಎಲ್ಲ ಫಾಸ್ಟ್. ಕಾಯುವಂಥದ್ದು ಇವತ್ತು ಯಾರಿಗೂ ಇಲ್ಲ. ಹಲ್ಲೆಲೂಯಾ. ಬಸ್ ನೋಡ್ತೇವೆ, ಇದು ನಾನ್ ಸ್ಟಾಪ್ ಬಸ್ಸಾ, ಲೋಕಲ್ ಬಸ್ಸಾ? ಯಾವ ಬಸ್ಸಲ್ಲಿ ಹೋಗ್ಬೇಕು ನಾವು? ಫಾಸ್ಟ್. ಕಾಯಕ್ಕೆ ಯಾರಿಗೂ ಟ್ರಾಫಿಕ್ ನೋಡ್ತೇವೆ, ಇಲ್ಲಿ ಸಿಗ್ನಲ್ ಆದರೆ ಹೆಂಗಪ್ಪ ಫಸ್ಟ್ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಸಿಗ್ನಲ್ ಹಿಂಗೋಗಿ ಹಂಗೋಗಿ ಆ ಗಲ್ಲಿಯಲ್ಲಿ ಹೋಗಿ ಆ ಗಲ್ಲಿಯಲ್ಲಿ ಹೋಗ್ತೇನೆ. ಯಾಕೆ? ಕಾಯುವಂಥದ್ದು ಯಾರಿಗೂ ಇಷ್ಟ ಇಲ್ಲ, ಎಲ್ಲ ಫಾಸ್ಟ್. ಹಲ್ಲೆಲೂಯಾ. ಸೈಕಲ್ ಇದೆ ಯಾರ ಹತ್ರ ಈಗ? ಇಲ್ಲ. ಸ್ಕೂಟರ್ ಬೇಕು. ಆಮೇಲೆ ಯಾರೋ ಒಬ್ಬರ ಹತ್ರ 100ಕ್ಕೆ ಒಬ್ಬರು ಇಬ್ಬರು. ಯಾಕಂದರೆ ಸೈಕಲ್ ಹೋದರೆ ಲೇಟಾಗಿ ಹೋಗ್ತೇವೆ. ಸ್ಕೂಟ್ರಲ್ಲಿ ಕಾರಲ್ಲಾದರೆ ಹೆಣ್ಮಕ್ಳೆಲ್ಲ ಮೊದಲು ಈ ಥರ ಬಂದಾಗ ಹೈಸ್ಕೂಲ್ಗೆ ಬಂದರೆ ಅಮ್ಮ ಸೈಕಲ್ ಕೊಡ್ಸೋನವರು. ಈಗ ಸೈಕಲಲ್ಲಿ ಯಾರು ಹೋಗ್ತಾರೆ? ನೀ ಬೇಕಾದ್ರೆ ಹೋಗಂತ ತಾಯಿಗೆ ಹೇಳ್ಬಿಡ್ತೇವೆ ಮಕ್ಕಳು. ಎಲ್ಲ ಫಾಸ್ಟ್. ಅಂದರೆ ದೇವರ ವಾಕ್ಯ ಏನು ಹೇಳ್ತಾ ಇದೆ? ದೇವರ ಸಮಯಕ್ಕಾಗಿ ನಾವು ಕಾಯ್ಕೊಂಡಿರುವಾಗಿರಬೇಕಾಗಿದೆ, ನಾವು ಎದುರು ನೋಡಬೇಕಾಗಿದೆ. ಪ್ರಿಯ ದೇವರ ವಾಕ್ಯ ಇದೆ, ಆತನನ್ನೇ ದೃಷ್ಟಿಸಿ ನೋಡಿದವರ ಮುಖಗಳು ಏನಾದವು? ಪ್ರಕಾಶಗೊಂಡವು. ಹಲ್ಲೆಲೂಯಾ. ದೇವರನ್ನೇ ನಾವು ಎದುರು ನೋಡಬೇಕಾಗಿದೆ. ಯಾರು ಇವತ್ತು ನಿಧಾನವಾಗಿ ಹೋಗುವಂಥ ವಿಷಯವೇ ಇಲ್ಲ, ಎಲ್ಲ ಫಾಸ್ಟಾಗಿ ಹೋಗಬೇಕು. ಮಾತ್ರೆಗಳು ಕೂಡ ಇವತ್ತು ಹೈ ಡೋಸನ್ನು ಕೊಟ್ಟು ಬೇಗನೆ ವಾಸಿ ಮಾಡ್ತೇನೆ ಅಂತ ಹೇಳ್ತಾರೆ. ಹೌದಾ ಇಲ್ವಾ? ನಂಬುತ್ತೇವೆ. ಅದಾದ ಮೇಲೆ ಏನಾಗುತ್ತೆ, ಅದರ ಪರಿಣಾಮ ಭಾಳ ಕೆಟ್ಟದಾಗಿರ್ತದೆ ಪ್ರೀತಿಯವ್ರ ಮಕ್ಕಳು. ಆದರೆ ನಾವು ದೇವರ ಮಕ್ಕಳಾಗಿ ದೇವರ ಸಮಯಕ್ಕಾಗಿ ನಾವೇನು ಮಾಡಬೇಕು? ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ 40ನೇ ಅಧ್ಯಾಯದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ 40:31 ಓದಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡವರು 40:31 ಯೆಶಾಯ 40:31. ಯೆಹೋವನನ್ನು ನಿರೀಕ್ಷಿಸುವವರಂದರೆ ಯೆಹೋವನಿಗಾಗಿ ಕಾದು ನೋಡುವವರು, ಯೆಹೋವನಿಗಾಗಿ ಕಾಯ್ದಿರುವಂಥವ್ರು, ಎದುರು ನೋಡುವವರು. ಯಾವ ಬಲ? ಎಲ್ಲರೂ ಹೇಳಿ, ಯಾವ ಬಲ? ಯಾವ ಬಲ? ಯಾರು ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾರೆ? ಯಾರು ದೇವರಿಗಾಗಿ ಕಾಯುತ್ತಾರೋ, ಯಾರು ದೇವರಿಗಾಗಿ ಎದುರು ನೋಡುತ್ತಾರೋ ಅವರು ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾರೆ. ನಾನು ಅದೇ ಹೇಳಿದ್ನಲ್ವ, ನೀವು ನಿಜವಾಗಿ ಹೇಳ್ತೀನಿ, ಈಗ ಅದು ಸಾಧ್ಯ ಇಲ್ಲ. ಸೌದೆ ಹಾಕಿ ಪಾತ್ರೆಯಲ್ಲಿ ಅಡುಗೆ ಮಾಡಿ ಖಾರನ ಆಡಿಸಿ ತಿನ್ನುವುದರಲ್ಲಿ ಆರೋಗ್ಯ ಇದೆಯಾ? ಮಸಾಲ, ಈ ರೆಡಿಮೇಡ್ ಮಸಾಲ ತಂದು ಹಾಕೋದ್ರಲ್ಲಿ ಆರೋಗ್ಯ ಇದೆಯಾ? ಯಾವುದ್ರಲ್ಲಿ ಆರೋಗ್ಯ ಇದೆ? ರುಚಿನೂ ಖಾರ ಆಡಿಸೋದ್ರಲ್ಲಿ ಆರೋಗ್ಯ ಇದೆ, ರುಚಿ ಇದೆ. ಆದರೆ ಇವತ್ತು ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇವತ್ತು ನಮಗೆ ಸಮಯ ಇಲ್ಲ, ಸಮಯ ಭಾಳ ಹತ್ತಿರವಾಗಿದೆ ಅಂತ ನಾವು ನೋಡ್ತಾ. ಅದಕ್ಕಾಗಿ ಇವತ್ತು ಯಾರು ಕೂಡ ವೇಟ್ ಮಾಡಲ್ಲ. ರೈಲ್ವೆ ಸ್ಟೇಷನ್ಗೆ ಹೋದಾಗಲೂ ಕೂಡ ರೈಲ್ವೆ ಸ್ಟೇಷನ್ಲಿ ಒಂದು ಇರ್ತದೆ, ಒಂದು ಹಾಲ್ ಇರ್ತದೆ. ಯಾವ ಹಾಲ್ ಗೊತ್ತಾ? ವೇಟಿಂಗ್ ಹಾಲ್. ಹೌದಾ?
ನಿರೀಕ್ಷಣಾ ಕೊಠಡಿ ಅಂತ ಕನ್ನಡದಲ್ಲಿ ಬರೆದಿರ್ತಾರೆ. ಅಂದರೆ ಅರ್ಥ ಏನಂದರೆ ಟ್ರೈನು ಬರುವುದು ಸ್ವಲ್ಪ ತಡವಾಗುತ್ತಾ ಇದೆ, ನೀವು ಗಾಬರಿ ಪಡಬೇಡಿ, ಅಲ್ಲಿ ಇಲ್ಲಿ ಸುತ್ತಾಡಬೇಡಿ, ಇಲ್ಲೇ ಅಲ್ಲಿ ಹೋಗಬೇಡಿ, ಎಲ್ಲಿ ಕೂತ್ಕೊಳ್ಳಿ, ವೇಟಿಂಗ್ ಹಾಲಲ್ಲಿ ಕೂತ್ಕೊಳ್ಳಂದರೆ 100 ಜನ ರೈಲ್ವೆ ಸ್ಟೇಷನ್ಲಿದ್ದರೆ 4 ಜನ ಮಾತ್ರ ಎಲ್ಲಿರ್ತಾರೆ, ವೇಟಿಂಗಲ್ಲಿರ್ತಾರೆ. ಇನ್ನೂ 94 ಜನ ಇಲ್ಲಿರ್ತಾರೆ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಂತ್ಕೊಂಡು ಸುತ್ತಾ ಇರ್ತಾರೆ, ಅಲ್ಲಿ ಸುತ್ತಾ ಇರ್ತಾರೆ, ಇಲ್ಲಿ ಸುತ್ತಾ ಇರ್ತಾರೆ. ವೇಟಿಂಗ್ ರೂಮಲ್ಲಿ ಯಾರು ಇರೋಲ್ಲ. ಹಲ್ಲೆಲೂಯಾ. ನಾವು ಹಂಗೆ ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವೇಟಿಂಗ್ ರೂಮ್ ಅಂದರೆ ನಿನ್ನ ಪ್ರಾರ್ಥನೆಯ ಸಮಯ. ವೇಟಿಂಗ್ ರೂಮ್ ಅಂದರೆ ನೀನು ದೇವರನ್ನು ಸಂಧಿಸುವ ಸಮಯ, ನೀನು ದೇವರೊಂದಿಗೆ ಮಾತನಾಡುವ ಸಮಯ. ಅದನ್ನು ಬಿಟ್ಟು ವೇಟಿಂಗ್ ರೂಮಲ್ಲಿರೋದೆ ಫೋನ್ ತೊಗೊಂಡು ಗಾಡಿ ಇನ್ನೂ ಬಂದಿಲ್ವಾ, ಅದು ಇನ್ನೂ ಬಂದಿಲ್ವಾ, ಅಲ್ಲಿ ಒಬ್ರು ಬೀಳ್ತಾರೆ, ಅವ್ರು ನೋಡ್ತಾರೆ, ಅಲ್ಲೊಬ್ಬರು ಹೋಗ್ತಿರ್ತಾರೆ, ಅವ್ರು ನೋಡಿ ಹಿಂಗೆ ತಿರುಗಾಡ್ತಾ ಇರ್ತಾರೆ ಹೊರತು ವೇಟಿಂಗ್ ರೂಮಲ್ಲಿ ಯಾರು ಕೂರಲ್ಲ. ಅದೇ ರೀತಿಯಾಗಿ ನಾವು ಕೂಡ ವೇಟಿಂಗ್ ರೂಮ್ ಅಂದರೆ ನಿನ್ನ ಪ್ರಾರ್ಥನಾ ಸಮಯ. ದೇವರೊಂದಿಗೆ ಮಾತನಾಡೋದು ಬಿಟ್ಟು ನೀನು ಲೋಕವೆಲ್ಲ ಸುತ್ತುತ್ತಾ ಇದೆಯಾ, ಸುತ್ತವಾರದ ಸ್ಥಳದಲ್ಲಿ ಸುತ್ತುತ್ತಾ ಇದೆಯಾ, ಅದಕ್ಕಾಗಿ ಎಲ್ಲವನ್ನು ಬಿಟ್ಟು ದೇವರ ಸಮಯಕ್ಕಾಗಿ ನಾವೇನು ಮಾಡಬೇಕು, ಕಾಯಬೇಕು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನೆನಪಿದೆ ಹಾಡು? ಹಲ್ಲೆಲೂಯಾ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನೆಕ್ಸ್ಟ್, ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು, ನಿನ್ನ ನಂಬಿಕೆ ವ್ಯರ್ಥವಾಗದು. ಎಲ್ಲರೂ ಸರಿ. ಕರ್ತನಿಗೆ ಕಾಯುವವರು, ಹೃದಯದಿಂದ ಹಾಡೋಣ. ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನ ನಂಬಿಕೆ ಎಲ್ಲರೂ ಸೇರಿ ಕಾಯುತ್ತಿರುವೆ, 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 ಅದ್ಭುತ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತ ಹೊಂದಲು ಕಾಯುತ್ತಿರುವೆ. ಆಮೆನ್. ಹಲ್ಲೆಲೂಯಾ. ಇದು ನಿಮ್ಮ ಪ್ರಾರ್ಥನೆಯಾಗಿರಬೇಕು. ಕರ್ತನೇ, ದೇವರೇ, ನಾನು ನಿನ್ನ ಮಗನಪ್ಪ, ನಿನ್ನ ಮಗಳು ದೇವರೇ, ನಾನು ನಾಚಿಕೆ ಪಡುವುದು ನಿನಗೆ ಇಷ್ಟವಿಲ್ಲ. ಹಲ್ಲೆಲೂಯಾ. ನಾವು ಅವಮಾನ ಹೊಂದುವುದು ನಿನಗೆ ಇಷ್ಟವಿಲ್ಲಪ್ಪ. ಅದಕ್ಕಾಗಿ ನಾನು ಯಾರನ್ನು ಕಾಯಲ್ಲ, ಯಾರಿಗೋಸ್ಕರ ಕಾಯಲ್ಲ ದೇವರೇ. ನಾನು ನಿನಗೋಸ್ಕರ ಕಾಯುತ್ತೇನೆ, ನಿನ್ನ ಸ್ವರಕ್ಕಾಗಿ ಕಾಯುತ್ತೇನೆ, ನಿನ್ನ ಅದ್ಭುತಕ್ಕಾಗಿ ಕಾಯುತ್ತೇನೆ, ನಿನ್ನ ಬಿಡುಗಡೆಗಾಗಿ ಕಾಯುತ್ತೇನೆ, ನಿನ್ನ ಸ್ವಸ್ಥತೆಗಾಗಿ ಕಾಯುತ್ತೇನೆ ಎಂದು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಕೈ ಬಿಡುವ ದೇವರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೂ ಗೊತ್ತು ಬಸ್ಗಾಗಿ ಎಷ್ಟು ಕಾಯ್ತಾ ಇದ್ದೇವೆ ನಾವು. ಬಸ್ ಬಂದಿಲ್ಲ ಅಂದರೆ ಎಷ್ಟು ಟೆನ್ಷನ್. ಡ್ಯೂಟಿಗೆ ಹೋಗ್ಬೇಕು, ಟೈಮ್ ಆಯಿತು, ಬಸ್ ಬಂದಿಲ್ಲ. ಬೇರೆ ಆಧಾರ್ ಕಾರ್ಡ್ ಬೇರೆ ಕೊಟ್ಟಿದ್ದಾರೆ, ಹೆಣ್ಮಕ್ಳು ಹತ್ತಿದರೆ ಗಂಡ್ಮಕ್ಳಿಗೆ ಜಾಗನೇ ಇಲ್ಲ. ಆದರೂ ಕೂಡ ಏನು ಮಾಡ್ತೇವೆ, ಕಾಯ್ತಾ ಇದ್ದೇವೆ. ಬಸ್ಸು ಒಳಗೆ ನುಗ್ಗಿದ್ರೆ ಸಾಕಪ್ಪ, ಅಲ್ಲಿ ನಿಂತ್ಕೊಂಡಾದರೂ ನಾವು ಹೋಗುತ್ತೇವೆ, ಹೆಂಗಾದ್ರೂ ಮಾಡಿ ಹೋಗುತ್ತೇವೆ ಅಂತ ನಾವು ಏನು ಮಾಡ್ತಾ ಇದ್ದೇವೆ, ಹೋಗುತ್ತಾ ಇದ್ದೇವೆ. ಆದರೆ ಆ ಒಂದು ಆಸಕ್ತಿ ದೇವರಿಗೋಸ್ಕರ ಇರಬೇಕು. ಪ್ರಿಯರೇ, ಹಲ್ಲೆಲೂಯಾ. ಕೆಲಸಕ್ಕೆ, ಬಸ್ಸಿಗೆ, ಟ್ರೈನಿಗೆ ಇರುವಂಥ ಆಸಕ್ತಿ ದೇವರಿಗೋಸ್ಕರ ಇರಬೇಕಾಗಿದೆ. ದೇವರಿಗೋಸ್ಕರ ಇರುವಾಗ ದೇವರು ನಮ್ಮನ್ನು ಖಂಡಿತವಾಗಿ ಏನು ಮಾಡ್ತಾನೆ, ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಕೆಳಗೆ ಮತ್ತೆ ನಾವು ನೋಡೋಣ 5ನೇ ವಚನ. 5 ನೋಡಿ, ಮತ್ತೆ ಮರಿಯಳು ಬರ್ತಿದ್ದಾಳೆ. ಯೇಸುವಿನ ತಾಯಿ ಕೆಲಸದವರಿಗೆ ಆತನಂದರೆ ಯೇಸು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದನು. ಆಮೇನ್. ಇಲ್ಲಿ ನೋಡಿ ಏನಾಗ್ತಾ ಇದೆ, ನಾನೆಲ್ಲ ಕಥೆಯನ್ನು ನಿಮಗೆ ವಿವರಿಸಿದೆ, ಮತ್ತೆ ಹೇಳ್ತೀನಿ. ದ್ರಾಕ್ಷಾರಸ ಮುಗಿದಾಯಿತು. ಏಸಮ್ಮ ಏನು ಮರಿಯಳು ಏನು ಮಾಡಿದ್ರು, ಓಡಿ ಹೋಗಿ ಯೇಸುವಿಗೆ ಹೇಳಿದ್ಲು. ಯೇಸು ಏನಂದ, ಐ ಡೋಂಟ್ ಕೇರ್, ನೀನು ನನ್ನ ತಾಯಿ ಆಗಿರ್ಬೋದು, ಐ ಡೋಂಟ್ ಕೇರ್, ನನ್ನ ಗೊಡವೆ ನಿನಗೆ ಬೇಡ, ಆಮೇಲೆ ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳಿದ ಮೇಲೆ ಮರಿಯಳು ಏನು ಮಾಡಬೇಕು, ತನ್ನ ಪಾಡಿಗೆ ತಾನು ಇರಬೇಕಾ ಇಲ್ವಾ, ಆದರೆ ಮರಿಯಳು ಏನು ಮಾಡ್ತಿದ್ದಾಳೆ, ತನ್ನ ನಂಬಿಕೆಯನ್ನು ಬೀಳಿಲ್ಲ ನೋಡಿ. ಹಲ್ಲೆಲೂಯಾ. ತನ್ನ ಛಲವನ್ನು ಕೆಲಸಗಾರ ಹತ್ರ ಹೋಗಿ, ಯೇಸು ಏನೂ ಹೇಳಿಲ್ಲ, ಅಮ್ಮ ನೀನು ಹೋಗು ಕೆಲಸಗಾರ ಏನಾದರೂ ಆಜ್ಞೆ ಮಾಡಿ, ಏನೂ ಹೇಳಿಲ್ಲ. ಆದರೆ ಮರಿಯಳು ಕೆಲಸಗಾರ ಹತ್ರ ಹೋಗಿ ಹೇಳ್ತಾ ಇದ್ರೆ,
ಯೇಸು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮರಿಯಳು, ಏಯ್ ನಾನು ಯೇಸುವಿನ ತಾಯಿ, ನಾನು ಹೇಳ್ತಾ ಇದ್ದೇನೆ ನೀ ಕೇಳು ಅಂತ ಹೇಳಿದ್ಲ. ತನ್ನನ್ನು ತಾನು ಏನು ಮಾಡ್ತಾ ಇದ್ದಾಳೆ, ತಗ್ಗಿಸಿಕೊಳ್ಳುತ್ತಾ ಇದ್ದಾಳೆ. ಯೇಸು ಏನು ಹೇಳುತ್ತಾನೋ ಅದನ್ನು ನೀವು ಮಾಡಿ, ನಾನು ಹೇಳುವುದನ್ನು ನೀವು ಮಾಡಬೇಡಿ. ನಾನು ಹೋಗಿ ದ್ರಾಕ್ಷರಸವನ್ನು ಕೊಂಡುಕೊ ಬಂದರೆ ನಿಮ್ಮ ಕೈಯಲ್ಲಿ ಆಗಲ್ಲ, ಅಷ್ಟು ಹಣ ನಮ್ಮ ಹತ್ರ ಇಲ್ಲ. ಆದ್ದರಿಂದ ನಾನು ಹೇಳುವುದು ಮುಖ್ಯವಲ್ಲ, ಯೇಸು ಹೇಳುವುದು ಮುಖ್ಯವಾಗಿದೆ. ಅದಕ್ಕೆ ಕೆಲಸಗಾರಿಗೆ ಹೇಳ್ತಾನೆ, ಯೇಸು ಏನು ಹೇಳುತ್ತಾ ಅದನ್ನು ನೀವು. ಇವತ್ತು ನಾವು ಯಾರ ಮಾತನ್ನು ಕೇಳುತ್ತಾ ಇದ್ದೇವೆ? ಈ ಹೆಣ್ಮಕ್ಳೆಲ್ಲ ಯವನಸ್ಥರಿಗೆ ಕೇಳಬೇಕು, ಯಾವ ಸಬ್ಜೆಕ್ಟ್ ತೊಗೊಂಡೆ ಅಂತ ಕೇಳಿದ್ರೆ ಈ ಸಬ್ಜೆಕ್ಟ್ ತೊಗೊಂಡೆ. ಯಾರು ಹೇಳಿದ್ರು? ನನ್ನ ಫ್ರೆಂಡ್ ಹೇಳಿದರು. ಆಮೇಲೆ ಯಾರು ಹೇಳಿದ್ರು? ನನ್ನ ಫ್ರೆಂಡ್ ಅದೇ ಕಾಲೇಜಲ್ಲಿ ಓದ್ತಾರೆ, ಅದಕ್ಕೆ ನಾನು ಕೂಡ ಆ ಕಾಮರ್ಸ್ ಅಂದರೆ ಏನೋ ಗೊತ್ತಿರಲ್ಲ. ಉದಾಹರಣೆ ಹೇಳ್ತೀನಮ್ಮ, ಆಮೇಲೆ ಬೈಕೋಬೇಡಿ. ಕಾಮರ್ಸ್ ಅಂದರೆ ಏನೋ ಗೊತ್ತಿರಲ್ಲ. ಅಮ್ಮನ ಕೇಳ್ತಾರೆ, ನನಗೇನಮ್ಮ ಗೊತ್ತು. ಅಮ್ಮ ಹೇಳ್ತಾರೆ, ನಿಮ್ಮ ಟೀಚರ್ಸನ್ನು ಕೇಳಂತಾರೆ. ಇವು ಟೀಚರ್ಸನ್ನು ಕೇಳಲ್ಲ, ಯಾರನ್ನು ಕೇಳ್ತಾರೆ? ಫ್ರೆಂಡ್ಸನ್ನು ಕೇಳ್ತಾರೆ. ಫ್ರೆಂಡ್ಸ್ ಯಾವ ಕಾಲೇಜಿಗೆ ಹೋಗ್ಬೇಕೋ ನಾವು ಅದನ್ನೇ ಹೋಗ್ತೀರ. ಆಮೇಲೆ ನೋಡಿದ್ರೆ ಫೇಲಾಗಿ ಮನೆಯಲ್ಲಿ ಕೂತಿರ್ತಾರೆ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಕೆಲಸವೂ ಅಷ್ಟೇ, ಸ್ನೇಹಿತರು ಏನು ಕೇಳ್ತಾರೋ ಅದನ್ನು ಕೇಳ್ತಾರೆ. ಹಲ್ಲೆಲೂಯಾ. ಏನಾದರೂ ರೋಗ ಬಂದಾಗ ಅಥವಾ ಜ್ವರ ಬಂದಾಗ ಒಬ್ರು ಹೇಳ್ತಾರೆ ಈ ಹಾಸ್ಪಿಟ್ಲಿಗೆ ಹೋದರೆ ಒಳ್ಳೇದಾಗುತ್ತೆ ಅಂತಾರೆ. ಇನ್ನೊಬ್ರು ಹೇಳ್ತಾರೆ ಈ ಹಾಸ್ಪಿಟ್ಲಿಗೆ ಹೋದರೆ ಒಳ್ಳೇದಾಗುತ್ತೆ. ಇನ್ನೊಬ್ರು ಹೇಳ್ತಾರೆ ಈ ಹಾಸ್ಪಿಟ್ಲಿಗೆ ಹೋದರೆ ಒಳ್ಳೇದಾಗಿ. ನಮಗೆ ಡೌಟು, 3 ಜನ ಫ್ರೆಂಡ್ಸೇ, 3 ಜನ ಒಂದೊಂದು ಹಾಸ್ಪಿಟ್ಲ್ ಹೇಳಿದ್ದಾರೆ. ನಾವೇನು ಮಾಡಬೇಕು? ಅಯ್ಯೋ ಫ್ರೆಂಡ್ಸನ್ನು ಬೇಜಾರು ಮಾಡಬಾರ್ದಲ್ಲ, 3 ಹಾಸ್ಪಿಟ್ಲಿಗೆ ಹೋಗೋಣ, 3 ಹಾಸ್ಪಿಟ್ಲ್ ಡಾಕ್ಟ್ರಿಗೆ ಫೀಸ್ ಕೊಡೋಣ. ಆಮೇಲೆ ಯಾಕಂದರೆ ಯಾರನ್ನ ಬೇಜಾರು ಮಾಡ್ಬೋದು? ಯೇಸುವನ್ನು ಬೇಜಾರು ಮಾಡಬಾರ್ದ, ಫ್ರೆಂಡ್ಸನ್ನು ಬೇಜಾರು ಮಾಡಬಾರ್ದ. ನೆಂಟರು, ಅಕ್ಕಪಕ್ಕದ ಮನೆಯವರು ಬಹಳ ಡೇಂಜರ್. ದೇವರ ಮಕ್ಕಳಾದ ನಾವು ಭಾಳ ಎಚ್ಚರವುಳ್ಳವರಾಗಿರಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳಾದ ನಾವು ಏನು ಮಾಡಬೇಕು? ಬಹಳ ಎಚ್ಚರವುಳ್ಳವರಾಗಿರಬೇಕು. ಸೈತಾನನು ಫ್ರೆಂಡಿನೊಳಗಿಂದ ಬರ್ತಾನೆ, ಸೈತಾನಾಗಿ ಬರಲ್ಲ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಸೈತಾನನು ನಮಗೆಲ್ಲರಿಗೂ ಗೊತ್ತಿದೆ. ಸೈತಾನ ಹೆಂಗಿರ್ತಾನೆ ಸೈತಾನ ಅಂದರೆ ಮಾತು ಬರಲ್ವಾ? ಹೇಳಮ್ಮ, ಮನೆಗೆ ಹೋಗ್ಬೇಕಾ ಬೇಡವಾ? ಇಲ್ಲಂದ್ರೆ ಇಲ್ಲೇ ಕೂತ್ಕೋ, 6 ಗಂಟೆ ನಾನು ನಿಂತಿರ್ತೀನಿ. ಫ್ರೆಂಡ್ ರೂಪದಲ್ಲಿ ಬರ್ತಾನೆ. ಸೈತಾನ ಹೆಂಗಿರ್ತಾನೆ ಅಂತ ನಾನು ಕೇಳಿದೆ. ಕಾರಣ ಅರ್ಥ ಆಗುತ್ತಾ? ಸೈತಾನ ಹೆಂಗಿರ್ತಾನೆ? ಒಂದು ಫೋಟೋ ನೋಡಿದಾಗ ಸೈತಾನ ಹೆಂಗಿರ್ತಾನೆ ಹೇಳಿ? ಮೊದಲು ಕಪ್ಪಗಿರ್ತಾನೆ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು? ದೇವರಂದರೆ ಬೆಳ್ಳಗಿರ್ತಾನೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಯೇಸು ಸ್ವಾಮಿ ಸ್ವಲ್ಪ ದಾಡಿ ಇರುತ್ತೆ, ಕೂದಲು ಸ್ವಲ್ಪ ಬಿಟ್ಟಿರುತ್ತೆ. ಅದು ಆ ಫೋಟೋ ನೋಡಿದ್ಕೊಳ್ಳೆ ಏನಂತೆ ನಾವು ಅದನ್ನು ಯೇಸು ಸ್ವಾಮಿ ಅಂದುಬಿಡ್ತೇವೆ. ಹೌದಾ ಇಲ್ವಾ? ಸ್ವಲ್ಪ ದಾಡಿ ಬಿಟ್ಟು, ಸ್ವಲ್ಪ ಕೂದಿ ಥರ ಬಿಟ್ಟು, ಒಂದು ವೈಟ್ ಅಂಗಿ ಹಾಕ್ಕೊಂಡು ಹಿಂಗೆ ನಿಂತಿದ್ರೆ ಇವ್ರು ಯಾರು? ಏಸಪ್ಪ ಅಂತ ನಾವೇ ಹೇಳ್ಬಿಡ್ತೇವೆ. ಆಮೇನ್. ಈಗ ಸೈತಾನ ಅಂದರೆ ಕಪ್ಪು ಬಟ್ಟೆ ಹಾಕ್ಕೊಂಡು 2 ಕೊಂಬು ಇಟ್ಕೊಂಡು ಅಲ್ಲಿ ಹಿಂಗಿದ್ರೆ ಅವ್ರನ್ನ ಯಾರು ಅಂತೇವೆ? ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಓಲ್ಡ್ ಸ್ಟೈಲು, ಓಲ್ಡ್ ಫ್ಯಾಷನ್ನು, 2000 ಇಯರ್ಸ್ ಹೇಗೋ ಅದೆಲ್ಲ ಗೊತ್ತಾಯಿತು. ನನ್ನೆಲ್ಲರೂ ಕಂಡುಹಿಡ್ಬಿಟ್ರಲ್ಲಪ್ಪ, ಕಪ್ಪಿಗಿದ್ರೆ ಸೈತಾನ, ಕೊಂಬಿದ್ರೆ ಸೈತಾನ ಅಂತ. ಅದಕ್ಕೆ ನಾನೇನು ಮಾಡ್ತೇನೆ? ವೇಷವನ್ನು ಬದಲಾಯಿಸ್ತೇನೆ. ಗಮನಿಸಿ, ಅವಳು ಏದೇನ್ ತೋಟದಲ್ಲಿರುವಾಗ ಸೈತಾನನು ಸೈತಾನಾಗಿ ಬಂದಿಲ್ಲ. ಸೈತಾನನು ಸರ್ಪದ ರೂಪವನ್ನು ಧರಿಸಿಕೊಂಡು ಬಂದನು. ಹಲ್ಲೆಲೂಯಾ. ಯಾಕಂದರೆ ದೇವರು ಹೇಳಿದಾನೆ, ಇದು ಆ್ಯಪಲ್, ಇದು ಈ ಗಿಡ, ಇದು ಈ ಗಿಡ, ಇದು ಈ ರೋಡು, ಇದು ನದಿ ಅಂತ ದೇವರು ಹೇಳಿ, ಸೈತಾನ ನೋಡಿ ಹಿಂಗಿರ್ತಾನಂತ ದೇವರು ಆದಾಮನಿಗೂ ಅವಳಿಗೂ ಹೇಳಿದ್ದಾನೆ. ಅದಕ್ಕೆ ಸೈತಾನಿಗೆ ಗೊತ್ತಾಯಿತು, ನಾನೀಗ ಸೈತಾನಾಗಿ ಬಂದರೆ ಅವರು ಕಂಡುಹಿಡ್ತಾರಂತೇಳಿ ಅವನೇನು ಮಾಡ್ದ? ಸರ್ಪದ ವೇಷವನ್ನು ಹಾಕಿಕೊಂಡು ಬಂದ. ಅದೇ ರೀತಿಯಾಗಿ ಇವತ್ತು ಸೈತಾನನು ಸ್ನೇಹಿತರ ಹಾಗೆ ಬರ್ತಾನೆ. ಹಲ್ಲೆಲೂಯಾ. ಪಕ್ಕದ ಮನೆಯವರ ಹಾಗೆ ಬರ್ತಾನೆ, ಫ್ರೆಂಡ್ ಹಾಗೆ ಬರ್ತಾನೆ, ಕೆಲಸ ಹತ್ರ ಬರ್ತಾನೆ. ಎಲ್ಲ ರೂಪವನ್ನು ಬದಲಾಯಿಸಿಕೊಂಡು ಬಂದು ಸೈತಾನನು ನಮ್ಮನ್ನು ಮೋಸ ಮಾಡುವಂಥ ಸನ್ನಿವೇಶಕ್ಕೆ ನಾವು ಹೋಗುತ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಎಚ್ಚರವುಳ್ಳವರಾಗಿ ನಾವು ಗಮನಿಸಬೇಕು. ಯಾವುದು ದೇವರ ಸ್ವರ, ಯಾವುದು ಸೈತಾನನ ಸ್ವರ ಅಂತ ನಮಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ. ಅನೇಕ ಸಾರಿ ಏನು ಮಾಡ್ತೇವೆ? ದೇವರ ಸ್ವರವನ್ನು ಸೈತಾನ ಸ್ವರ ಅಂತೇವೆ, ಸೈತಾನ ಸ್ವರವನ್ನು ನಾವೇ ಡಿಸೈಡ್ ಮಾಡಿಬಿಡ್ತೇವೆ. ಹಲ್ಲೆಲೂಯಾ. ನಾವೇ ಡಿಸೈಡ್ ಮಾಡ್ತೇವೆ. ನೋಡಿ, ಗಮನಿಸಿ, ದೇವರು ದೇವರ ಹಾಗೆಯೇ ಮಾತನಾಡುತ್ತಾನೆ. ಆಮೇನ್. ಇನ್ನೊಮ್ಮೆ ಹೇಳ್ತೇನೆ, ದೇವರು ದೇವರ ಹಾಗೆ ಮಾತಾಡ್ತಾನೆ, ಸೈತಾನಾಗೆ ಸೈತಾನನು ಸೈತಾನಾಗೂ ಮಾತಾಡಿ ದೇವರಂತೆ ಕೂಡ ಮಾತನಾಡ್ತಾನೆ. ಅದರಿಂದ ಎಚ್ಚರವುಳ್ಳವರಾಗಬೇಕು. ಹಲ್ಲೆಲೂಯಾ. ದೇವರ ಸ್ವರವನ್ನು ನಾವು ಕೇಳಬೇಕಾಗಿದೆ. ಪ್ರಿಯ ದೇವರ ಮಕ್ಕಳು, ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. ಸೊ ಮರಿಯಳು ಹೇಳ್ತಾ ಇದ್ದಾಳೆ, ಯೇಸು ಏನು ಹೇಳುತ್ತಾರೋ ಅದನ್ನೇ ಮಾಡಿರಿ. ಈಗ ಯೇಸು ನಮಗೇನು ಹೇಳಿದ್ದಾನೆ? ಒಂದೊಂದಾಗಿ ಹೇಳಿ. ಏನು ಹೇಳಿದ್ದಾನೆ? ಬೇಗ ಪ್ರಾರ್ಥನೆ ಮಾಡಂತ ಹೇಳಿದ್ದಾನೆ. ಹೌದಾ ಇಲ್ವಾ?
ಹೌದಾ ಇಲ್ವಾ? ಹೌದು. ಆಮೇಲೆ ಪಾಪ ಮಾಡಬೇಡ ಅಂತ ಹೇಳಿದ್ದಾನೆ, ದೇವರ ವಾಕ್ಯವನ್ನು ಓದಿ ಅಂತ ಹೇಳಿದ್ದಾನೆ. ಆಮೇಲೆ ಅಷ್ಟೇನಾ? ನಂಬಿಕೆಯಿಂದಿರಿ ಅಂತ ಹೇಳಿದಾನೆ, ಒಬ್ಬನೊಬ್ಬರು ಪ್ರೀತಿಸಿರಿ ಅಂತ ಹೇಳಿದ್ದಾನೆ. ಆಮೇಲೆ ಲೆಕ್ಕ ಇಲ್ಲ ಅಲ್ವ, ಅನೇಕ ವಿಷಯಗಳಿವೆ. ಅದರಲ್ಲಿ ಕೆಲವು ಮುಖ್ಯವಾದ ವಿಷಯ ಅಂದರೆ, ಯೇಸು ಕ್ರಿಸ್ತನು ಮರಣ ಹೊಂದಿ ಶಿಷ್ಯರ ಹತ್ರ ಹೇಳ್ತಾನೆ, ಅಪ್ಪ ಶಿಷ್ಯರೇ, 3.5 ವರ್ಷ ನನ್ನ ಜೊತೆಯಲ್ಲಿ ನೀವಿದ್ರಿ, ಹೌದಾ? 3.5 ವರ್ಷ ನಾನು ನಿಮಗೇನು ಮಾಡಿದ್ದೇನೆ, ಎಲ್ಲವನ್ನ ಕಲಿಸಿಕೊಟ್ಟಿದ್ದೇನೆ. ನಾನು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ ನೀವು ನೋಡಿದ್ದೀರಿ, ನಾನು ಹೇಗೆ ಅದ್ಭುತವನ್ನು ಮಾಡಿದ್ದೇನೆ ನೀವು ನೋಡಿದ್ದೀರಿ, ನಾನು ಹೇಗೆ ದೇವರ ವಾಕ್ಯವನ್ನು ಹೇಳಿದ್ದೇನೆ ನೀವೆಲ್ಲರೂ ಏನು ಮಾಡಿದಿರಿ, ನೋಡಿದ್ದೀರಿ. ನೋಡಿದ ಮೇಲೆ ಈಗ ನಾನು ಮರಣ ಹೊಂದಿ ಎಲ್ಲಿಗೆ ಹೋಗ್ತೇನೆ? ಕೈ ಆದ್ರೆ ನೋಡಿ, ಕೈ ಮೇಲೆ ಕೈತ್ರನು, ಮರಣ ಹೊಂದಿ ಪರಲೋಕಕ್ಕೆ ಹೋಗ್ತೇನೆ ಅಂತ ಯೇಸು ಹೇಳಿದಾನೆ. ಹೇಳಿದ ಮೇಲೆ ಇನ್ನೇನು ಹೇಳ್ದ? ಡ್ಯಾಶ್, ಪರಲೋಕಕ್ಕೆ ಹೋಗ್ತೇನೆ, ನೀವು ಡ್ಯಾಶ್. ಏನು ಹೇಳ್ದ? ನಿಮ್ಮ ಮನೆಗೆ ಹೋಗಿ ಅನ್ನ, ಮೊದಲು ಮೀನು ಹಿಡಿತಾಯಿದ್ರಿ, ಮೀನು ಹಿಡಿಕೆ ಹೋಗನ್ನ, ಮತ್ತೆ ಏನು ಹೇಳ್ದ? ನಾನು ಬಿಟ್ಟು ಹೋಗುತ್ತಿರುವಂಥ ಕೆಲಸವನ್ನು ಮುಂದುವರೆಸಿರಿ. ಹಲ್ಲೆಲೂಯ. ಯೇಸು 3.5 ವರ್ಷ ಅವರಿಗೆ ತರಬೇತಿ ಕೊಟ್ಟು, ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಟ್ಟು, ದೇವರ ವಾಕ್ಯವನ್ನು ಹೇಳೋದನ್ನು ಕಲಿಸಿಕೊಟ್ಟು, ಶಿಷ್ಯರನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಸಾರಿ ಶಿಷ್ಯರು ಹೋಗಿ ಪ್ರಾರ್ಥನೆ ಮಾಡಿದಾಗ ದೆವ್ವಗಳು ಓಡಿ ಹೋದವು. ಹಲ್ಲೆಲೂಯ. ಶಿಷ್ಯರು ಪ್ರಾರ್ಥನೆ ಮಾಡಿದಾಗ ಅದ್ಭುತಗಳು ನಡೆದವು. ಎಲ್ಲ ಖುಷಿ ಖುಷಿಯಾಗಿ ಯೇಸುವಿನ ಬಂದು, ಯೇಸುವೆ ನಿನ್ನ ಹೆಸರಿನಲ್ಲಿ ನಾನು ಅದು ಮಾಡಿದೆ, ಇದು ಮಾಡಿದೆ ಅನ್ನುವಾಗ ಯೇಸು ಹೇಳ್ತಾನೆ, ಹೌದು, ಇದಕ್ಕೆ ನಾನು ನಿಮ್ಮನ್ನು ಕರೆದಿದ್ದೇನೆ. ಯಾವುದಕ್ಕೆ ಕರೆದಿದ್ದೇನೆ? ದೇವರ ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಯೇಸು ತನ್ನ ಶಿಷ್ಯರಿಗೆ ತರಬೇತಿ ಕೊಟ್ಟು ಅವರನ್ನು ಕರೆದಿದ್ದಾನೆ. ದೇವರು ಇವತ್ತು ಈ ಪಟ್ಟಣದಲ್ಲಿ, ಈ ಒಂದು ಸ್ಥಳದಲ್ಲಿ ನಿಮ್ಮನ್ನು ಯಾಕೆ ಕರೆದಿದ್ದಾನೆ? ಆಮೆನ್. ಹಲ್ಲೆಲೂಯ. ಯಾಕೆ ಕರೆದಿದ್ದಾನೆ? ಉತ್ತರ ಕೊಡಿ. ಆತನ ರಾಜ್ಯವನ್ನು ಏನು ಮಾಡಬೇಕಂತೆ? ವಿಸ್ತಾರ ಮಾಡಬೇಕು. ಹೇಗೆ ವಿಸ್ತಾರ ಮಾಡೋದು? ಈ ಬಿಲ್ಡಿಂಗ್ ಹೊಡೆದಾಕಿ ಆ ಬಿಲ್ಡಿಂಗ್ ತೊಗೊಳ್ಳೋಣ, ಆ ರೋಡ್ ಹೊಡೆದಾಕಿ ಆ ರೋಡ್ ತೊಗೊಳ್ಳೋಣ, ಅಥವಾ ಹಿಂದೆನಾ ಏನು? ಹೇಗೆ? ಆತ್ಮಗಳನ್ನು ಗೆಲ್ಲಬೇಕು. ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಿರುವಂಥ ಜವಾಬ್ದಾರಿ. ಪರಲೋಕದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಪರಲೋಕದಲ್ಲಿ ನಾವು ಹೇಳ್ಬೋದು ದೇವರು ಸರಿ ಸಮಾನನು, ದೇವರು ಏನು ಮಾಡಲ್ಲ, ಪಕ್ಷಪಾತ ಅಲ್ಲ. ಹೌದಾ ಇಲ್ವಾ? ಪಕ್ಷಪಾತ ಮಾಡುವುದಿಲ್ಲ. ಆದರೆ ದೇವರ ವಾಕ್ಯ ಏನು ಹೇಳ್ತಾ ಇದೆ? ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲಪ್ಪ, ನಾನು ಪರಲೋಕಕ್ಕೆ ಹೋಗಿ ನಿಮಗೆ ಹೇಳಿ ಸಮಾಧಾನಕರವಾದ ಪವಿತ್ರ ಆತ್ಮನ ಕಳಿಸ್ತೇನೆ. ಮುಗಿತಲ್ಲ, ಅಷ್ಟೇನಾ? ಇಲ್ಲ, ನಾನು ತಿರುಗಿ ಬರುತ್ತೇನೆ. ಹೇಳ್ದಾ ಇಲ್ವಾ? ನಾನು ಪರಲೋಕಕ್ಕೆ ಹೋಗುತ್ತೇನೆ, ನಾನು ತಿರುಗಿ ಬರುತ್ತೇನೆ ಅಂತ ಹೇಳ್ದಾನೆ. ಈಗ ಯೇಸು ಎಲ್ಲಿದ್ದಾನೆ? ವಾಸ್ತವವಾಗಿ ಪರಲೋಕ ನಮ್ಮ ಹೃದಯದಲ್ಲಿದ್ದಾನೆ, ಅದೆಲ್ಲ ಗೊತ್ತು. ಪರಲೋಕದಲ್ಲಿದ್ದಾನೆ. ಪರಲೋಕದಲ್ಲಿ ಯೇಸು ಏನು ಮಾಡ್ತಾ ಇದ್ದಾನೆ ಹೇಳಿ? ಬೇಗ ಬೇಗ ಹೇಳಬೇಕು. ನಮಗೋಸ್ಕರ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಂದು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಹಾಲಲ್ಲಿ ನಾವು ಮಾಡುವಂಥ ಕಠಿಣವಾದ ಪಾಪಗಳು, ನಾವು ಮಾಡುವಂಥ ಅನ್ಯಾಯಗಳಿಗಾಗಿ ಯೇಸು ಇನ್ನೊಂದು ಸಾರಿ ಅವ್ರನ್ನ ಕ್ಷಮಿಸು ದೇವರೇ, ನಾನು ಅವ್ರಿಗೋಸ್ಕರ ಪ್ರಾಣ ಕೊಟ್ಟಿದ್ದೇನಪ್ಪ, ನಾನು ಅವ್ರಿಗೋಸ್ಕರ ರಕ್ತವನ್ನು ಕೊಟ್ಟಿದ್ದೇನೆ, ಇನ್ನೊಂದು ಸಾರಿ ಕ್ಷಮಿಸು ಅಂತ ಪ್ರತಿದಿನ ಯೇಸು ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡುತ್ತಾ ಇರುವುದರಿಂದ ನಾವು ಆರೋಗ್ಯವಾಗಿದ್ದೇವೆ, ನಾವು ಬಲವಾಗಿದ್ದೇವೆ. ಇಲ್ಲಾಂದರೆ ದೇವರ ಕೋಪ ಯಾವಾಗಲೂ ನಮ್ಮ ಮೇಲೆ ಬರುತ್ತಾ ಇತ್ತು. ಆಮೇನ್. ಒಂದು. ಎರಡನೇದಾಗಿ ಯೇಸು ಅಲ್ಲಿ ನಮಗೋಸ್ಕರ ಮನೆಗಳನ್ನು ಕಟ್ಟುತ್ತಾ ಇದ್ದಾರೆ. ಆಮೇನ್. ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರಿಗೂ ಯೇಸು ಏನು ಮಾಡ್ತಾ ಇದ್ದಾನೆ? ಮನೆಯನ್ನು, ನಿಮ್ಮ ಹೆಸರು ಬ್ರದರ್? ಇಸಾಕ್. ಯೇಸು ಈಗ ಇಸಾಕನಿಗೆ ಡ್ಯಾಶ್ ದೊಡ್ಡ ಬಿದ್ದಲು ಕಲ್ಲು, ಮನೆ ನಂಬರ್ ಡ್ಯಾಶ್, ಅಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ. ಓಕೆನಾ? ಮನೆ ನಿಮ್ಮ ಹೆಸರಿನ ಮನೆ ಯೇಸು ಕಟ್ಟಿ ಮುಗಿಸಿದ್ರಾ, ಇನ್ನೂ ಮುಗಿಸಿಲ್ವಾ? ನೀವು ಹೇಳಿ, ಮುಗಿಸಿದ್ರಾ ಕೃಷ್ಣ ಅವರ? ನಿಮ್ಮ ಮನೆ ಯೇಸು ಈಗಾಗಲೇ ಕಟ್ಟಿ ಮುಗಿಸಿಲ್ವಾ? ಮುಗಿಸಿದ್ದಾರೆ. ನೀವು ನಾವಿನ್ನು ಚಿಕ್ಕ ಮಕ್ಕಳು, ನಮಗಿನ್ನು ಫೌಂಡೇಶನ್ ಹಾಕಿಲ್ಲ ಅಂತೀರಾ? ಅಲ್ವಯ್ಯ, ಗಮನಿಸಿ, ನಾನು ಹೇಳ್ತೀನಿ ನೋಡಿ. ನಮ್ಮ ಮನೆಯನ್ನು ದೇವರು ಕಟ್ಟುತ್ತಾ ಇದ್ದಾರೆ, ಕಟ್ಟಿ ಮುಗಿಸಿಲ್ಲ. ಅರ್ಥ ಆಯ್ತಾ? ಕಟ್ಟುತ್ತಾ ಇದ್ದಾರೆ, ಕಟ್ಟಿ. ಇಸಾಕ್ ದೇವರನ್ನು ನಂಬಿ ದೀಕ್ಷಾಸ್ಥಾನ ತೆಗೆದುಕೊಳ್ಳೋ ಮೇಲೆ ಇಸಾಕ್ ಹೆಸರಲ್ಲಿ ಫೌಂಡೇಶನ್ ಹಾಕಾಯ್ತು ಯೇಸು. ಫೌಂಡೇಶನ್ ಹಾಕಿದ ಮೇಲೆ ಕಟ್ಟಬೇಕಲ್ವಾ? ಅದು ಕಟ್ಟುತ್ತಾ ಇದ್ದಾರೆ, ಮುಗಿಸಿಲ್ಲ. ಯಾವಾಗ ಮುಗಿಸ್ತಾರಂದರೆ, ಒಂದು ಮರಣ ಹೊಂದಿದಾಗ ಅಥವಾ ಆತನು ಬರುವಾಗ. ಸೊ ಅದರ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ, ನಾವು ಕ್ರಿಸ್ತನಿಗಾಗಿ
ಎಷ್ಟು ಸೇವೆ ಮಾಡುತ್ತೇವೆ, ಎಷ್ಟು ಆತ್ಮಗಳನ್ನು ಮತ್ತೊಮ್ಮೆ ಹೇಳ್ತೇವೆ, ಎಷ್ಟು ಆತ್ಮಗಳನ್ನು ಗೆಲ್ಲುತ್ತೇವೆ, ಅದರ ಪ್ರಕಾರ ಪರಲೋಕದಲ್ಲಿ ದೇವರು ನಮಗೆ ಮನೆಯನ್ನು ಕಟ್ಟುತ್ತಾನೆ. ಹಲ್ಲೆಲೂಯಾ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ನಾವು ನಡೆಯುವಂಥ ರೋಡೇ ಬಂಗಾರ. ಬಂಗಾರ ರೇಟು ಜಾಸ್ತಿ. ಬಂಗಾರ ರೇಟ್ ಏನಾಯಿತು? ಹೆಣ್ಮಕ್ಳು ಗಂಡನಿಗೆ ಬಂಗಾರ ರೇಟ್ ಏನಾಯಿತು? ಬಂಗಾರ ರೇಟ್ ಆದರೂ ಕಷ್ಟನೇ, ಕಮ್ಮಿ ಆದರೂ ಕಷ್ಟನೇ. ಅಯ್ಯ ಬಂಗಾರ ರೇಟ್ ಕಮ್ಮಿ ಆಯಿತು, ತೊಗೊಂಬಿಡೋಣ, ಮಕ್ಕಳಿಗೆ ಆಗುತ್ತೆ ಅಂತ ಹೇಳ್ತೇವೆ. ಆಮೇಲೆ ಬಂಗಾರ ರೇಟ್ ಜಾಸ್ತಿ ಆಯಿತು, ಮುಂದೇನೂ ಜಾಸ್ತಿ ಆಗ್ಬೋದು, ಈಗಲೇ ತೊಗೊಳ್ಳೋಣ, ಹಿಂಗೂ ಕಷ್ಟನೇ. ಇಷ್ಟು ಬಂಗಾರಕ್ಕಾಗಿ ಇವತ್ತು ಕೊಲೆ ನಡೆದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಆದರೆ ಪರಲೋಕದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ನಡೆಯುವ ರೋಡೇ ಬಂಗಾರದ ರೋಡ್. ಅಲ್ಲಿ ಕ್ರಿಸ್ತನ ಬೆಳಕು ಇರುವುದಿಲ್ಲ, ಯೇಸುವೇ ನಿತ್ಯವಾದ ಬೆಳಕಾಗಿದ್ದಾನೆ. ಅಂದರೆ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳಿಂದ ದೇವರು ನಮಗೋಸ್ಕರ ಮನೆಯನ್ನು ಕಟ್ಟುತ್ತಾ ಇದ್ದಾನೆ. ಆಮೇಲೆ ಪ್ರತಿಯೊಬ್ಬರಿಗೂ ಹೆಂಗೆ ಫ್ಯಾಕ್ಟ್ರಿಗೆ ಹೋಗುವಂಥ ಪ್ರತಿಯೊಬ್ಬರಿಗೆ, ಕಾಲೇಜಿಗೆ ಹೋಗುವಂಥ ಪ್ರತಿಯೊಬ್ಬರಿಗೆ ಏನಿದೆ ಹಿಂಗಂದ್ರೆ ಗೊತ್ತಿಲ್ವಾ? ಐ ಡಿ ಕಾರ್ಡು. ಫಾಸ್ಟಾಗಿರಿ, ಏನಿದೆ? ಐ ಡಿ ಕಾರ್ಡ್ ಇದೆಯಾ ಇಲ್ವಾ? ಐ ಡಿ ಕಾರ್ಡ್. ಅಂಕಲ್ ಅಲ್ಲಿ ಸೆಕ್ಯೂರಿಟಿ ನಿಂತಿರ್ತಾನೆ ಗೇಟ್ ಹತ್ರ, ಅಂಕಲ್ ನಾನು ಡೈಲಿ ಬರ್ತೀನಿ, ನಿಮ್ಗೆ ಗೊತ್ತಿಲ್ವಾ? ಅದೆಲ್ಲ ನನಗೆ ಬೇಕಾಗಿಲ್ಲಮ್ಮ, ನಿನ್ನ ಹತ್ರ ಐ ಡಿ ಕಾರ್ಡ್ ಇದೆಯಾ? ಅಂಕಲ್ ಇವತ್ತು ಮರ್ತೋಗಿ ಬಂದೆ. ಅವ್ರು ಹೇಳ್ತಾರೆ, ಮನೆಗೆ ಹೋಗಮ್ಮ, ನಾಳೆ ಪರೀಕ್ಷೆ ಇದೆ. ಅಲ್ಲಿ ಅಪ್ಪನೇ ಇರಬಹುದು, ಆದರೆ ರೂಲ್ಸ್ ಏನಂದರೆ ವಿತೌಟ್ ಐ ಡಿ ಕಾರ್ಡ್ ಒಳಗಡೆ ಪ್ರವೇಶ ಇಲ್ಲ. ಅದೇ ರೀತಿಯಾಗಿ ಪರಲೋಕದಲ್ಲಿ ದೇವರು ಪ್ರತಿಯೊಬ್ಬರಿಗೆ ಒಂದು ಕಿರೀಟವನ್ನು ಇಟ್ಟಿದ್ದಾನೆ. ಜೀವವೆಂಬ ಜಯಮಾಲೆ ಅಂತ ಕನ್ನಡದಲ್ಲಿದೆ, ಆದರೆ ಇಂಗ್ಲೀಷಲ್ಲಿ ದ ಕ್ರೌನ್ ಆಫ್ ಜೆವೆಲ್, ಅಂದರೆ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳಿಂದ ತುಂಬಿರುವಂಥ ಕಿರೀಟವನ್ನು ಅದುವೇ ನಮಗೆ ಐ ಡಿ ಕಾರ್ಡ್. ನೀನು ಒಂದು ಆತ್ಮ ಗೆದ್ದರೆ ನಿನ್ನ ಕಿರೀಟದಲ್ಲಿ ಒಂದು ವಜ್ರ ಇರುತ್ತದೆ. ಹಲ್ಲೆಲೂಯಾ. ನೀನು 2 ಆತ್ಮ ಗೆದ್ದರೆ ನಿನ್ನ ಕಿರೀಟದಲ್ಲಿ ಎರಡು ಇರುತ್ತದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಪರಲೋಕದಲ್ಲಿ ಉನ್ನತ ಸ್ಥಾನ ನಿನಗೆ ಬೇಕಾದರೆ ಯೇಸು ಕ್ರಿಸ್ತನು ಹೇಳಿದ ದೇವರ ರಾಜ್ಯವನ್ನು ನೀನು ವಿಸ್ತಾರ ಮಾಡಬೇಕು. ಅದುವೇ ದೇವರು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ, ಪ್ರಿಯ ದೇವರ ಮಕ್ಕಳು. ಆಮೇನ್. ಸಮಯ ಇಲ್ಲ ಅಂತ ಹೇಳ್ತಾ ಇದ್ದಾವೆ. ಸ್ನಾನ ಮಾಡಲಿಕ್ಕೆ ನಮಗೆ ಸಮಯ ಇದೆ. ಆಮೇನ್. ಡ್ರೆಸ್ ಮಾಡ್ಕೊಳ್ಳಿಕ್ಕೆ ನಮಗೆ ಸಮಯ ಇದೆ, ಮಾರ್ಕೆಟ್ಗೆ ಹೋಗಲಿಕ್ಕೆ ಸಮಯ ಇದೆ, ಅಡುಗೆ ಮಾಡಲಿಕ್ಕೆ ಸಮಯ ಇದೆ, ಎಲ್ಲಕ್ಕೂ ಸಮಯ ಇದೆ. ದೇವರಿಗಾಗಿ ಮಾತ್ರ ಇವತ್ತು ನಮಗೇನಿಲ್ಲ, ಸಮಯ. ನಾನು ಸಭೆಯಲ್ಲಿ ಅದನ್ನು ಹೇಳ್ತೇನೆ, ಸಭೆಯ ಬೆಳವಣಿಗೆ ವಿಶ್ವಾಸಿಗಳ ಕೈಯಲ್ಲಿದೆ. ಸಭೆಯನ್ನು ಬೆಳೆಸಬೇಕು, ಸುವಾರ್ತೆಯನ್ನು ಸಾರಿ. ನಿಮಗೆ ಪರಿಚಯವಾಗಿರುವನ್ನ ದೇವರ ವಾಕ್ಯವನ್ನು ಉದಾಹರಣೆಗಾಗಿ ಒಂದು ಹೊಸ ಫೋನ್ ತೆಗೆದುಕೊಳ್ತೇವೆ, ಹೌದಾ? ಎಷ್ಟು ಜನ ಕೇಳ್ತೇವೆ? ಒಂದು 10 ಜನಕರ ಹೇಳ್ತೇವೆ ಇಲ್ವಾ? ಒಂದು ಟಿ ವಿ ತೆಗೆದುಕೊಡ್ತೇವೆ, ಪಕ್ಕದವ್ರನ್ನೂ ಕರಿತೇವೆ, ಅವ್ರನ್ನೂ ಕರಿತೇವೆ. ನೋಡಿದ್ರಾ ನಮ್ಮ ಮನೇಲಿರುವಂಥ ಟಿ ವಿ ಬೇರೆ ಯಾರ ಮನೆಯಲ್ಲಿ ಇಲ್ಲ. ಹಾಲಲ್ಲಿ ಅವ್ರ ಮನೆಯಲ್ಲಿ 55 ಇಂಚ್ ಅಷ್ಟೇ, ನಮ್ಮಲ್ಲಿ 65 ಇಂಚು. ಅವ್ರದ್ದು ಲೋಕಲ್ ಬ್ರ್ಯಾಂಡ್, ನಮ್ಮದು ಸೋನಿ ಬ್ರ್ಯಾಂಡ್. ಸೀರೆ ತೊಗೊಂಡ್ರಂತೂ ಬೇಡ, ವಿಡಿಯೋ ಕಾಲ್ ಮಾಡಿ ತಂಗಿ ಕುಶಾಲನಗರದಲ್ಲಿದ್ದರು, ತಂಗಿ ಹಾಸನದಲ್ಲಿದ್ದರು, ವಿಡಿಯೋ ಕಾಲ್ ಮಾಡಿ ತಂಗಿಗೆ ಸೀರೆ ತೋರಿಸ್ತೇವೆ, ಹೌದಾ ಇಲ್ವಾ? ಆಮೇಲೆ ನಾನು ನಿಜನಾ ಸುಳ್ಳ? ಬೈಕ್ ತೊಗೊಂಡ್ರೆ ಸಾಕು, ಗಂಡಸರು ಗಂಡ್ರ ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಏನು ತೊಗೊಂಡಿದ್ದಾನೆ? ಬೈಕ್ ತೊಗೊಂಡಿದ್ದಾನೆ. ಇರು ಒಂದು 10 ನಿಮಿಷ ಮೊದಲು ಪಾಸ್ಟ್ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ತಾರೆ, ಮುಗಿದೈತೆ ಕತೆ. ಆಮೇಲೆ ನಮ್ದಿದೆಯಲ್ಲ, ಅಲ್ಲಿಗೂ ಎಲ್ಲರಿಗೂ ತೋರಿಸ್ತಾ ಇದ್ದೇವೆ, ಎಲ್ಲರಿಗೂ ಹೇಳ್ತಾ. ಅದೇ ರೀತಿಯಾಗಿ ನಿನಗೋಸ್ಕರ ಪ್ರಾಣವನ್ನು ಕೊಟ್ಟ ಯೇಸು, ನಿನಗೋಸ್ಕರ ಜೀವವನ್ನು ಕೊಟ್ಟ ಯೇಸು, ಈ ಯೇಸುವಿನ ಕುರಿತು ನೀನು ಹೇಳ್ತಾ ಇದೀಯಾ? ಇಟ್ಸ್ ಅ ಕ್ವಶನ್. ಆಮೇನ್. ನಿನಗೋಸ್ಕರ ಪ್ರಾಣವನ್ನು ಕೊಟ್ಟು ಹೇಳಿದ್ರೆ, ನಿನಗೋಸ್ಕರ ಮನೆಯನ್ನು, ಬಂಗಾರದ ಮನೆ. ಇಲ್ಲಿ ಒಂದು ಮನೆ ಕೊಂಡ್ಕೊಳ್ಳಿಕ್ಕೆ ಆಗಲ್ಲ, ಆಗುತ್ತಪ್ಪ? ಬೇಡ, ವಯಸ್ಸಾದ್ರೆ ಅಲ್ಲಿಗೆ ಹೋಗ್ತೇವೆ. ಇಲ್ಲಿ ಮಾತ್ರ ಕೋಟಿ ಕೊಟ್ಟು ನಾವು ಕೊಂಡ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ಉಚಿತವಾಗಿ ಬಂಗಾರದಿಂದ ದೇವರು ಮನೆಯನ್ನು, ಅಲ್ಲಿ ಕರೆಂಟ್ ಬಿಲ್ ಇಲ್ಲ. ಹಲ್ಲೆಲೂಯಾ. ಯಾವ ಸರ್ಕಾರ ಬಂದರೂ ಚೇಂಜ್ ಆಗೋದು, ಅಲ್ಲಿ ಕರೆಂಟ್ ಬಿಲ್. ಯೇಸುವೇ ಕರೆಂಟು, ಆತನ ಬೆಳಕೇ ನಮಗೆ ಪ್ರಕಾಶವಾಗಿದೆ. ಆ ಪರಲೋಕ ಎಷ್ಟು ಸುಂದರವಾಗಿದೆ ಪ್ರಿಯ. ಯಾವ ಟ್ರಾಫಿಕ್ ಇಲ್ಲ, ಯಾವ ಕಿರಿಕಿರಿ ಇಲ್ಲ, ನಿತ್ಯ ನಿರಂತರವಾಗಿ ದೇವರನ್ನು ಆರಾಧನೆ ಮಾಡೋದು. ಹಸುವೇ ಇಲ್ಲ, ರೋಗವೇ ಇಲ್ಲ, ಹಾಸ್ಪಿಟ್ಲೇ ಇಲ್ಲ, ಮಾತ್ರೆ ಇಲ್ಲ, ಯೇಸುವೇ ಸರ್ವಸ್ವ. ಉದಯದಿಂದ ಸಾಯಂಕಾಲವರೆಗೂ ಅಲ್ಲಿ ಜೀವ ವೃಕ್ಷದ ಫಲ ಅಂತ ಇದೆ. ಹಲ್ಲೆಲೂಯಾ. ಆ ಒಂದು ಫಲವನ್ನು ತಿಂದರೆ ಸಾಕು, ನಾವು ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿ ಪರಲೋಕದಲ್ಲಿ ನಿತ್ಯ ನಿರಂತರವಾಗಿ ಜೀವಿಸಬೇಕಂದ್ರೆ ಭೂಲೋಕದಲ್ಲಿ ಯೇಸುವಿಗೋಸ್ಕರ ಪ್ರಯಾಸ ಪಡಬೇಕು. ಹಲ್ಲೆಲೂಯಾ. ತಂದೆ ತಾಯಿಗಳು ಮಕ್ಕಳಿಗೆ ಹೇಳುವಂಥ ಒಂದೇ ಒಂದು ಮಾತು,
ನಿಮಗೋಸ್ಕರ ನಾನು ಬಹಳ ಕಷ್ಟಪಟ್ಟಿದ್ದೇನೆ. ಹೌದಾ ಅಮ್ಮ? ನಿಮಗೋಸ್ಕರ ನಾನು ಏನು ಮಾಡಿದ್ದೇನೆ? ಬಹಳ ಕಷ್ಟಪಟ್ಟಿದ್ದೇನೆ. ಮಕ್ಕಳು, ಆಯ್ತು ಮಮ್ಮಿ ಅರ್ಥ ಆಗುತ್ತೆ, ಆಯ್ತು ಪಪ್ಪ ಅರ್ಥ ಆಗುತ್ತೆ, 10 ವರ್ಷ 18 ವರ್ಷಕ್ಕೆ ಬರ್ತವೆ, ಏನು ಮಾಡಿದೆ ನೀನು ನನಗೋಸ್ಕರ? ಕೇಳುವಂಥ ಪ್ರಶ್ನೆ ತಂದೆ ತಾಯಿಗಳಿಗೆ ಮಕ್ಕಳು ಕೇಳುವಂಥ ಪ್ರಶ್ನೆ, ನೀ ಏನು ಮಾಡಿದೆ ನನಗೆ? ಅವ್ರು ನೋಡು ಅದು ಕೊಡಿಸಿದ್ರು, ಅವ್ರು ನೋಡು ಅದು ಕೊಡಿಸಿದ್ರು, ಇವ್ರು ನೋಡು ನಿನಗೆ ಜನ್ಮ ಕೊಟ್ಟಿದೆ ಒಂದು ಧನ್ಯತೆ, ನಿನ್ನನ್ನು ಬೆಳೆಸಿದ್ದೆ ಒಂದು ಧನ್ಯ, ಆದರೆ ನಿನಗೆ ಯೇಸುವನ್ನು ಪರಿಚಯ ಮಾಡಿದ್ದು ಅತಿ ಶ್ರೇಷ್ಠವಾಗಿದೆ. ಹಲ್ಲೆಲೂಯ! ನಿನಗೆ ಯೇಸುವನ್ನು ಪರಿಚಯ ಮಾಡಿದ್ದಾರೆ, ಅದುವೇ ಶ್ರೇಷ್ಠವಾದಾಗಿದೆ ಪ್ರಿಯ ದೇವರ ಮಕ್ಕಳೇ. ಆದ್ದರಿಂದ ಸಭೆಯಲ್ಲಿ ನಾವು ಇರುವಂಥದ್ದು, ನಾವು ದೇವರ ರಾಜ್ಯವನ್ನು ಏನು ಮಾಡಬೇಕು? ಎಲ್ಲರ ಬಾಯಿ ಬಿಟ್ಟೇಳಿ, ಏನು ಮಾಡಬೇಕು? ಹೇಳ್ಬೇಡಿ, ಏನು ಮಾಡಬೇಕು? ಹೇಗೆ ವಿಸ್ತಾರ ಮಾಡುವುದು? ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ. ನಿಮಗೆ ಗೊತ್ತಿರುವಂಥವ್ರು ಇರ್ತಾರೆ. ಹಲ್ಲೆಲೂಯ! 100ಕ್ಕೆ 95% ಸಮಸ್ಯೆಯಲ್ಲಿದ್ದವರೇ ಇರೋದು. ಹೌದಾ ಇಲ್ವಾ? ಒಂದಲ್ಲ ಒಂದು ಸಮಸ್ಯೆ ಅವ್ರಿಗಿದ್ದೇ ಇದೆ. ಫೈಂಡ್ ಔಟ್ ಆ ಸಮಸ್ಯೆ ಏನಂತ ತಿಳ್ಕೊಳ್ಳಿ. ಹೋಗಿ ಅವ್ರ ಹತ್ರ, ನನಗೆ ಈ ಥರ ಸಮಸ್ಯೆ ಇತ್ತು, ನಾನು ದೇವರ ಆಲಯಕ್ಕೆ ಹೋಗಿದ್ದೇನೆ, ನಾನು ಯೇಸುವನ್ನು ನಂಬಿದ್ದೇನೆ, ನನಗೆ ಸಮಸ್ಯೆಯು ತೀರಿ ಹೋಯಿತು, ನೀನು ಬಾ. ಆಮೇನ್, ನೀನು ಬಾ. ಹಲ್ಲೆಲೂಯ! ನೀನು ಬಾ. ಇಲ್ಲಿ ಒಂದು ಸ್ಥಳ ಇದೆ, ಇಲ್ಲಿ ಒಂದು ಸಭೆ ಇದೆ, ಅಲ್ಲಿ ದೇವರ ಸೇವಕರಿದ್ದಾರೆ, ಅಲ್ಲಿ ದೇವರ ಪ್ರಸನ್ನತೆ ಇದೆ, ಅಲ್ಲಿ ದೇವರ ಅಭಿಷೇಕ ಇದೆ. ನಿನಗೆ ಯಾವುದೇ ಸಮಸ್ಯೆ ಇದ್ರು, ಯಾವುದೇ ರೋಗವಿದ್ರು, ನೀನು ಇಲ್ಲಿಗೆ ಬಾ, ನೀ ಇಲ್ಲಿ ಕೂತ್ಕೋ. ಅಲ್ಲಿ ಹಾಡಾಡುತ್ತಾರೆ, ಹಾಡಾಡುವಾಗ ದೇವರನ್ನ ಮಹಿಮೆ ಪಡಿಸು, ಆರಾಧನೆ ಮಾಡ್ತಾರೆ, ಆರಾಧನೆಯಲ್ಲಿ ದೇವರ ಶಕ್ತಿನ ಮಹಿಮೆ ಇಳಿದು ಬರ್ತದೆ, ದೇವರ ವಾಕ್ಯವಿರ್ತದೆ, ದೇವರೊಂದಿಗೆ ಮಾತನಾಡ್ತಾರೆ, ನಿನ್ನ ಜೀವಿತವು ಬದಲಾಗುತ್ತದೆ. ಸವಾಲಾಕಿ ಏನಾಕಿ? ಆಮೇನ್. ಬಂದು ನೋಡು, ನೀನು ಹೇಗೆ ಬಂದೆಯೋ ಹಾಗೆ ನೀನು ಹೋಗುವುದಿಲ್ಲ, ನನ್ನ ಜೀವನದಲ್ಲಿ ಬದಲಾವಣೆ ಕಂಡು ಬರುತ್ತದೆ. ಆ ಧೈರ್ಯ ನಮಗೆ ಬೇಕು ಪ್ರಿಯ ದೇವರ ಮಕ್ಕಳೇ. ಕಳೆದ 25 ವರ್ಷದಿಂದ ನಾನು ಸೇವೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯ! ನನ್ನ ಸಭೆಯಲ್ಲಿ ಹಿಂಗೆ ನಾನು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ, ಎಜುಕೇಟೆಡ್ ನನ್ನ ಹತ್ರ ನಮ್ಮ ಸಭೆಯಲ್ಲಿ 80,000 ಗೌರ್ಮೆಂಟ್ ಸಂಬಳ ಇರೋರು ಇದ್ದಾರೆ, 10,000 ಸಂಪಾದನೆ ಮಾಡೋರು ಇದ್ದಾರೆ. ಹಲ್ಲೆಲೂಯ! ಎಲ್ಲರಿಗೂ ನಾನು ಹೇಳೋದಂದರೆ, ದೇವರ ರಾಜ್ಯವನ್ನು ನಾವೇನು ಮಾಡಬೇಕು? ವಿಸ್ತಾರ ಮಾಡಬೇಕು. ಬೋರ್ ಆಗ್ತಾ ಇದೆಯಾ? ನಿದ್ದೆ ಬರ್ತಾ ಇದೆಯಾ? ಏನಪ್ಪ ಪಾಸ್ಟ್ ಹಿಂಗೆ ನಮ್ಮನ್ನು ಇದು ಮಾಡ್ತೀರಂತಿದ್ದೀರಾ? ಇಲ್ಲ. ಹಲ್ಲೆಲೂಯ! ದೇವರು, ನಾನು ಇವತ್ತು ನಮ್ಮ ಸಭೆಯನ್ನು ಬಿಟ್ಟು ಬಂದಿದ್ದೇನೆ ಅಂದರೆ ದೇವರ ಚಿತ್ತ. ಹಲ್ಲೆಲೂಯ! ಅಲ್ಲಿ ನಾನು ಇರಬೇಕು, ಆದರೆ ಅಲ್ಲಿ ನಾನು ಇಲ್ಲ. ಇಲ್ಲಿಗೆ ಬಂದಿದ್ದೇನೆ ಕಾರಣವೇನೆಂದರೆ, ದೇವರು ಇವತ್ತು ನನ್ನ ಮುಖಾಂತರ ಮಧ್ಯೆ ಮಾತನಾಡಬೇಕಾಗಿದೆ. ಮೊದಲಾಗಿ ಎಲ್ಲ ವಿಷಯಗಳಲ್ಲಿ ನಾವು ಯೇಸುವನ್ನು ಕರೆಯಬೇಕು. ಹಲ್ಲೆಲೂಯ! ದೊಡ್ಡ ಕೆಲಸವಾಗಲಿ ಸಣ್ಣ ಕೆಲಸವಾಗಲಿ ಪ್ರೇಯರ್ ಮಾಡಿ, ಯೇಸು ಇವತ್ತು ನಾನು ನಿಜಪ್ಪ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ನನ್ನ ಜೊತೆಲಿ ಮಗಳಿಲ್ಲ, ಯಜಮಾನಿಲ್ಲ, ನೀ ಬಾ. ಯೇಸು ಏನು ಮಾಡ್ತಾನೆ? ನೀ ಬಾ ಅಂದಕ್ಕಿಂತ ಮುಂಚೆ ನೀನು ಮುಂದೆ ನಿಂತಿರ್ತಾನೆ. ಹಲ್ಲೆಲೂಯ! ಹಲ್ಲೆಲೂಯ! ನೀನೊಬ್ಬಳೇ ಹೋಗ್ತಾ ಇಲ್ಲ, ಜೊತೆಯಲ್ಲೇ ಹೋಗ್ತಾ ಇದ್ರ, ನಿನ್ನ ಪಕ್ಕದಲ್ಲಿ ಯೇಸು ಇದ್ದಾನೆ. ನೀನು ಮನೆಗಿರುವಾಗ, ದೇವರೇ ನನ್ನ ಗಂಡ ನೈಟ್ ಡ್ಯೂಟಿಗೆ ಹೋಗಿದ್ದಾರಪ್ಪ, ಮನೆಯಲ್ಲಿ ಯಾರೂ ಇಲ್ಲ, ಇಲ್ಲ, ಯೇಸುವೇ ನನ್ನ ಜೊತೆ ನೀ ಬಾ. ನಿನ್ನ ಬೆಡ್ರೂಮಲ್ಲಿ ಯೇಸು ಬಂದಿರ್ತಾನೆ. ಅಡುಗೆ ಮನೆಯಲ್ಲಿ ಗ್ಯಾಸ್ ತೀರಿ ಹೋಗ್ತಾ ಇದೆಯಾ? ಅಡುಗೆ ಮನೆಯಲ್ಲಿ ಅಕ್ಕಿ ತೀರಿ ಹೋಗ್ತಾ ಇದೆಯಾ? ಅಕ್ಕಿ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ಯೇಸುವೇ ನೀ ಬಾ. ಇದು ನಂಬಿಕೆ. ಹಲ್ಲೆಲೂಯ! ಯೇಸುವೇ ನೀ ಅಕ್ಕಿ ತೀರಿ ಹೋಗುವುದಿಲ್ಲ, ಎಣ್ಣೆ ಮುಗಿದು ಹೋಗುವುದಿಲ್ಲ. ಯಾಕಂದರೆ ಬರುವ ಯೇಸು ಎಲ್ಲವನ್ನು ತೆಗೆದುಕೊಂಡು ಬರ್ತಾರೆ. ನಿಮ್ಮ ಮನೆಗೆ ನೆಂಟರು ಬರ್ತಾರೆ, ನೆಂಟರು ಬರುವಾಗ ಹೆಂಗೆ ಏನು ಮಾಡ್ತಾರೆ? ಖಾಲಿ ಕೈಯಿಂದ ಬರ್ತಾರಾ? ಹೆಂಗೆ ಬರ್ತಾರೆ? ಗುಲ್ಬರ್ಗದಿಂದ ಬರುವಾಗ ಯಾರಾದರೂ ನೀವು ಭಾಳ ಹತ್ತಿರವಾದವರು ಹಂಗೆ ಬರ್ತಾರೆ, ಏನಾದ್ರು ತೊಗೊಂಬರ್ತಾರಲ್ವ? ನಾವು ಚಿಕ್ಕ ಮಕ್ಳು ಏನು ಮಾಡ್ತೇವೆ? ಅವ್ರ ಮುಖ ನೋಡಲ್ಲ, ಏನು ನೋಡ್ತಿರ್ತೇವೆ? ಬ್ಯಾಗನ್ನೇ ನೋಡ್ತಿರ್ತೇವೆ. ಯಾಕೆ? ಆ ಬ್ಯಾಗಲ್ಲಿದೆ. ಎಲ್ಲಿಂದೋ ದೂರದಿಂದ ಬರುವ ನೆಂಟು ನಿಮ್ಮ ಮನೆಗೆ ಬರುವಾಗ, ಅಥವಾ ನೀವು ಒಂದು ಬರ್ತ್ಡೇಗೆ ನಿಮ್ಮನ್ನು ಕರೀತಾರೆ, ಖಾಲಿ ಕೈಯಿಂದ ಹೋಗ್ತೀರಾ? ಏನಾದರೂ ಒಂದು ತೆಗೆದುಕೊಂಡು ಹೋಗ್ತಾ ಇದ್ದೀರಲ್ವ? ಅದೇ ರೀತಿ ಆಗಿ ನೀವು ಯೇಸುವನ್ನು ಕರೆದರೆ ಸರ್ವಶಕ್ತನಾದ ದೇವರು, ರಾಜಾದಿ ರಾಜನು ನಿನ್ನ ಮನೆಗೆ ಬರಿಗೈಯಲ್ಲಿ ಬರೋದಿಲ್ಲ. ಎಲ್ಲ ಆಶೀರ್ವಾದಗಳಿಂದ ನಿನ್ನ ಅಡಿಗೆ ಮನೆಗೆ ಆತನು ಬರುವವನಾಗಿದ್ದಾನೆ. ಹಲ್ಲೆಲೂಯ! ಸೊ ನೀವು ನಂಬಬೇಕು ಯೇಸುವನ್ನು. ಮುಗಿಸ್ತಾ ಇದ್ದೇನೆ, ಇನ್ನು ಮುಂದಕ್ಕೆ ಹೋಗೋಣ. ಮರಿಯಳು ಹೇಳ್ತಾ ಇದ್ದಲೆ, ನನಗೇನು ಗೊತ್ತಿಲ್ಲಪ್ಪ, ನಾನು ಹೋಗಿ ಕೇಳಿದೆ, ನನ್ನ ಮಾತಿಗೆ ಯೇಸು ಏನು ಮಾಡಲಿಲ್ಲ, ಬೆಲೆ ಕೊಡಲಿಲ್ಲ. ಆದರೆ ಯೇಸು ಏನು ಹೇಳುತ್ತಾನೋ ನೀವು ಅದನ್ನು ಮಾಡಿರಿ. ಅಲ್ಲ, ಮೊದಲು ಕರೆದರು, ಆಮೇಲೆ ಹೇಳಿದಳು, ಆಮೇಲೆ ನನ್ನ ಸಮಯ ಇನ್ನೂ ಬಂದಿಲ್ಲ, ಆಮೇಲೆ ಯೇಸು ಏನು ಹೇಳುತ್ತಾರೆ ಅದನ್ನೇ ಮಾಡಿರಿ ಎಂದು ಹೇಳ್ತಾರೆ. ಹೇಳಿದ ಮೇಲೆ ಈಗ ಯೇಸು ಬರ್ತಾ ಇದೆ ನೋಡಿ. 7ನೇ ವಚನ.
ನೆಕ್ಸ್ಟ್. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದನು. ಸಾಕಮ್ಮ. ಹಲ್ಲೆಲೂಯಾ. ಯೇಸು ಕೆಲಸದವರು ಯಾರೋ ಯೇಸುಗೆ ಗೊತ್ತಿಲ್ಲ, ಗೊತ್ತಾ? ಯೇಸು ಮೊದಲು ಅದ್ಭುತನೂ ಮಾಡಲಿಲ್ಲ. ಯೇಸು ಯಾರೋ ಕೆಲಸದವ್ರು ಗೊತ್ತಿಲ್ಲ, ಕೆಲಸದವರಿಗೆ ಯೇಸು ಗೊತ್ತಿಲ್ಲ. ಆದರೆ ಯೇಸು ಬಂದು ಕೆಲಸದವ್ರಿಗೆ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾನೆ? ಹೋಗಿ ಅಲ್ಲಿಟ್ಟಿರುವಂಥ ಎಷ್ಟು ಬಾಣೆಗಳು? 6 ಬಾಣೆಗಳಲ್ಲಿ ಏನನ್ನು ತುಂಬಿ, ಗಮನಿಸಿ ಹೇಳಿ, ಏನನ್ನು ತುಂಬಿ? ನೀರನ್ನು ತುಂಬಿ ಅಂತ ಕೆಲಸದವ್ರಿಗೆ ಹೇಳಿದುಕೊಳ್ಳಿ. ಕೆಲಸದವ್ರು ಏನು ಹೇಳಬೇಕು? ನೀನೇನು ನಮಗೆ ಯಜಮಾನನ? ಆಮೇನ್. ನಮ್ಮನ್ನು ಕರೆದಿದ್ದು ಯಾರು? ಮನೆಯ ಯಜಮಾನನು. ಅವನು ನಮಗಿಷ್ಟು ಸಂಬಳ ಕೊಡ್ತಾನೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ಮಾತು ನಾವು ಕೇಳ್ತೇವೆ ಹೊರತು ನಿನ್ನ ಮಾತು ನಾವು ಕೇಳುವುದಿಲ್ಲ ಅಂತ ಅವ್ರು ಹೇಳಿಲ್ಲ. ಅವ್ರೇನು ಮಾಡ್ತಾಯಿದ್ರೆ ವಿಧೇಯರಾಗುತ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಾಗ್ತಾಯಿದ್ದಾರೆ ಹೇಳಿ? ಎಲ್ಲರೂ ಹೇಳಿ. ಯೇಸು ಯಾರೆಂದು ಗೊತ್ತಿಲ್ಲದೇ ಇದ್ದರು. ಆಮೇನ್. ಯೇಸು ಯಾರೆಂದು ಗೊತ್ತಿಲ್ಲದೇ ಇದ್ದರು. ಯೇಸು ಬಂದು ಕೆಲಸಗಾರರಿಗೆ ಬಂದಿರಪ್ಪ, ಅಲ್ಲಿ ಯಹೂದ್ಯರ ಶುದ್ಧಾಚಾರದ ಪ್ರಕಾರ ಅಂದರೆ ಈಗ ಬೆಂಗಳೂರಿಲ್ಲ, ಹಳ್ಳಿಗಳಲ್ಲಿ ಒಂದು ಹಳ್ಳಿಗೆ ಹೋದಾಗ ಫಸ್ಟ್ ನಮಗೆ ಏನು ಕೊಡ್ತಾರೆ? ನೀರು ಕೊಟ್ಟು ಕಾಲು ತೊಳ್ಕೊಳ್ಳೋ ಅಂತಾರೆ. ಹೌದಾ ಇಲ್ವಾ? ನಾವು ಸೂಟು ಬೂಟು ಹಾಕಿ ಸಾಕ್ಸ್ ಹಾಕಿ ಶೂ ಹಾಕೊಂಡು ಹೋಗಿ ಕಾಲು ತೊಳ್ಕೊಳ್ಳೋದು ಹಿಂದೆ ಮುಂದೆ ನೋಡ್ತೈತೆ. ಯಾಕೆ? ಶೂ ಬಿಚ್ಚಬೇಕು, ಎಲ್ಲ ಬಿಚ್ಚಬೇಕಲ್ಲ ಅಂತ ನಾವು ನೋಡೋದು. ಅಂದರೆ ಅದು ಪದ್ಧತಿ. ಅದೇ ರೀತಿಯಾಗಿ ಯಹೂದ್ಯರ ಕಲಾಚಾರದ ಪ್ರಕಾರ ಕಾಲು ತೊಳೆದುಕೊಳ್ಳಲಿಕ್ಕೆ ನೀರನ್ನು ಇಡುವಂಥ ಅವು ಪಾತ್ರೆನ ಏನದು? ಬಾಣೆಗಳು. ಓಕೆನಾ? ಅದು ಕಲ್ಲಿಂದು ಇದಲ್ಲ, ಮಣ್ಣಿಂದಲ್ಲ, ಕಲ್ಲಿಂದು. ಅಂದರೆ ಬಾಣೆಗಳಿರ್ತವೆ. ಸೊ ಈಗ ಉದಾಹರಣೆಗೆ ಕೆಲವೊಂದು ಹಳ್ಳಿಗಳಲ್ಲಿ ಈ ಹಸುಗಳು ಬಂದಾಗ ಅದಕ್ಕೆ ಆಹಾರ ಕೊಡಲಿಕ್ಕೆ, ಗಂಜಿ ಕೊಡಲಿಕ್ಕೆ ಒಂದು ಬಾಣೆ ಇಟ್ಟಿರ್ತಾರೆ ಒಳಗಡೆ. ಎಲ್ಲರ ತಂದು ಅದರಲ್ಲಿ ಸುರಿತಿರ್ತಾರೆ, ಅವು ಬಂದು ತಿಂದುಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಇಟ್ಟಿರ್ತಾರೆ ನೋಡಿ. ಕಾಲು ತೊಳೆದುಕೊಳ್ಳುವಂಥ ಆ ಒಂದು ಬಾಣೆಗಳಲ್ಲಿ ಯೇಸು ಹೋಗಿ ಕೆಲಸಗಾರರಿಗೆ ಈ ಬಾಣೆಗಳಲ್ಲಿ ಏನು ಮಾಡಿ? ನೀರನ್ನು ತುಂಬಿರಿ ಅಂದ ಕೂಡಲೇ ಅವರು ಯೇಸುವಿನ ಮಾತನ್ನು ಕೇಳುತ್ತಾ ಇದ್ದಾರೆ. ಯಾಕೆ ಕೇಳುತ್ತಾ ಇದ್ದಾರೆ? ಯೇಸು ಮಾತನಾಡುವಾಗ ದೇವರ ಶಕ್ತಿ ಹೊರಡು ಬಂದಿದೆ. ಹಲ್ಲೆಲೂಯಾ. ಯೇಸುವನ್ನು ನೋಡಿದ ಕೂಡಲೇ ಅವರಿಗೆ ಗೊತ್ತಾಗಿದೆ, ನಮಗೆ ಹೇಳುವಂಥ ಮನುಷ್ಯನು ಸಾಧಾರಣವಾದ ಮನುಷ್ಯನಲ್ಲ. ಈತನ ಮಾತನ್ನು ಕೇಳಿದ್ರೆ ಅದ್ಭುತವು ನಡೆಯುತ್ತದೆ. ಈತನ ಮಾತನ್ನು ಕೇಳಿದ್ರೆ ಎಲ್ಲ ರೀತಿಯಾದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಅವರು ತಿಳಿದುಕೊಂಡು, ಅಲ್ಲಿ ವಾಕ್ಯ ಏನು ಹೇಳ್ತಾ ಇದೆ ನೋಡಿ, ಯೇಸು ಹೇಳಿದ್ದು ನೀರನ್ನು ತುಂಬಿರಿ ಅಷ್ಟೇ. ಆಮೇನ್. ಅಷ್ಟೇನ ಸಿಸ್ಟರ್? ಹಂಗೆ ಇದೆಯಾ? ಯೇಸು ಹೇಳಿಲ್ಲ. ಅದೇ ಓದಿ, ಮೇಲೆ ಓದಿ, ಮತ್ತೊಮ್ಮೆ ಓದಿ. ಅಷ್ಟೇ ಹೇಳಿದ್ನ ಇಲ್ಲ ಕಂಠದ ಮಟ್ಟಿಗೆ ಅಂದ? ತುಂಬಿರಿ ಅಷ್ಟೇ ಹೇಳಿದ. ಅದು ಅವ್ರೇನು ಮಾಡ್ತಾ ಇದ್ದಾರೆ? ಅರ್ಥ ಆಯ್ತಲ್ವ? ಈಗ ನಾವಾದರೆ ಪಾಸ್ಟ್ ನೋಡ್ತಾ ಇಲ್ಲ, ಅರ್ಧಂಬರ್ಧ ಕ್ಲೀನ್ ಮಾಡಿ ಹೋಗೋದು. ಆಮೇಲೆ ಪಾಸ್ಟೇ ನೀವು ನೋಡ್ತಾ ಇಲ್ವಲ್ಲ, ಇಲ್ಲಿ ಗುಡಿಸ್ಬಿಟ್ಟು ಅಲ್ಲಿ ಗುಡಿಸ್ಬಿಟ್ಟು ಕಸ ಮೂಲೆಗೆ ಹಾಕಿ ತುಂಬಿ ಹೋಗೋದು. ಆಮೇಲೆ ಫಿಲ್ಟ್ರ್ ಕ್ಯಾನ್ ತೊಳಿಬೇಕಲ್ವಾ? ಪಾಸ್ಟ್ ನೋಡ್ತಾ ಇಲ್ಲ, ಟ್ಯಾಂಕ್ ಆ ಕಡೆ ತಳ್ಳಿಬಿಟ್ಟು ಕ್ಯಾನ್ ಏನು ಮಾಡೋದು, ಒಂದ್ಸರಿ ಹಿಂಗೆ ಮುಳುಗಿಸಿ ಹಂಗೆ ಇಟ್ಬಿಟ್ಟು ಪಾಸ್ಟೇ ತೊಳೆದಾಯಿತು. ಅರ್ಧಂಬರ್ಧ ಕೆಲಸ ನಾವು ಮಾಡೋಣ, ಫುಲ್ ಕೆಲಸ ಮಾಡಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋಡಿ, ಅಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ಯೇಸು ಸುಮ್ಮನೆ ತುಂಬಿರಿ ಅಂದ್ಬಿಟ್ಟು ಅಷ್ಟೇ. ಆದರೆ ಇವರು ಕಂಠದ, ಅಂದರೆ ಹೆಚ್ಚಾಗಿ ತುಂಬಿರಿ ಅಂದ ಕೂಡಲೇ ಆತನು ದೇವರ ವಾಕ್ಯ ಹೇಳಿದ ಅದನ್ನು ಕಂಠದ ಮಟ್ಟಿಗೆ, ಅಂದರೆ ಫುಲ್ಲಾಗಿ ತುಂಬುತ್ತಾ ಇದ್ದಾರೆ. ಅಂದರೆ ಯೇಸು ಹೇಳಿದಕ್ಕಿಂತ ಹೆಚ್ಚಾಗಿ. ಅಂದರೆ ಉದಾಹರಣೆಯಾಗಿ ಯೇಸು 1 ಗಂಟೆ ಪ್ರಾರ್ಥನೆ ಮಾಡಿ ಅಂದರೆ ನಾವು 2 ಗಂಟೆ ಪ್ರಾರ್ಥನೆ ಮಾಡಬೇಕು. ಅದುವೇ ಅದರ ಅರ್ಥ. ಆಮೇನ್. ಪಾಸ್ಟರ್ ಬೇರೆ ಏನಾದರೂ ಹೇಳಿ ಪಾಸ್ಟರ್, ಇದನ್ನು ಮಾತ್ರ ಹೇಳಬೇಡಿ. ಹಲ್ಲೆಲೂಯಾ. ಬೇಕಾದ್ರೆ ನೀವು ಬೆಂಗಳೂರು ಮೈಸೂರಿಂದ ಬಂದಿದ್ದೀರಿ, 1,000 ರೂಪಾಯಿ ಕಾಣಿಕೆ ಕೇಳಿ ಕೊಟ್ಟು ಕಳಿಸ್ತೇವೆ. 1 ಅವರ್ ಪ್ರಾರ್ಥನೆ ಮಾಡಿ, 2 ಅವರ್ ಪ್ರಾರ್ಥನೆ ಮಾಡಿ, ದೇವರ ವಾಕ್ಯವನ್ನು ಓದಿ, ಇವೆಲ್ಲ ಹೇಳ್ಬೇಡಿ ಪಾಸ್ಟರ್, ಇವೆಲ್ಲ ನಮಗೆ ಅಡ್ಜಸ್ಟ್ ಆಗಲ್ಲ. ಹಲ್ಲೆಲೂಯಾ. ನಿಮಗೆ ಅಡ್ಜಸ್ಟ್ ಆಗದಿರುವಂಥನ್ನು ದೇವರು ಹೇಳ್ತಾ ಇಲ್ಲ, ದೇವರು ಹೇಳೋದನ್ನು ನಾವು ಕೇಳಬೇಕಾಗಿದೆ. ಹಲ್ಲೆಲೂಯಾ. ಸುಮ್ಮನೆ ಹೇಳಿದ್ರಷ್ಟೇ ನೀರನ್ನು ತುಂಬಿರಿ ಅಂದರೆ ಅವರು ಕಂಠದ ಮಟ್ಟಿ, ಅಂದರೆ ಕೊಟ್ಟಿದ ಕೆಲಸವನ್ನು ಪರಿಪೂರ್ಣವಾಗಿ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತೊಮ್ಮೆ ಹೇಳ್ತೇನೆ, ಕೊಟ್ಟಿದ ಕೆಲಸವನ್ನು ಅವ್ರೇನು ಮಾಡ್ತಾಯಿದ್ದಾರೆ? ಪರಿಪೂರ್ಣವಾಗಿ ಮಾಡುತ್ತಾ ಇದ್ದಾರೆ. ಅದೇನೇ ಈಗ ನಾವು ಪರಲೋಕಕ್ಕೆ ಹೋದಾಗ ದೇವರ ವಾಕ್ಯ ಹೇಳ್ತಾ ಇದೆ, ಅಲ್ಲಿ ನಮಗೇನಿದೆ? ನ್ಯಾಯ ತೀರ್ಪು ಇದೆ. ಹೌದಾ ಇಲ್ವಾ? ಇದೇ ಇಲ್ವಾ ಪರಲೋಕದಲ್ಲಿ ನ್ಯಾಯ ತೀರ್ಪು? ಯೇಸು ನಮ್ಮನ್ನೇನು ಕೇಳ್ತಾನೆ? ಏನು ಪಾಪ ಮಾಡಿದೆ, ಎಲ್ಲಿ ಕಳ್ತನ ಮಾಡಿದೆ ಅಂತ ಕೇಳಲ್ಲ. ಯಾವ ಮನೆಗೆ ಬೆಂಕಿ ಹಚ್ಚಿ ಬಂದೆ ಅಂತ ದೇವರು ಹೇಳಲ್ಲ. ಯೇಸು ಕೇಳುವಂಥದ್ದು ಒಂದೇ, ನನಗೋಸ್ಕರ ನೀನು ಏನು ಮಾಡಿದ್ದಿ? ನಾನು ನಿನಗೆ ಕೊಟ್ಟ ಕೆಲಸವನ್ನು ನೀನು ಮಾಡಿದ್ದೀಯಾ? ಹಲ್ಲೆಲೂಯಾ.
ಏನು ಕೊಟ್ರಿ ಯೇಸುವೆ? ಏನು ಹೇಳಿಲ್ವಲ್ಲ ನೀವು? ಭಾನುವಾರ ಚರ್ಚಿಗೆ ಹೋಗಂದ್ರಿ, ಬನ್ನಿ ಅಂದ್ರಿ, ಅಷ್ಟು ಕಾಣಿಕೆ ಹಾಕಂದ್ರಿ. ಅದನ್ನು ನಾನು ಹೇಳಿಲ್ಲಮ್ಮ. ನಾನು ಹೇಳಿದ್ದು ನನ್ನ ರಾಜ್ಯವನ್ನು ಏನು ಮಾಡು, ವಿಸ್ತಾರ ಮಾಡು. ನನ್ನ ಕುರಿತು ಬೇರೆಯವರಿಗೆ ಹೇಳು, ನನ್ನ ಕುರಿತು ಇನ್ನೊಬ್ಬರಿಗೆ ಹೇಳು ಅಂತ ಯೇಸು ಹೇಳಿದ್ದನ್ನು ನಾವು ಅದಕ್ಕಾಗಿ ಶಿಷ್ಯರು ಹೇಳ್ತಾ ಇದ್ರೆ, ಯೇಸು ನೀರನ್ನು ಮಾತ್ರ ತುಂಬಿ ಅಂತ ಹೇಳಿದ್ರು, ಆದರೆ ಅವರು ಕಂಠದ ಮಟ್ಟಿಗೆ, ಆಮೇನ್, ಕಂಠದ ಮಟ್ಟಿಗೆ ತುಂಬಿದ್ದಾರೆ. ತುಂಬ ಆಯಿತು, ತುಂಬಿದ್ರು. ಆವಾಗ ಯೇಸು ಹೇಳ್ತಾ ಇದ್ದಾನೆ, ಮತ್ತೇನು ಹೇಳ್ತಾ ಇದ್ದಾನೆ? ಯಾವ ನೀರನ್ನು ಯಾವ ಜಾಗದಲ್ಲಿ ಯಾವ ಬಾನೆಯಲ್ಲಿ ನೀವು ತುಂಬಿದಿರೋ ಮತ್ತೆ ಏನು ಮಾಡಿ, ನಿಮ್ಮ ಭಾಷೆಯಲ್ಲಿ ಮತ್ತೆ ಅದನ್ನ ಏನು ಮಾಡಿ ತೋಡಿ. ಈಗ ಯಾವ ಬಿಂದಿಗೆಯಿಂದ, ನಮ್ಮ ಭಾಷೆಯಲ್ಲಿ ಬಿಂದಿಗೆ ತಾನೆ, ಎಲ್ಲ ಕ್ಯಾನ್, ಈಗ ಸ್ಟೈಲಲ್ಲಿ ಕ್ಯಾನ್ ಬಂದಿದೆ, ಓಕೆ. ಯಾವ ಕ್ಯಾನಿಂದ ನೀವು ತುಂಬಿದಿರೋ, ಗಮನಿಸಿ, ಭಾಳ ಮುಖ್ಯವಾಗಿ ಹೇಳ್ತೇನೆ, ಯಾವ ಕ್ಯಾನಿಂದ ನೀವು ತುಂಬಿದಿರೋ ಅದೇ ಕ್ಯಾನಿಂದ ಮತ್ತೇನು ಮಾಡಿ. ಕರೆಕ್ಟ್ ಹೇಳಿದ್ದು? ಕರೆಕ್ಟ್ ಅಲ್ವಾ? ಯಾವ ಕ್ಯಾನಿಂದ ಅಥವಾ ಯಾವ ಬಿಂದಿಗೆಯಿಂದ ನೀವು ತುಂಬಿದ್ರೋ ಈಗ ಅದೇ ಬಿಂದಿಗೆಯಿಂದ ಏನು ಮಾಡಿ ತೋಡಿ. ಅಲ್ಲಿ ನೋಡಿ, ಸಾಧಾರಣವಾದ ನೀರನ್ನೇ ಅವರು ತುಂಬಿದ್ದಾರೆ, ಆದರೆ ತೋಡುವಾಗ ಆಶೀರ್ವಾದವಾದ ದ್ರಾಕ್ಷ ರಸವನ್ನು ಅವರು ತೋಡುತ್ತಾ ಇದ್ದಾರೆ. ಅರ್ಥ ಆಗ್ತಿದೆ ನಾ ಹೇಳ್ತಾ ಇರೋದು? ಇದರ ಅರ್ಥ ಏನು ನಾವು ಇದರ ಕಲಿಬೋದು? ಹಲ್ಲೆಲೂಯಾ. ಸಾಧಾರಣವಾದ ನೀರೇ, ಅದು ಫಿಲ್ಟರ್ ನೀರು, ಯಾವ ನೀರೋ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಆ ಬಾಣೆಗಳಲ್ಲಿ ಸಾಧಾರಣವಾದ ನೀರನ್ನು ಹಾಕ್ತಾರೆ, ಅಲ್ಲಿ ಒಂದು ಜಗ್ ಇರ್ತದೆ, ಆ ಜಗ್ಗನ್ನು ತೆಗೆದು ಕಾಲು ತೊಳ್ಕೋಬೇಕಷ್ಟೇ, ಅದೇನು ಫಿಲ್ಟರ್ ನೀರಲ್ಲ. ಸಾಧಾರಣವಾದ ನೀರೇ, ಬೋರ್ ನೀರಾಗಿರ್ಬೋದು, ಸಾಧಾರಣವಾದ ನೀರನ್ನು ತುಂಬಿದ್ದಾರೆ. ಆದರೆ ಈಗ ಯೇಸು ಹೇಳ್ತಾನೆ, ಯಾವ ನೀರನ್ನು ನೀವು ಯಾವ ಕೊಡದಿಂದ ತುಂಬಿದ್ರೋ ಅದೇ ಕೊಡದಿಂದ ನೀವು ಅದನ್ನು ಎತ್ತುವಾಗ ಏನಾಗುತ್ತೆ, ದೇವರದನ್ನು ಆಶೀರ್ವಾದ ಮಾಡಿದ್ದಾರೆ, ದೇವರನ್ನು ಅಭಿಷೇಕ ಮಾಡಿ ಪರಿಶುದ್ಧ ಮಾಡಿದ್ದಾರೆ. ಈಗ ಅದು ಸಾಧಾರಣವಾದ ನೀರಲ್ಲ, ದೇವರು ಆಶೀರ್ವಾದ ಮಾಡಿದ ದ್ರಾಕ್ಷರಸವಾಗಿದೆ. ಇದೇನೆಂದರೆ, ಆಮೇನ್, ಯಾವ ಕೊಡದಿಂದ ಯಾವ ಕೈಯಿಂದ ನಾವು ಕೊಡುತ್ತಾ ಇದ್ದೇವೋ ಯೇಸು ಹೇಳ್ತಾನೆ, ತಿರುಗಿ ಅದೇ ಕೈಗೆ ದ್ರಾಕ್ಷರಸದಂತೆ ದೇವರು 100ರಷ್ಟು ಆಶೀರ್ವಾದ ಕೊಡುವ ದೇವರು. ಹಲ್ಲೆಲೂಯಾ. ಸುರಿದಿದ್ದು ಸಾಧಾರಣವೇ, ನೀ ಕೊಟ್ಟಿದ್ದು 100, ಆದರೆ ದೇವರ 100ರಷ್ಟು ನಿಮಗೆ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಧಾರಣವಾಗಿ ನೀರು ತುಂಬಿದ್ದಾರೆ, ಆದರೆ ಅದೇ ಕೊಡ ಈಗೇನಾಗಿದೆ, ಬೆಳೆಯುಳ್ಳ ಕೊಡವಾಗಿದೆ. ಹಲ್ಲೆಲೂಯಾ. ನಿನ್ನ ಜೀವಿತ ಎನ್ನುವಂಥ ಕೊಡ, ನಿನ್ನ ಜೀವನ ಅಂತ ಕೊಡ, ನೀನು ದೇವರಿಗೆ ಕೊಡುವಾಗ ಅದು ಸ್ವಲ್ಪವಾಗಿರಬಹುದು, ಆದರೆ ದೇವರು ಅದೇ ಸ್ಥಳದಲ್ಲಿ ಅದೇ ಕೈಯನ್ನು ದೇವರು ಆಶೀರ್ವಾದದ ಕೈಯಾಗಿ ಬದಲಾಯಿಸಲು ಶಕ್ತರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳು, ಆಮೇನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಿಗೆ ಕೊಡುವಾಗ ಯಾವತ್ತೂ ಹಿಂಜಾರಬಾರದು. ನಮ್ಮ ಜೀವನದಲ್ಲಿ, ನಮ್ಮ ಸಭೆಯಲ್ಲಿ ನಾವು ಅದನ್ನೇ ನೋಡ್ತೇವೆ. ಪ್ರಿಯ ದೇವರ ಮಕ್ಕಳು, ನಿಮ್ಗೆ ಗೊತ್ತಾ? ನೀವು ನಂಬಲ್ಲ, ನಾನು ಹೇಳಿದ್ರೆ ಪಾಸ್ಟ್ರಿಗೆ ಗೊತ್ತು. ಆಮೇನ್. ಈ ಹುಡುಗಿನ ಬಂದಿದ್ದು ನಮ್ಮೂರಿಗೆ ಬಂದಿದ್ದು ಯಾರು? ಕಾಣ ಬರುತ್ತಮ್ಮ, ಮಾಟೆ ಮಾತಾಡಲ್ಲ, ಗುಲ್ಬರ್ಗ ಬಂದು ನಮ್ಮ ಮನೆ ನೋಡಿಬಿಟ್ಲು. ನಮ್ಮ ಮನೆಗೆ ಒಂದು ಹೆಸರಿಟ್ಬಿಟ್ಲು. ನಾವು ಏನೋ ಒಂದು ಹೆಸರಿಟ್ವಿ. ಏನು ಹೆಸರಿಟ್ಟು ನಮ್ಮ ಮನೆಗೆ? ಏನೋ ಭಾಷೆ ಸೊಲ್ಲು. ನಮ್ಮ ಮನೆಗೆ ಒಂದು ಹೆಸರಿಟ್ಲಲ್ಲ, ಅರಮನೆ ಅಂತೆ. ಅಂದ್ಯಾ ಇಲ್ವಾ ಭಾಷೆ? ಸೊನ್ನಾಗಲ್ಲ ಇಲ್ಲಯಾ? ನಮ್ಮ ಮನೆ ನೋಡಿಬಿಟ್ಟು ನಾನು ಹೇಳಿದೆ, ಸಾಯಂಕಾಲ ಮೈಸೂರು ಪ್ಯಾಲೇಸ್ಗೆ ಹೋಗೋಣ, ಮೈಸೂರು ಅರಮನೆ ನೋಡೋಣ ಅಂದರೆ, ನಾನಿಲ್ಲ ಅಲ್ಲಿ. ಈ ಅಮ್ಮ ಹೇಳ್ತಾಳೆ, ಅಲ್ಲೇನು ಅರಮನೆ ನೋಡೋದು, ಇಲ್ಲೇ ಇದೆಲ್ಲ ಅರಮನೆ ಅಂದ್ಬಿಟ್ಲು. ಆಮೇನ್. ಆ ಪಟ್ಟಣದಲ್ಲಿ ದೇವರು ಒಂದು ಒಳ್ಳೆಯ ಸಭೆಯನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ. ದೇವರು ಒಂದು ಮನೆಯನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದರೆ, ಹೆಮ್ಮೆಯಿಂದ ಹೇಳ್ತೀನಿ, 1,10,00,000 ಹಾಕಿ ಮನೆ ಸಭೆಯನ್ನು ಕಟ್ಟಿದ್ದೇನೆ. ಹಲ್ಲೆಲೂಯಾ. ಧೈರ್ಯವಾಗಿ ದೇವರ ಸಂದ ಒಬ್ಬರ ಮುಂದೆ ಹೋಗಿ ಕೈ ಚಾಚಲಿಲ್ಲ. 2012ರಲ್ಲಿ ಒಂದು ಚಿಕ್ಕ ಸ್ಕೂಟರ್ ಇತ್ತು, TVS 50, ನೆನಪಿದೆ ಬ್ರದರ್? ಡ್ರರ್ ಅಂತ ಹೋಗಿ ನಿಂತ್ಕೊಳ್ಳೋದು. ಅಲ್ಲೇ ಪೆಟ್ರೋಲ್ ಇಲ್ಲ. ಆವಾಗ 20 ರೂಪಾಯಿ ಕೊಟ್ಟರೆ ಪೆಟ್ರೋಲ್ ಹಾಕೋರು. 20 ರೂಪಾಯಿ ಇಲ್ಲ. ಗಾಡಿಯಲ್ಲಿ ನಿಲ್ಲಿಸಿಬಿಟ್ಟು ನಮ್ಮ ಕೆಲವೊಂದು ವಿಶ್ವಾಸಿಗಳು ಇರ್ತಿದ್ರು, ಬ್ರದರ್ ಗಾಡಿ ಬಂದಿದೆ, ನಿಂತೋಗಿದೆ, ಪೆಟ್ರೋಲ್ ಇಲ್ಲ, 20 ರೂಪಾಯಿ ಕೊಡಿ ಪೆಟ್ರೋಲ್ ಹಾಕಿಸ್ತೆ ಅಂದರೆ ವಿಶ್ವಾಸಿಗಳು ನನ್ನನ್ನು ನೋಡಿ ನಗೋರು. ನೋಡಿದ್ರಾ ಪಾಸ್ಟರ್ ಹೆಂಗಿದ್ರು, ಹೆಂಗಾದರು. ಹಲ್ಲೆಲೂಯಾ. ಕಣ್ಣೀರಿನ ಸಮಯ ಪ್ರಿಯ ದೇವರ ಮಕ್ಕಳೇ. ನಮ್ಮ ಹೆಂಡತಿ ಕೆಲಸ ಮಾಡ್ತಿದ್ಲು,
ಸಂಬಳ ಬರುತ್ತೆ. ನಾನು ನಿಜವಾಗಿ ಹೇಳ್ತಾ ಇದ್ದೇನೆ, ಸಂಬಳ ಬರುತ್ತೆ. ಸಂಬಳ ಬಂದರೆ ಫಸ್ಟು ಬಾಡಿಗೆ ಕಟ್ಟಬೇಕು, ರೇಷನ್ ತರ್ತೇವೆ, ಮುಗೀತು. ಮುಂದಕ್ಕೆ ಇಲ್ಲ. ನಮ್ಮ ಸಭೆಗೆ ಆವಾಗ ನಾನು ಇದ್ದಿಲ್ಲ. ಅವಾಗ ನಾನು ಸ್ಟಾರ್ಟ್ ಮಾಡಿದಾಗ 4 ಜನ ಇದ್ದರು ನಮ್ಮ ಸಭೆಯಲ್ಲಿ. 4 ಜನರಲ್ಲಿ ಒಬ್ಬರು ಕೆಲಸ ಮಾಡ್ತಾಯಿದ್ರು. ಆಗ ಅವರಿಗೆ 3,000 ಸಂಬಳ. ಸೊ 3,000 ಸಂಬಳದಲ್ಲಿ ಪ್ರತಿ ತಿಂಗಳು 300 ರೂಪಾಯಿ ಕಾಣಿಕೆ ಕೊಡೋರು, ದಶಂಭಾಗ ಕೊಡೋರು. ನಾನು ಕಲಿಸ್ಕೊಟ್ಟೆ. ಸೊ 31 ಮುಗಿತಲ್ಲ, 7ನೇ ತಾರೀಕು ಭಾನುವಾರ ಬರುತ್ತೆ. ನಾನು ಖುಷಿಯಾಗಿರ್ತೇನೆ. ಬ್ರದರ್ ಚರ್ಚಿಗೆ ಬರ್ತಾರೆ, ಏನು ಕೊಡ್ತಾರೆ? ಕಾಣಿಕೆ ಕೊಡ್ತಾರೆ. ಒಂದು 1/2 kg ಚಿಕನು, ಟಮಾಟೆ ತೊಗೊಂಬರೋಣ. ಆ ವಾರ ಹೆಂಗಾದರೂ ಆಗುತ್ತದಲ್ವ, ಬೇರೆ ಹಣ ಇಲ್ಲ. ಹೆಂಡತಿ ಪಾಪ ಕೆಲಸಕ್ಕೆ ಹೋಗ್ತಾಳೆ, ಬರ್ತಾಳೆ, ಏನಿಲ್ವಲ್ಲ ಅಂತ ನಾನು ಸುಮ್ಮನೆ ಇರ್ತೇನೆ. ಆರಾಧನೆಗೆ ಸ್ತೋತ್ರ 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 ಅಂತ ನೋಡ್ತಿದ್ದೆ. ಬ್ರದರ್ ಬರ್ತಾರೆ, ಖುಷಿ ನನಗೆ. ಹಾಂ, ಬಂದರು ಬ್ರದರ್ ಏನಾದರೂ ಬಂದರು. ವಾಕ್ಯ ಎಲ್ಲ ಆಯಿತು. ಕಾಣಿಕೆ ಟೈಮ್ ಬರುತ್ತೆ. ಒಂದು ಕವರ್ ಇರುತ್ತಲ್ವ, ಕವರಲ್ಲಿ ಕಾಣಿಕೆ ಕೊಡ್ತಾರೆ. ಅವ್ರು ಬರ್ತಾರೆ, ಕಾಣಿಕೆ ಹಾಕ್ತಾರೆ, ಹೋಗಿ ಕೂತಿರ್ತಾರೆ. ನಮ್ಗೆ ಡಬ 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 ಏನಪ್ಪ ಹಾಕಿಲ್ವ ಕಾಣಿಕೆ. ಆಮೇಲೆ ಅವ್ರ ಕೈಯೇನೇನು, ನಿಜ ಹೇಳ್ತದೆ, ನಾನು ಭಯ ಪಡ್ತಾ ಇಲ್ಲ. ಅವ್ರ ಕೈಯನ್ನೇ ನೋಡೋದು. ಆಮೇಲೆ ಲಾಸ್ಟಲ್ಲಿ ಬಂದು ಹೇಳ್ತಾರೆ, ಪಾಸ್ಟರ್ ಪ್ರಾರ್ಥನೆ ಮಾಡಿ, ಈ ತಿಂಗಳು ಸಂಬಳ ಬಂದಿಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ ಹೋಗುವಾಗ ಹಳ್ಳಿಯಿಂದ ಜನ ಬರ್ತಾರೆ. ಪಾಸ್ಟರ್ ಬಸ್ ಚಾರ್ಜ್ ಇಲ್ಲ. ಬರುವ 30 ರೂಪಾಯಿ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸೋದು. ಇಷ್ಟು ಒಂದು ಪರಿಸ್ಥಿತಿ. ಆವಾಗ ಒಂದು ದಿನ ದೇವರೊಂದಿಗೆ ಮಾತನಾಡೋದು. ನೀನು ಯಾರನ್ನು ನಂಬಿದೆಯಾ? ಜನರನ್ನು ನಂಬಿದೆಯಾ? ದೇವರನ್ನು ನಂಬಿದೆಯಾ? ಹಲ್ಲೆಲೂಯಾ. ಅವಾಗ ಹೇಳಿದ್ರು, ನೀನು ಆ ಬ್ರದರನ್ನು ನಂಬಿರುವುದರಿಂದ, ಗಮನಿಸಿ, ನೀನು ಆ ಬ್ರದರ್ ಭಾನುವಾರ ಬರ್ತಾರೆ, 300 ರೂಪಾಯಿ ಕೊಡ್ತಾರೆ, ಅದರಿಂದ ಜೀವನ ಮಾಡಬೇಕಂತ ನಂಬಿದ್ರಿಂದ ಆ ಬ್ರದರ್ ಸಂಬಳವನ್ನು ನಾನೇ ಏನು ಮಾಡಿದ್ದೇನೆ? ತಡ ಮಾಡಿದ್ದೇನೆ. ಅರ್ಥ ಆಯ್ತಾನೆ ಹೇಳಿದ್ದು? ನನ್ನ ನಂಬಿಕೆ ದೇವರ ಮೇಲೆ ಇಲ್ಲ. ಆ ಬ್ರದರ್ ಬರ್ತಾರೆ, 300 ರೂಪಾಯಿ ಕೊಡ್ತಾರೆ. ಸೊ ಆ ತಿಂಗಳು ಅವ್ರಿಗೆ ಸಂಬಳನೇ ಇಲ್ಲ. ದೇವರು ಮಾತನಾಡಿದ್ರು. ಹಲ್ಲೆಲೂಯಾ. ದೇವರಿಗೆ, ದೇವರ ಇನ್ನು ಮೇಲೆ ನಾನು ಯಾರನ್ನು ನಂಬಲ್ಲಪ್ಪ, ನಿನ್ನನ್ನೇ ನಂಬುತ್ತೇನೆ. 2013ಕ್ಕೆ ಮತ್ತೆ ನಾನು ಸಭೆಯನ್ನು ಸ್ಥಾಪಿಸಿದೆ. 2013ರಿಂದ ನೀವು ಲೆಕ್ಕ ಹಾಕೊಳ್ಳಿ, 26. ಹಲ್ಲೆಲೂಯಾ, ಹಲ್ಲೆಲೂಯಾ. 100ಕ್ಕಿಂತ ಹೆಚ್ಚಾದ ಜನ ಸಭೆಯಲ್ಲಿದ್ದಾರೆ. ದೊಡ್ಡ ಸಭೆಯನ್ನು ದೇವರು ಕಟ್ಟುವಂತೆ ಕಾರಣವೇನೆಂದರೆ, ಸಭೆಯಲ್ಲಿರುವಂಥ ಜನರು, ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಸೇವಕರೊಂದಿಗೆ ಒಂದಾಗಿದ್ದಾರೆ. ಏನಾಗಿದ್ದಾರೆ? ಬಾಯ್ಬಿಟ್ಟಲ್ಲಿ ಏನಾಗಿದ್ದಾರೆ? ಒಂದಾಗಿದ್ದಾರೆ. ಹಲ್ಲೆಲೂಯಾ. ನೀವೆಲ್ಲರೂ ಒಂದಾಗಿ ಪ್ರಿಯದೇವರ ಮಕ್ಕಳು, ದೇವರು ಈ ದೊಡ್ಡ ಬಿದರಕಲ್ಲು ಪ್ರಾಂತದಲ್ಲಿ ಮಹತ್ವವಾದ ಕಾರ್ಯವನ್ನು ನಿಮ್ಮ ಮುಖಾಂತರ ದೇವರು ಮಾಡುವಂಥ ಶಕ್ತನಾಗಿದ್ದ. ಹಲ್ಲೆಲೂಯಾ. ನಾನು ಸಭೆಯಲ್ಲಿ ದೇವರ ಆಲಯದಲ್ಲಿ ನೇರವಾಗಿ ಮಾತನಾಡ್ತೇನೆ, ಧೈರ್ಯವಿಟ್ಟು ಮಾತನಾಡ್ತೇನೆ, ಭಯವಿಲ್ಲದೆ ಮಾತಾಡ್ತೇನೆ ಪ್ರಿಯ ದೇವರ ಮಕ್ಕಳು. ಕಾರಣವೆಂದರೆ ನಾನೇನು ಮಾತನಾಡುತ್ತಾ ಇದ್ದಾನೋ ಅದನ್ನು ಮಾಡುತ್ತೇನೆ. ಹಲ್ಲೆಲೂಯಾ. ಕಳೆದ ಸಾರಿ ಬಂದಾಗ ಹೇಳಿದೆ, ಕೆಲವರು ಇದ್ರಿ ಪಾಪ, ಕೆಲವರು ಗೊತ್ತಿಲ್ಲ. ನನ್ನ ಮಗ, ದೇವರು ಒಳ್ಳೆಯ ಮಗನನ್ನು ಕೊಟ್ಟಿದ್ದಾನೆ. ಈ ನಿಮ್ಮ ಊರಲ್ಲೇ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಒಳ್ಳೆಯ ಸಂಬಳ ತೆಗೆದುಕೊಳ್ಳುತ್ತಾ ಇದ್ದಾನೆ. ಆದರೆ ನಾವು ಅವನಿಗೆ ಕಲಿಸಿಕೊಟ್ಟಿರೋದು ಏನಂದರೆ, ನೀನೆಷ್ಟೇ ಸಂಬಳ ತೆಗೆದುಕೊಳ್ಳು, ನೀನೆಷ್ಟೇ ಉನ್ನತವಾದ ಕೆಲಸದಲ್ಲಿದ್ದರೂ ಕೂಡ ಯೇಸುವನ್ನು ಮಾತ್ರ ನೀನು ಮರೆಯಬೇಡ. ಅವನು ಎಲ್ಲೇ ಇದ್ದರೂ, ನಿಮಗೆ ಗೊತ್ತಿದೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೆಜೆಸ್ಟಿಕ್ಗೆ ಬಂದು, ಮೆಜೆಸ್ಟಿಕ್ಕಿಂದ ಮೈಸೂರಿಗೆ ಬಂದು, ಮೈಸೂರಿಂದ ನಂಜನಗೂಡಿಗೆ ಬರೋಕ್ಕೆ ಎಷ್ಟು ಕಷ್ಟ, ಎಷ್ಟು ಟ್ರಾಫಿಕ್ ಇರ್ತದೆ. ಪ್ರತಿ ಭಾನುವಾರ ಅವನು ದೇವರ ಆಲಯದಲ್ಲಿ ಇರ್ತಾನೆ ಪ್ರಿಯರಮ್ಮ. ಹಲ್ಲೆಲೂಯಾ. ಅವನು ಸುಸ್ತು ಅನ್ನಲ್ಲ, ಆಯಾಸ ಅನ್ನಲ್ಲ. ಫ್ಯಾಕ್ಟ್ರಿ ಅದು ಕಂಪ್ನಿ ಬಿಟ್ಟ ಕೊಳ್ಳಿ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಿಟಿ ಬಸ್ ಹತ್ತಿ ಆ ಟ್ರಾಫಿಕಲ್ಲಿ ಎಲ್ಲಿಗೆ ಬರಬೇಕು? ಮೆಜೆಸ್ಟಿಕ್ ಬರಬೇಕು. ಮೆಜೆಸ್ಟಿಕ್ಕಿಂದ ಸ್ಯಾಟ್ಲೈಟಿಗೆ ಬರಬೇಕು. ಮತ್ತು ಇನ್ನೊಂದು ಬಸ್ಸು, ಮೆಜೆಸ್ಟಿಕ್ಕಿಂದ ಬಸ್ ಇಲ್ಲ, ಸ್ಯಾಟ್ಲೈಟಿಗೆ ಬಂದು ಅಲ್ಲಿ ಬಸ್ ಸೇರಿ ಅಲ್ಲಿ ಮೈಸೂರಲ್ಲಿ ಬಂದು, ಮೈಸೂರಿಂದ ಮತ್ತೆ ಬಸ್ ಚೇಂಜ್ ಮಾಡಿ ಮೈಸೂರಿಂದ ನಂಜನಗೂಡಿಗೆ ಬಂದು, ನಂಜನಗೂಡು ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ ಬರಬೇಕು. ಹಲ್ಲೆಲೂಯಾ. ನಾವು ಅವನಿಗೆ ಬೇರೆ ಊರಲ್ಲಿ, ಚೆನ್ನೈಯಲ್ಲಿ, ಡೆಲ್ಲಿಯಲ್ಲಿ ಕೆಲಸ ಸಿಕ್ತು, ಅವನು ಹೋಗಿಲ್ಲ. ಕಾರಣ ಏನು ಗೊತ್ತಾ? ನಾನು ಬೆಂಗಳೂರಲ್ಲಿ ಹತ್ರ ಇದ್ದರೆ ನನ್ನ ಸಭೆಗೆ ನಾನು ಇರಬೇಕಾಗಿದೆ. ನಂಬ್ತಿರೋ ಇಲ್ಲವೋ, ಅವನಿಗೆ ಡಾಕ್ಟರ್ ಸೀಟ್ ಬಂತು ಪ್ರಿಯ ದೇವರ ಮಕ್ಕಳೇ. ಗುಲ್ಬರ್ಗಾದಲ್ಲಿ ಡಾಕ್ಟರ್ ಸೀಟ್ ಬಂತು, ಚೆನ್ನೈಯಲ್ಲಿ ಡಾಕ್ಟರ್ ಸೀಟ್ ಬಂತು. ನಾವು ಅವನ್ನ ಕಲಿಸಿಲ್ಲ. ಅನೇಕ ಜನ ಕೇಳಿದ್ರು, ಹುಚ್ಚರು ನೀವು ಫ್ರೀ ಸೀಟಾಗಿ ಬಂದಿವಂತೆ ಅವನಿಗೆ, ಆದರೂ ನೀವು ಕಳಿಸಿಲ್ಲ ಅಂದರು. ನಾವು ಹೇಳಿದ್ವಿ, ಅವನನ್ನು ದೂರ ಕಳಿಸಿ ದೇವರಿಂದ ದೂರ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ನಮ್ಮ ಹತ್ತಿರ ಇದ್ದು ಎಲ್ಲಿರಬೇಕು? ಅವನು ದೇವರಲ್ಲಿರಬೇಕು, ಪರಲೋಕಕ್ಕೆ ಬರಬೇಕು, ದೇವರ ರಾಜ್ಯದ ವಿಸ್ತಾರಕ್ಕಾಗಿ ಮಾಡಬೇಕು. ಇವತ್ತು ಅವನು ಒಳ್ಳೆಯ ಆರಾಧನೆ ನಡೆಸ್ತಾನೆ ಪ್ರಿಯ ದೇವರ ಮಕ್ಕಳು. ಮುಗಿಸ್ತಾ ಇದ್ದಾನೆ. ಅವನು ಕಂಪ್ನಿಯಲ್ಲಿ 3 ವರ್ಷ ಅಗ್ರಿಮೆಂಟ್ ಇತ್ತು. 3 ವರ್ಷ ಕೆಲಸ ಮಾಡಿದ ಮೇಲೆ ಅವನಿಗೆ 3 ಲಕ್ಷ ಬೋನಸ್ ಆಗಿ ಬಂತು. ಎಷ್ಟು ಬಂತು? 3 ಲಕ್ಷ. ಯವನಸ್ಥ, 24 ವರ್ಷ ಅಷ್ಟೇ. ಏನು ಮಾಡ್ತಾರೆ? 3 ಲಕ್ಷ ಬಂದಿದಲ್ವಾ, ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ,
ಆ ಟ್ರಿಪ್ಗೆ ಹೋಗೋಣ, ಈ ಟ್ರಿಪ್ಗೆ ಹೋಗೋಣ ಅಂದರು. 3 ಲಕ್ಷ ಬಂದ ಕೂಡಲೇ ನನ್ನ ಹತ್ರ ಮಾತಾಡಲ್ಲ, ನಮ್ಮ ತಾಯಿ ಹತ್ರ ಮಾತಾಡ್ತೀನಿ. ಅಮ್ಮ, ನನಗೆ 3 ಲಕ್ಷ ಬರ್ತಾ ಇದೆ, ಇದರಲ್ಲಿ ನಾನು 2 ಲಕ್ಷ ದೇವರಿಗೆ ಕೊಡ್ತೇನೆ. ಹಲ್ಲೆಲೂಯಾ. ಸಭೆಗೆ ಯವನಸ್ಥ. ಅವಾಗ ನಾನು ಶಾಂಕಿ ಪಾಸ್ಟ್ರಿಗೆ ಹೇಳಿದೆ, ಪಾಸ್ಟರ್ ಈ ಥರ ಇದೆ ಬನ್ನಿ, ಯಾಕಂದರೆ ಅವ್ರು ನಮ್ಮ ಕಾರ್ ಓಡಿಸೋದು ನಮ್ಮ ಜೊತೆಲಿ ಬರ್ತಾರೆ. ಅವ್ರನ್ನ ಕರ್ಕೊಂಡು ಕೊಯಂಬತ್ತೂರಿಗೆ ಹೋದ್ವಿ. ಕೊಯಂಬತ್ತೂರಿಗೆ ಹೋಗಿ 1,20,000 ರೂಪಾಯಿ ಕೀಬೋರ್ಡ್ ತೊಗೊಳ್ಳುವಂತೆ PA ಸಿಸ್ಟಮ್ ತೆಗೆದುಕೊಂತ ದೇವರು ಸಹಾಯ ಮಾಡಿದ್ದಾನೆ. ಕಾರಣವೇನು ಗೊತ್ತಾ? ನಾವು ಏನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ಹಲ್ಲೆಲೂಯಾ. ನಾನು ಹೇಳಿದ್ನಲ್ಲ, ದೇವರಿಗೋಸ್ಕರ ನಾವು ಖಾಲಿ ನೀರನ್ನು ಕೊಟ್ಟರೆ ದೇವರು ದ್ರಾಕ್ಷಾ ರಸವನ್ನು ತುಂಬಿ ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೊ ನೀವು ದೇವರಿಗಾಗಿ ಯಾವತ್ತು ಹಿಂಜಾರಬೇಡಿ ಪ್ರಿಯ ದೇವರ ಮಕ್ಕಳೇ. ದೇವರ ಸೇವೆಗಾಗಿ ನಾಚಿಕೆ ಪಡದೆ ನಾವು ದೇವರ ಸೇವೆ ಮಾಡೋಣ. ನಾಚಿಕೆ ಪಡೆದು ನಾವು ದೇವರನ್ನು ಆರಾಧನೆ ಮಾಡೋಣ, ಆತ್ಮಗಳನ್ನು ಗೆಲ್ಲೋಣ. ಖಾಲಿ ನೀರನ್ನು, ಪಾತ್ರೆಯನ್ನು, ಅದೇ ಬಿಂದಿಗೆಯನ್ನು ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀನು ಏನು ಕೊಡುತ್ತೀಯೋ ಅದನ್ನು ದೇವರು ತೆಗೆದುಕೊಂಡು ಆಶೀರ್ವಾದ ಮಾಡಿ ನಿನಗೆ ದೇವರು ಕೊಡುವಂಥ ದೇವರಾಗಿದ್ದಾನೆ. ಆಮೆನ್. ಸೊ ಲೆಟ್ ಅಸ್ ಮುಗಿಸ್ತಾ ಇದ್ದೇನೆ ಪ್ರಿಯ ದೇವರ ಮಕ್ಕಳೇ. ಇನ್ನೂ ಇದೆ ಹೇಳ್ಬೇಕಂದ್ರೆ ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನಿದೆ. ಒಂದೇ ವಚನ ತೆಗೆದುಕೊಂಡು 1 ಗಂಟೆ ಕೂಡ ನಾನು ಮಾತನಾಡ್ತೇನೆ. ಕಾರಣವೇಂದ್ರೆ ಪ್ರಿಯ ದೇವರ ಮಕ್ಕಳೇ, ಎಲ್ಲ ವಿಷಯಗಳಲ್ಲಿ ಯೇಸುವನ್ನು ನಾವೇನು ಮಾಡಬೇಕು ಹೇಳಿ? ಕರೆಯಬೇಕು. 2ನೇದು, ಏನೇ ಸಮಸ್ಯೆ ಬಂದರೂ ಯಾರಿಗೂ ಹೇಳುವುದು ಬೇಡ, ಯೇಸುವಿಗೆ ಮಾತ್ರ ಹೇಳೋಣ. 3ನೇದು, ದೇವರ ಸಮಯಕ್ಕಾಗಿ ಏನು ಮಾಡೋಣ? ಕಾಯೋಣ. ಮನುಷ್ಯರ ಸಮಯ ಬೇಡ, ದೇವರ ಸಮಯಕ್ಕಾಗಿ ಕಾಯೋಣ. 4ನೇದು, ಯೇಸು ಏನು ಹೇಳುತ್ತಾನೋ ಅದನ್ನು ನಾವು ಮಾಡಬೇಕು. ಸ್ನೇಹಿತರು ಹೇಳೋದು ಮುಖ್ಯ ಅಲ್ಲ, ಬಂಧು ಬಳಗದವರು ನಮಗೆ ಹೇಳೋದು ಮುಖ್ಯ ಅಲ್ಲ. ಹಲ್ಲೆಲೂಯಾ. ಸಭೆಯಲ್ಲಿ 2 ರೀತಿಯಾದ ಜನ ಇರ್ತಾರೆ. ಆಮೇನ್. ಒಂದು ಕುಟುಂಬ. ಎಲ್ಲರೂ ಹೇಳಿ, ಏನದು? ಕುಟುಂಬ. ಇನ್ನೊಂದು ನೆಂಟರು. ಅರ್ಥ ಆಗ್ತಿದೆಯಾ? ಕುಟುಂಬ ಬೇರೆ, ನೆಂಟರು ಬೇರೆ. ಹೌದಾ ಇಲ್ವಾ? ಕುಟುಂಬ ಅಂದರೆ ಏನು? ಕುಟುಂಬ ಅಂದರೆ ತಾಯಿ, ತಂದೆ, ಮಕ್ಕಳು ಅಷ್ಟೇ. ದೊಡ್ಡಪ್ಪ ಚಿಕ್ಕಪ್ಪ ಅಲ್ಲ, ತಾಯಿ, ತಂದೆ, ಮಗ, ಇದು ಕುಟುಂಬ. ನೆಂಟರು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಇವರೆಲ್ಲ. ಸೊ ಸಭೆ ಅನ್ನುವುದು ಕುಟುಂಬವಾಗಿರಬೇಕು, ನೆಂಟರಾಗಿ ಇರಬಾರ್ದು. ಹೇಳ್ತೀನಿ ಯಾಕಂತ. ಕುಟುಂಬ ಅಂದರೆ ಏನಂದರೆ ಕಷ್ಟ ಬಂದರು ಸುಖ ಬಂದರು ಕುಟುಂಬ ಜೊತೆಯಾಗಿರುತ್ತೆ. ಆಮೇನ್. ಹೌದಾ ಇಲ್ವಾ? ಕಷ್ಟ ಬಂದರು ಸುಖ ಬಂದರು ಕುಟುಂಬ ಹೇಗಿರುತ್ತೆ? ಜೊತೆಯಾಗಿರುತ್ತೆ. ಸಭೆ ಆಗಿರುತ್ತೆ ಇರಬೇಕು. ಸಭೆ ಕಷ್ಟ ಬಂದರು, ಸಭೆಯಲ್ಲಿ ಸಂತೋಷ ಬಂದರು ಕುಟುಂಬವಾಗಿರಬೇಕು. ನೆಂಟರು ಅಂದರೆ ಒಂದು ಫಂಕ್ಷನ್ ಮಾಡಿ ಒಬ್ಬರನ್ನ ಕರೆದ್ರೆ ಇಡೀ ಕುಟುಂಬನೇ ಬಂದುಬಿಡುತ್ತೆ. ಹಲ್ಲೆಲೂಯಾ. ಸಾಕು, ನಮ್ಮ ಮನೇಲಿ ಬರ್ತಾ ಇದಂದ್ರೆ ಸಾಕು, ಇಡೀ ಊರೇ ಬಂದುಬಿಡುತ್ತೆ, ಇಡೀ ಕುಟುಂಬ. ಅಂದರೆ ಅವರು ಸುಖದಲ್ಲಿರುವಾಗ ಮಾತ್ರ ಬರ್ತಾರೆ, ಕಷ್ಟದಲ್ಲಿ ಬರುವುದಿಲ್ಲ. ಅದೇ ರೀತಿಯಾಗಿ ಸಭೆ ಎನ್ನುವುದು ಕುಟುಂಬವಾಗಿರಬೇಕು. ಹಲ್ಲೆಲೂಯಾ. ಸಭೆಯಲ್ಲಿ ಏನಾದರೂ ಸಮಸ್ಯೆ ಬಂದಿದೆಯಾ? ಅದರ ಕುರಿತು ಯಾರೊಂದಿಗೂ ಮಾತನಾಡಬೇಡಿ. ಮರಿಯಳು ಏನು ಮಾಡಿದ್ಲು? ಯಾರಿಗೂ ಹೇಳದೆ, ದ್ರಾಕ್ಷಾರಸವು ತೀರಿ ಹೋದಾಗ ಯಾರಿಗೂ ಹೇಳಲಿಲ್ಲ, ಯೇಸುವಿಗೆ ಮಾತ್ರ ಹೇಳಿದಳು. ಸಭೆಯಲ್ಲಿ ಸೈತಾನನು ಯಾವಾಗಲೂ ಸಮಸ್ಯೆ ತರುತ್ತಾನೆ, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಹಲ್ಲೆಲೂಯಾ. ಈ ಸಭೆ ಸರಿ ಇಲ್ಲ ಅನ್ಬೇಡಿ, ಈ ಪಾಸ್ಟರ್ ಸರಿ ಇಲ್ಲ ಅನ್ಬೇಡಿ. ಈ ಸಭೆ ಸರಿ ಇಲ್ಲ ಅಂದರೆ ಮೊದಲು ನಾವು ಸರಿ ಇಲ್ಲ. ಆಮೇನ್, ಆಮೇನ್. ದೇವರು ನಿನ್ನನ್ನು ಈ ಸಭೆಯಲ್ಲಿ ಇಟ್ಟಿದ್ದಾನಂದರೆ ನಿನಗೆ ಜವಾಬ್ದಾರಿ ಇದೆ. ಸಮಸ್ಯೆ ಬಂದಾಗ ದೇವರ ಸೇವಕರೊಂದಿಗೆ ಒಂದಾಗು. ಏನಾಗು? ಇವತ್ತು ನಾನು ಚರ್ಚ್ ಬಿಟ್ಟು ಬಂದಿದ್ದೇನೆ. ನಮ್ಮ ಸಭೆಯಲ್ಲಿರುವಂಥ ಜನ ಪಾಸ್ಟ್ ಇವತ್ತು ಇಲ್ಲ, ಪಾಸ್ಟ್ ಇಲ್ಲ ಅಂದರೆ ಏನೇನು ಮಾಡಬೇಕು ಅವರೆಲ್ಲರಿಗೂ ಗೊತ್ತಿದೆ. ಒಬ್ರು ಹೋಗ್ತಾರೆ ಹಿಂದಿಗಳು ಹೋಗಿ ಬಾತ್ರೂಮ್ ಲಾಕ್ ಮಾಡಿ ಬರ್ತಾರೆ, ಇನ್ನೊಬ್ರು ಈ ಕಡೆ ಹೋಗ್ತಾರೆ ಆ ಕಡೆ ಹೋಗ್ತಾರೆ. ಪಾಸ್ಟ್ ಊರಲ್ಲಿಲ್ಲ ಅಂದರೆ ವಿಶ್ವಾಸಿ ಗಾಡಿ ತಗೊಂಡು ಸಾಯಂಕಾಲ ಚರ್ಚೆಲ್ಲ ರೌಂಡ್ ಹಾಕಿ ಬಾಗಿಲೆಲ್ಲ ನೋಡಿ ಎಲ್ಲ ನೋಡಿಕೊಂಡು ಫೋನ್ ಮಾಡ್ತಾರೆ, ಪಾಸ್ಟೇ ಮನೆ ಹತ್ರ ಹೋಗಿದ್ದೆ ಏನೂ ಆಗಿಲ್ಲ. ಕುಟುಂಬ ಏನದು? ನಾವು ಸಭೆಯಾಗಿ ಕುಟುಂಬವಾಗಿರಬೇಕು. ಸಭೆಯಲ್ಲಿ ಸಮಸ್ಯೆ ಬಂದಾಗ ಓಡೋಗಬೇಡಿ, ಪಾಸ್ಟ್ರೇ ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ. ಎಲ್ಲರನ್ನು ಬಿಟ್ಟು ಈ ಒಂದು ಸ್ಥಳಕ್ಕೆ ಬಂದಿದ್ದಾನೆಂದರೆ ದೇವರು ಅವರನ್ನು ನಿಮಗೆ ಕೊಟ್ಟಿದ್ದಾನೆ, ನಿಮ್ಮನ್ನು ದೇವರು ಅವರಿಗೆ ಕೊಟ್ಟಿದ್ದಾನೆ. ನಾವು ವಿ ಆರ್ ದ ಫ್ಯಾಮಿಲಿ, ನಾವು ಕುಟುಂಬವಾಗಿದ್ದೇವೆ. ಹಲ್ಲೆಲೂಯಾ. ಕಷ್ಟ ನಷ್ಟ ದುಃಖ ಬಾಧೆ ವೇದನೆ ಬಂದರೂ ಒಂದಾಗಿರೋಣ, ಸಭೆಯನ್ನು ಬೆಳೆಸೋಣ, ದೇವರು ಹೇಳಿದಂತೆ ಕೇಳೋಣ. ಕೊನೆಯದಾಗಿ, ಯಾವ ಪಾತ್ರೆಯಿಂದ ನೀನು ನೀರನ್ನು ಹಾಕಿದೆಯೋ ಅದೇ ಪಾತ್ರೆಯಿಂದ ನೀನು ದ್ರಾಕ್ಷಾ ರಸವನ್ನು ತಿರುಗಿ ತುಂಬಿಕೊಳ್ಳುತ್ತಿ. ಹಲ್ಲೆಲೂಯಾ. ನಂಬಿದ ಮಕ್ಕಳನ್ನ ದೇವರು ಕೈ ಬಿಡು. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ ಪ್ರಿಯ ದೇವರ ಮಕ್ಕಳು.
ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡುವಂಥ ವಿಷಯ. ಎಲ್ಲರ ಇದರಿಂದ 1-5 ನಿಮಿಷ, 1-2 ನಿಮಿಷ ಅಷ್ಟೇ, ನಾನು ಜಾಸ್ತಿ ತೆಗೆದುಕೊಳ್ಳೋದಿಲ್ಲ ನಿಮ್ಮ ಸಮಯವನ್ನು. ತೀರ್ಮಾನ ಮಾಡಿಕೊಳ್ಳುವಂಥ ಸಮಯ, ಒಂದು ಡಿಸಿಷನ್, ಒಂದು ತೀರ್ಮಾನ ಮಾಡಿಕೊಳ್ಳುವಂಥ ಒಂದು ಸಮಯ. ಪ್ರಿಯ ದೇವರ ಮಕ್ಕಳು, ದೇವರ ವಾಕ್ಯವು ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತನಾಡಿದೆ. ಸಾಧಾರಣವಾದ ಒಂದು ಕಥೆ. ಯೇಸು ಕಾನಾ ಊರಿನ ಮದುವೆಗೆ ಹೋದರು. ನಮ್ಗೆ ಗೊತ್ತಿದ್ದಿಷ್ಟೇ. ಕಾನಾ ಊರಿನಲ್ಲಿ ದ್ರಾಕ್ಷಾರಸವು ತೀರುವಾಯಿತು. ಯೇಸು ದ್ರಾಕ್ಷಾರಸವನ್ನು ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ್ರು. ಇದು ಯೇಸು ಮಾಡಿದ ಮೊದಲನೇ ಅದ್ಭುತ. ಇಷ್ಟೇ ನಮಗೆ ಗೊತ್ತಿದೆ. ಆದರೆ ಇವತ್ತು ದೇವರು ಅದರಲ್ಲಿರುವಂಥ ಆತ್ಮಿಕವಾದ ಮರ್ಮಗಳು. ಮೊದಲನೇದಾಗಿ ಯೇಸುವನ್ನು ಕರೆಯುತ್ತಾದರೆ, ಆ ಮದುವೆಗೆ ಯೇಸುವನ್ನು ಕರೆದಾಗ ಯೇಸು ಸಂತೋಷವಾಗಿ ಹೋಗಿ ಆ ಮದುವೆಯಲ್ಲಿರುವಂಥ ಕೊರತೆಯನ್ನು ನೀಗಿಸಿರುವ ಯೇಸು ಆಗಿದ್ದಾನೆ. ನಿನ್ನ ಎಲ್ಲ ವಿಷಯಗಳಲ್ಲಿ ನೀನು ಯೇಸುವನ್ನು ಕರೆಯಬೇಕು. ನೀನು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ, ಮನೆಯಲ್ಲಿರುವಾಗಲೂ, ಅಡುಗೆ ಮಾಡುವಾಗಲೂ, ಎಲ್ಲ ವಿಷಯಗಳು ಯೇಸುವೇ ನನ್ನ ಜೊತೆ ನೀನು ಬಾ. ನೀನು ಚರ್ಚಿಗೆ ಬರುವಾಗಲೂ ದೇವರೇ ಯೇಸುವೇ ನನ್ನ ಜೊತೆ ನೀನು ಬಾ. ಮನೆಗೆ ಹೋಗುವಾಗಲೂ ನನ್ನ ಜೊತೆ ನೀನು ಬಾ. ಇದು ಎಲ್ಲ ವಿಷಯಗಳಿಗೆ ಯೇಸುವನ್ನು ಕರೆ. ಎರಡನೇದಾಗಿ ಆ ಸಮಸ್ಯೆ ಬಂದಾಗ, ಅಲ್ಲಿ ದ್ರಾಕ್ಷಾರಸವು ತೀರಿ ಹೋದಾಗ ಮರಿಯಳು ಯಾರ ಬಳಿಯೂ ಹೇಳಿಲ್ಲ, ಯೇಸುವಿಗೆ ಮಾತ್ರ ಹೇಳುತ್ತಾ ಇದ್ದಾಳೆ. ನಿನ್ನ ಜೀವನದಲ್ಲಿ ಅಷ್ಟೇ ಪ್ರಿಯ ದೇವರ ಮಕ್ಕಳೇ. ನೀನು ಯಾರ ಬಳಿ ಹೇಳಿದ್ರೆ ನಿನಗೆ ಪ್ರಯೋಜನ ಇಲ್ಲ. ನೀನು ಯಾರ ಬಳಿ ಹೇಳಿದ್ರೆ ನಿನಗೆ ಉತ್ತರ ಸಿಗುವುದಿಲ್ಲ. ನಿನಗೆ ಪರಿಹಾರ ಕೊಡುವ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವ ಯೇಸುವಿಗೆ ಹೇಳಿದರೆ ಮಾತ್ರ ಯೇಸು ಅದ್ಭುತವನ್ನು ಮಾಡುವ ದೇವರಾಗಿದ್ದಾನೆ. ಮೂರನೇದಾಗಿ ದೇವರ ಸಮಯಕ್ಕೆ ಕಾಯೋಣ. ದುಡುಕುವುದು ಬೇಡ, ಆತುರ ಬೇಡ. ಇವತ್ತು ಆತುರ ನಿರ್ಧಾರ ತೆಗೆದುಕೊಂಡು ಎಷ್ಟೋ ಜನ ಯೌವನಸ್ಥರು ತಪ್ಪಾದ ಮಾರ್ಗದಲ್ಲಿ ಹೋಗುತ್ತಾ ಇದ್ದಾರೆ. ಇವತ್ತು ಆತುರದ ನಿರ್ಧಾರವನ್ನು ತೆಗೆದುಕೊಂಡು ಎಷ್ಟೋ ಜನರು ಮರಣ ಹೊಂದುತ್ತಾ ಇದ್ದಾರೆ. ದುಡುಕಿ ನಿರ್ಧಾರ ತೆಗೆದುಕೊಂಡು ಆಕ್ಸಿಡೆಂಟ್ಗಳು, ದುಡುಕಿ ನಿರ್ಧಾರ ತೆಗೆದುಕೊಂಡು ಅನೇಕ ಆತ್ಮಹತ್ಯೆಗಳು ನಾವು ನೋಡ್ತಾ ಇಲ್ಲವಾ? ಅನೇಕ ನಷ್ಟಗಳು ನೋಡ್ತಾ ಇಲ್ಲವಾ? ವೇಟ್ ಅಪಾನ್ ದ ಲಾರ್ಡ್. ದೇವರ ಸಮಯಕ್ಕಾಗಿದ್ದರೆ ನೋಡೋಣ. ನಿನ್ನನ್ನು ಕರೆದಾತನು ನಂಬಿಗಸ್ತನು, ನಿನ್ನ ಕೈ ಬಿಡುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಎಲ್ಲವನ್ನು ಕಳೆದುಕೊಂಡರು ಸಂಬಂಧವು ಅಗಲಿದ. ಎಲ್ಲರೂ ಸೇರಿ ಹೇಳೋಣವಾ? ಎಲ್ಲವನ್ನು ಕಳೆದುಕೊಂಡರು ಸಂಬಂಧವು ಕಗಲಿದ. ಕರೆದಾತನು ನಂಬಿಗಸ್ತನು, ಜೀವನ ಬರಮಾಡುವ. ನಿನ್ನ ಕರೆದಾತನು ನಂಬಿಗಸ್ತನು, ಸುಖ ಜೀವನ. ಎಲ್ಲರೂ ಸೇರಿ ಕಾಯುತ್ತಿರುವೆ ಅದ್ಭುತ ಹೊಂದಲು ಕಾಯುತ್ತಿರುವೆ ಅದ್ಭುತ ಹೊಂದಲು. ಬಿಡುಗಡೆ ಕಾಣಲು ಮೊಣಕಾಲಲ್ಲಿ ಕಾಯುವೆ. ಎಲ್ಲರೂ ಸರಿ. ಬಿಡುಗಡೆ ಕಾಣಲು ಮೊಣಕಾಲಲ್ಲಿ ಕಾಯುವೆ. ಬಲ ಹೊಂದುವೆ ಎದ್ದೇಳುವೆ, ಬಲ ಹೊಂದುವೆ ಎದ್ದೇಳುವೆ. ಹದ್ದಿನಂತೆ ನಾ ಹಾರುವೆ, ಬಲ ಹೊಂದುವೆ ಎದ್ದೇಳುವೆ. ಹದ್ದಿನಂತೆ ನಾ ಹಾರುವೆ. ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ. ಕಾಲದಲ್ಲಿ ದರ್ಶನ
ನೆರವೇರಿಸುವ ಸುಳ್ಳಾಡದು ನೆರವೇರುವುದು ತಡವಾದರೂ ನಾ ಕಾಯುತ್ತಿರುವೆ ಸುಳ್ಳಾಡದು ನೆರವೇರುವುದು ತಡವಾದರೂ ನಾ ಕಾಯುತ್ತಿರುವೆ 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 ಅದ್ಭುತವ ಅದ್ಭುತ ಕಾಯುತ್ತಿರುವೆ 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 ಅದ್ಭುತವ ಹೊಂದ ಕಾಯುತ್ತಿರುವೆ. ಹೌದು ಪ್ರಿಯ ದೇವರ ಸಭೆಯೇ, ದೇವರ ಸಮಯ, ದೇವರ ಸಮಯಕ್ಕಾಗಿ ನೀನು ಕಾಯುವಾಗ ನೀನು ನಾಚಿಕೆ ಪಡುವುದಿಲ್ಲ. ದೇವರ ಸಮಯಕ್ಕಾಗಿ ನೀನು ಕಾಯುವಾಗ ನೀನು ಕೈ ಬಿಡಲು ಪಡುವುದಿಲ್ಲ. ದೇವರ ಸಮಯಕ್ಕಾಗಿ ಕಾಯುವಾಗ ನೀನು ನಾಚಿಕೆ ಪಡುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮೊಂದಿಗೆ ಇವತ್ತು ನೇರವಾಗಿ ಮಾತನಾಡಿದ್ದಾನೆ. ಎಲ್ಲಿಂದೋ ನಂಜನಗೂಡಿಂದ ನಾನು ದಿಢೀರನೆ ಬಂದು ನಿಮ್ಮ ಮಧ್ಯದಲ್ಲಿ ನಾನು ಬಂದಿಲ್ಲ. ಅದು ದೇವರ ಚಿತ್ತ. ಎಲ್ಲ ವಿಷಯಗಳಲ್ಲಿ ದೇವರನ್ನು ಕರೆ, ಎಲ್ಲಿಗೆ ಹೋದ್ರು ದೇವರನ್ನು ಕರ್ಕೊಂಡು ಹೋಗು, ದೇವರನ್ನ ಜೊತೆ ಬರುತ್ತಾನೆ. ನೀನು ಯಾರಿಗೂ ಹೇಳಬೇಡ ನಿನ್ನ ಸಮಸ್ಯೆ. ಒಂದು ಗಲಿಬಿಲಿ ಆದಾಗ, ಒಂದು ಏನಾದರೂ ಆದಾಗ ಯಾರಿಗೂ ಹೇಳಬೇಡ, ಯೇಸುವಿಗೆ ಮಾತ್ರ ಹೇಳು. ಆ ಮದುವೆಯಲ್ಲಿ ಎಷ್ಟೋ ಜನ ಬಂದಿದ್ರು, ಯಾರಿಗೂ ಆ ಅಮ್ಮ ಹೇಳಿಲ್ಲ, ಮರೆಯಲು ಹೋಗಿ ಯೇಸುವಿಗೆ ಮಾತ್ರ ಹೇಳುತ್ತಾ ಇದ್ದಾಳೆ. ನೀನು ಕೂಡ ಅಷ್ಟೇ, ನಿನ್ನ ಜೀವನದಲ್ಲಿ ಯಾರಿಗೂ ಹೇಳಬೇಡ, ಯೇಸುವಿಗೆ ಹೇಳು. ಮೂರನೇದಾಗಿ ದೇವರ ಸಮಯಕ್ಕಾಗಿ ಕಾಯಿ. ಐದನೇದು ಯೇಸು ಮರೆಯಲಿತ್ತಲ್ಲಿ ಯೇಸು ಏನು ಹೇಳುತ್ತಾನೋ ಅದನ್ನು ನೀವು ಮಾಡಿರಿ. ಯೇಸು ನಮಗೆ ಹೇಳಿದ್ದು, ನನ್ನ ರಾಜ್ಯವನ್ನು ವಿಸ್ತಾರ ಮಾಡಿ. ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ಆತ್ಮಗಳನ್ನು ಗೆಲ್ಲಬೇಕು. ನಿಮ್ಮ ಸ್ನೇಹಿತರಿದ್ದಾರೆ, ನಿಮ್ಮ ಬಂಧು ಬಳಗದವರಿದ್ದಾರೆ, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರಿದ್ದಾರೆ, ನಿಮ್ಮ ಅಕ್ಕ ಪಕ್ಕದ ಮನೆಯಲ್ಲಿ ಜನ ಇದ್ದಾರೆ, ಅನೇಕ ಸಮಸ್ಯೆಗಳಿಂದಿದ್ದಾರೆ. ಯೇಸು ನಿಮಗೆ ಹೇಳುವಂಥದ್ದು ಆತನ ರಾಜ್ಯವನ್ನು ವಿಸ್ತಾರ ಮಾಡಬೇಕೆಂದು. ಯೇಸುವಿನ ಶುಭ ಸಮಾಚಾರವನ್ನು ಯಾರಿಗಾದರೂ ಒಬ್ಬರಿಗೆ ಹೇಳಿ ಕರ್ಕೊಂಬನ್ನಿ ಅವರನ್ನು. ಅವ್ರಿಗೋಸ್ಕರ ಮೊದಲು ಪ್ರಾರ್ಥನೆ ಮಾಡಿ. ನಿಮ್ಮ ಮನಸ್ಸಲ್ಲಿ ಯಾರಾದರೂ ಬಂದರೆ ಆ ಹೆಸರನ್ನು ನಿಮ್ಮ ನೋಟ್ಬುಕ್ಕಲ್ಲಿ, ನಿಮ್ಮ ಡೈರಿಯಲ್ಲಿ ಬರೆಯಿರಿ. 1 ವಾರ 2 ವಾರ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಆಮೇಲೆ ಅವ್ರಿಗೆ ಮಾತನಾಡಿ, ನನ್ನ ಸಹೋದರನೇ, ನನ್ನ ಸಹೋದರಿ, ನಿನ್ನ ಜೀವನದಲ್ಲಿ ಕಷ್ಟ ಇದೆ ಅಲ್ಲವಾ, ನೀನು ಯೇಸುವಿನ ಬಳಿಗೆ ಬಾ. ನನ್ನ ಜೀವನದಲ್ಲಿ ಸಮಸ್ಯೆ ಇತ್ತು, ನನ್ನ ಜೀವನದಲ್ಲಿ ಕಷ್ಟ ಇತ್ತು, ನಾನು ಯೇಸುವಿನ ಬಳಿಗೆ ಹೋಗಿದ್ದೇನೆ. ಈ ಬಿದರ ಕಲ್ಲಲ್ಲಿ ಒಂದು ಸಭೆ ಇದೆ, ಒಂದು ದೇವರಾಲಯ ಇದೆ, ನಾನು ಅಲ್ಲಿಗೆ ಹೋಗಿದ್ದೇನೆ. ದೇವರು ನನಗೆ ಸಂತೋಷವನ್ನು ಕೊಟ್ಟರು, ದೇವರು ನನಗೆ ಸಮಾಧಾನವನ್ನು ಕೊಟ್ಟರು. ನೀ ಬಾ ಅಲ್ಲಿಗೆ. ನೀ ಬಂದು ದೇವರ ಆಲಯದಲ್ಲಿ ಕುಳಿತುಕೊಂಡು ದೇವರನ್ನು ಆರಾಧಿಸಿ ದೇವರ ವಾಕ್ಯದಿಂದ ಬಲ ಹೊಂದುವಾಗ ದೇವರ ಸೇವಕರು ಸಭೆಯು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತದೆ. ಆಗ ನೀನು ಬಂದವರಾಗಿ ಹೋಗದೆ ಬಿಡುಗಡೆಯನ್ನು ಕಾಣುತ್ತಿ, ಅದ್ಭುತವನ್ನು ಕಾಣುತ್ತಿ, ಸಮಾಧಾನವನ್ನು ಕಾಣುತ್ತಿ, ಸಂತೋಷವನ್ನು ಕಾಣುತ್ತಿ. ಲೋಕದಲ್ಲಿ ನಿಮಗೆ ಸಂತೋಷ ಸಿಗುವುದಿಲ್ಲ. ಆಸ್ಪತ್ರೆಯಲ್ಲಿ ಸಂತೋಷ ಇಲ್ಲ, ಶಾಪಿಂಗ್ ಮಾಲಲ್ಲಿ ಸಂತೋಷ ಇಲ್ಲ, ಚಿಕ್ಕನಗಳಲ್ಲಿ ಸಂತೋಷ ಇಲ್ಲ, ಮೀನಿನ ಮಾರ್ಕೆಟಲ್ಲಿ ಸಂತೋಷ ಇಲ್ಲ. ಸಂತೋಷ ಇರುವುದು ಕೇವಲ ದೇವರ ಆಲಯದಲ್ಲಿ. ಸಂತೋಷ ಇರುವುದು ದೇವರ ಆಲಯದಲ್ಲಿ. ಒಂದು ಮಾರ್ಪಾಟು ನಿಮ್ಮ ಜೀವನದಲ್ಲಿ ಇವತ್ತು ಬರಬೇಕು. ನಾನು ಹೇಳಿದ್ನಲ್ವಾ 10 ವರ್ಷಗಳಿಂದ ನನ್ನ ಸಭೆಯಲ್ಲಿ 4 ಜನ ಇದ್ರು. ಇವತ್ತು 100ಕ್ಕಿಂತ ಮೇಲೆ ಅಂದರೆ ನಾನೇನು ಮಾಡಲಿಲ್ಲ, ಸಭೆಯವರು ಮಾಡುತ್ತಾ ಇದ್ದಾರೆ. ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಾ ಇದ್ದಾರೆ. ದೇವರ ರಾಜ್ಯ ವಿಸ್ತಾರವಾಗುತ್ತಾ ಇದೆ. ಬಿದರ ಕಲ್ಲಿನಲ್ಲಿರುವಂಥ ಈ ಸಭೆಯಲ್ಲಿ ಸಂತೋಷ ಇದೆ, ಈ ಸಭೆಯಲ್ಲಿ ಸ್ವಸ್ಥತೆ ಇದೆ, ಈ ಸಭೆಯಲ್ಲಿ ಬಿಡುಗಡೆ ಇದೆ. ಶಾಪಿಂಗ್ ಮಾಲ್ನಲ್ಲಿ ಇಲ್ಲ. ಇದನ್ನು ನಾವು ತಿಳಿದುಕೊಂಡು ಈ ಸ್ಥಳದಲ್ಲಿ, ಈ ಸಭೆಯಲ್ಲಿ ನಿನ್ನನ್ನು ಇಟ್ಟಿದ್ದಾರೆ. ನೀವು ಧನ್ಯರು, ನೀವು ಭಾಗ್ಯವಂತರು. ಆತನ ಕೆಲಸವನ್ನು ಮಾಡೋಣ. ಪೌಲನು ಹೇಳುತ್ತಾ ಇದ್ದಾನೆ, ಸುವಾರ್ತೆ ಸಾರುವುದರಲ್ಲಿ ನಾನು ನಾಚಿಕೆ ಪಡುವುದೇ ಇಲ್ಲ.
ಜನರು ನನ್ನನ್ನು ಗೇಲಿ ಮಾಡಿದರು, ಜನರು ನನ್ನನ್ನು ಪರಿಹಾಸ ಮಾಡಿದರು, ಜನರು ನನ್ನನ್ನು ಹಿಂಸಿಸಿದರು. ನನಗೋಸ್ಕರ ಪ್ರಾಣವನ್ನು ಕೊಟ್ಟ ಯೇಸುವಿನ ಶುಭ ಸಮಾಚಾರವನ್ನು ಸಾರಲಿಕ್ಕೆ ನಾನು ನಾಚಿಕೆ ಪಡುವುದೇ ಇಲ್ಲ. ಪ್ರಿಯ ಸಭೆಯೇ, ಇವತ್ತಿನ ದಿನ ಮರೆಯಬೇಡಿ, ದೇವರು ನಿಮ್ಮೊಂದಿಗೆ ನೇರವಾಗಿ ಮಾತನಾಡಿ ಆತನ ರಾಜ್ಯವನ್ನು ವಿಸ್ತಾರ ಮಾಡೋಣ. ಯಾರೊಂದಿಗೂ ಚಾಡಿ ಹೇಳುವುದು ಬೇಡ, ಯಾರೊಂದಿಗೂ ಮಾತನಾಡುವುದು ಬೇಡ, ಕೇವಲ ಯೇಸುವೊಂದಿಗೆ. ಓನ್ಲಿ ವಿತ್ ಜೀಸಸ್. ನಿನ್ನ ಸಮಸ್ಯೆಯನ್ನು ಬೇರೆಯವರಿಗೆ ಹೇಳಿದ್ರೆ ಅವ್ರು ಇನ್ನೊಬ್ಬರಿಗೆ ಹೇಳ್ತಾರೆ, ಇಡೀ ಊರೇ ಪ್ರಚಾರವಾಗುತ್ತದೆ. ಆದರೆ ಯೇಸುವಿಗೆ ಹೇಳಿದರೆ ಆತನು ಯಾರಿಗೂ ಹೇಳುವ ದೇವರಲ್ಲ, ನಿನ್ನನ್ನು ಸಮಸ್ಯೆಯಿಂದ ಪರಿಹಾರ ಮಾಡುವ ದೇವರಾಗಿದ್ದ. ಕೊನೆಯದಾಗಿ ನಾನು ಹೇಳಿದೆ, ಖಾಲಿಯಾದ ಬಾನೆಗಳಲ್ಲಿ ಸಾಧಾರಣವಾದ ನೀರು ತುಂಬಿದರು. ಆದರೆ ಯೇಸು ಹೇಳ್ತಾ ಇದ್ದಾನೆ, ಯಾವ ಬಿಂದಿಗೆಯಿಂದ ನೀವು ಯಾವ ಬಾನೆಯಲ್ಲಿ ನೀರನ್ನು ತುಂಬಿದ್ರಪ್ಪ, ಅದೇ ಬಿಂದಿಗೆಯಿಂದ ಮತ್ತೆ ನೀವು ತೋಡಿರಿ ಎನ್ನುವಾಗ ಅವರಿಗೆ ಆಶ್ಚರ್ಯ ಆಯಿತು. ಅವರು ತಿಳಿದ್ರು, ನೀರು ತಾನೇ ನಾವು ತುಂಬಿದ್ದು, ಮತ್ತೆ ನೀರೇ ತೋಡುತ್ತೇವೆ. ಆದರೆ ಅವರು ತೋಡುವಾಗ ಆಶ್ಚರ್ಯಪಟ್ಟರು. ಯಾಕಂದರೆ ರುಚಿಕರವಾದ ದಿ ಬೆಸ್ಟ್, ಅತ್ಯಂತ ರುಚಿಕರವಾದ ದ್ರಾಕ್ಷಾರಸವನ್ನು ಅವರು ತೋಡಿಕೊಂಡಿದ್ದಾರೆ. ನಿನ್ನ ಜೀವನದಲ್ಲಿ ಅಷ್ಟೇ, ನಿನಗಿರುವುದರಲ್ಲಿ ದೇವರಿಗೆ ಕೊಡುವಾಗ ಅತ್ಯಂತ ರುಚಿಕರವಾದ ಅತಿ ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಆತನು ಪೂರೈಸುವ ದೇವರಾಗಿದ್ದಾನೆ. ಪ್ರಿಯ ದೇವರು, ತೀರ್ಮಾನ ಮಾಡಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡೋದು. ದೇವರೇ, ಇದುವರೆಗೂ ಇವತ್ತು ಈ ಒಂದು ಸಾಧಾರಣವಾದ ವಾಕ್ಯದಿಂದ ಅನೇಕ ರಹಸ್ಯಗಳನ್ನೊಂದಿಗೆ ಮಾತನಾಡಿ ನಿನ್ನ ರಾಜ್ಯವನ್ನು ವಿಸ್ತಾರ ಮಾಡಬೇಕೆಂದು ನಮಗೆ ಹೇಳುತ್ತಾ ಇದ್ದಿ. ಆ ಜವಾಬ್ದಾರಿ ಈ ಬಿದರ ಕಲ್ಲಿನಲ್ಲಿ, ಈ ದಾಸರಲ್ಲಿ ಪ್ರಾಂತದಲ್ಲಿ ನಮಗೆ ನೀನು ಕೊಟ್ಟಿದ್ದೆ ಕರ್ತನೆ. ಈ ಸಭೆಯ ಜವಾಬ್ದಾರಿ ನಮ್ಮ ಕೈಲಿದೆ ಕರ್ತನೆ. ಖಾಲಿಯಾದ ಪಾತ್ರೆಯಾಗಿ ನೀರನ್ನು ತುಂಬಿ ಅತ್ಯಂತ ರುಚಿಕರವಾದ ದ್ರಾಕ್ಷಾರಸವನ್ನು ಕೊಟ್ಟ ದೇವರು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡು. ಪರಿಶುದ್ಧನಾದ ದೇವರೇ, ಒಂದು ದಿನದಲ್ಲಪ್ಪ ನಮ್ಮ ವಾಕ್ಯದೊಂದಿಗೆ ನಮ್ಮದು ಮಾತನಾಡಿದೆ. ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ, ಎಲ್ಲಿಗೆ ನಾವು ಹೋದರೂ ಕೂಡ ನಿನ್ನನ್ನು ಕರೆಯಬೇಕು ಎಂದು ಹೇಳಿದ್ದೆ ಕರ್ತನೆ. ಏನೇ ಸಮಸ್ಯೆ ಬಂದರೂ ಯಾರಿಗೂ ಹೇಳದೆ ನಿನಗೆ ಮಾತ್ರ ಹೇಳಬೇಕು. ಅಷ್ಟು ಮಾತ್ರ ಅಲ್ಲ ದೇವರೇ, ನಿನ್ನ ಸಮಯಕ್ಕೋಸ್ಕರ ನಾವು ಕಾಯಬೇಕು. ಮರೆಯಲು ಹೇಳಿದು ಯೇಸು ಏನು ಹೇಳಿರ್ತಾನೋ ಅದನ್ನೇ ಮಾಡಿ. ಯೇಸು ಹೇಳಿದನ್ನು ನಾವು ಮಾಡೋಣ. ಮನುಷ್ಯರು ಹೇಳೋದು ಬೇಡ, ನಮ್ಮ ಮ್ಯಾನೇಜರ್ ಹೇಳೋದು ಬೇಡ, ನಮ್ಮ ಓನರ್ ಹೇಳೋದು ಬೇಡ. ಯೇಸು ಹೇಳಿದ ಕೆಲಸವನ್ನು ನಾವು ಮಾಡೋಣ. ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ, ಬರೀ ನೀರನ್ನು ಸುರಿದು ರುಚಿಕರವಾದ ದ್ರಾಕ್ಷರಸವನ್ನು ಅವರು ತೆಗೆದುಕೊಂಡಿದ್ದಾರೆ. ಪರಿಶುದ್ಧ ದೇವರೇ, ಒಂದು ದಿನದಲ್ಲಪ್ಪ ನೀನು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ವಾಕ್ಯದ ಪ್ರಕಾರ ನಾವು ಜೀವಿಸಿ ನಡೆಯುವಂತೆ ಸಹಾಯ ಸಕಲ ಸ್ಥಿತಿಗೆ ಮಾನ ಮಹಿಮೆ ದೇವ ನಿಮಗೆ ಸಲ್ಲಿಸಿ ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್, ಆಮೆನ್, ஆமென். நான் உங்கள் நம்பிக்கையின் தந்தை ஆபிரகாம். பாஸ்டர் ஆன் போஸ்டர் சேனலை பார்வையிட்டதுக்கு நன்றி. லைக் பண்ணுங்க, ஷேர் பண்ணுங்க, சப்ஸ்கிரைப் பண்ண மறக்காதீங்க.